ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಐ ಹೋಪ್ ಮೊನ್ನೆ ಎಕ್ಸಾಮಲ್ಲಿ ಎಲ್ಲರೂ ಚೆನ್ನಾಗಿ ಪೇಪರ್ ಬರೆದಿದ್ರೆ ಅಂತ ಭಾವಿಸ್ತೀನಿ. ಹಾಗೆ ಆ ಪೇಪರಲ್ಲಿ ನಾನ್ ಎಚ್ ಕೆ ಪೇಪರಲ್ಲಿ ಬಂದಿರುವ ಜಿಯೋಗ್ರಫಿ ಕ್ವಶನ್ಸ್ ಕಂಪ್ಲೀಟ್ ಆಗಿ ನಾನಿವತ್ತು ಜಿಯೋಗ್ರಫಿ ಕ್ವಶನ್ಸ್ ಅನ್ನ ಸಪರೇಟ್ ಮಾಡಿಕೊಂಡು ಅದರಲ್ಲಿ ಬಂದಿರೋ ಜಿಯೋಗ್ರಫಿ ಕ್ವಶನ್ಸ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಬಂದಿದ್ದಾವೆ, ಏನೇನು ಬಂದಿದ್ದಾವೆ ಅದರದ್ದೆಲ್ಲ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ. ಹಾಗೆ ಇದರಲ್ಲಿ 99% ಎಲ್ಲ ಮ್ಯಾಕ್ಸಿಮಮ್ ಆಗಿ ಕರೆಕ್ಟ್ ಆಗಿರ್ತವೆ. ಕೀ ಆನ್ಸರ್ ಬಿಟ್ಟ ಮೇಲೆ ಇನ್ನೊಂದ್ಸರಿ ವೆರಿಫೈ ಮಾಡ್ಕೊಂಡಂತಾದ್ರೆ ಮಾಡ್ಕೊಳ್ಳಿ. ನಂದು ಜಸ್ಟ್ ಈಗ ಕ್ವಶನ್ ನೋಡಿದ ತಕ್ಷಣ ಆನ್ಸರ್ ಹೇಳಿ ಮುಂದೆ ಹೋಗೋದು ಈ ರೀತಿ ಇರಲ್ಲ ಕ್ಲಾಸಸ್. ಒಂದೇನೋ ಕ್ವಶನ್ ಬಂತಂದ್ರೆ ಆ ಕಾನ್ಸೆಪ್ಟ್ ಮೇಲೆ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡೋದು, ಆ ರೀತಿ ಮೈಂಡ್ ಸೆಟ್ ಇಟ್ಕೊಂಡು ನಾನು ಕ್ಲಾಸಸ್ ಅನ್ನ ಇದನ್ನ ಪೇಪರ್ ಅನ್ನ ವ್ಯಾಲ್ಯೂಷನ್ ಅನಾಲಿಸಿಸ್ ಮಾಡ್ತಾ ಇದ್ದೇನೆ. ಓಕೆನಾ? ನೀವಾದ್ರೂ ಕೂಡ ಅದೇ ರೀತಿ ಮಾಡಬೇಕು. ಅಂದ್ರೆ ಮಾತ್ರ ಮುಂಬರುವ ಎಕ್ಸಾಮ್ಸ್ಗೆ ಅದು ಯೂಸ್ ಆಗುತ್ತೆ. ಅಂದ್ರೆ ಕಾನ್ಸೆಪ್ಟ್ ರಿಪೀಟ್ ಆಗ್ತಾ ಇರುತ್ತೆ, ಅದರಲ್ಲಿನೇ ಹಿಂದೆ ಮುಂದೆ ಮಾಡ್ಕೊಂಡು ಕೇಳ್ತಿರ್ತಾನೆ. ಹಾಗಾಗಿ ಓದುವಾಗ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಓದಿ ಅಂತ ಹೇಳ್ತಾ, ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕ್ಲಾಸಸ್ ಅನ್ನ ಸಬ್ಸ್ಕ್ರೈಬ್ ಆಗಿ ಕ್ಲಾಸಸ್ ನ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇರುತ್ತೆ, ಅದ್ರ ಥ್ರೂ ನೀವು ಜಾಯ್ನ್ ಆದ್ರೆ ಇಲ್ಲಿ ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ ಅದನ್ನ ಸ್ಕ್ರೀನ್ ಶಾಟ್ ಅಲ್ಲಿ ಹಾಕಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ನಿಮ್ಗೆ ವೆರಿಫೈ ಇದನ್ನ ಕ್ಲಾರಿಫಿಕೇಶನ್ ಕೊಡ್ತೀವಿ. ಓಕೆ, ಒಂದನೇ ಕ್ವಶನ್ ಏನಿದೆ, 21ನೇ ಶತಮಾನದಲ್ಲಿ ಹಿಂದೂ ಮಹಾಸಾಗರದ ಭೌಗೋಳಿಕ ರಾಜಕೀಯ ಪ್ರಾಮುಖ್ಯತೆ ಹೆಚ್ಚಿಸಲು ಕೆಳಗಿನವುಗಳಲ್ಲಿ ಯಾವುದು ಪ್ರಮುಖ ಕಾರಣವಾಗಿದೆ? ಹಿಂದೂ ಮಹಾಸಾಗರದ ರಿಲೇಟೆಡ್ ಕೇಳ್ತಿದ್ದೇನೆ. ಓಕೆನಾ? ನಾನು ಆಪ್ಷನ್ಸ್ ಎಲ್ಲ ಓದಿ ನಿಮ್ಗೆ ಟೈಮ್ ವೇಸ್ಟ್ ಮಾಡಲ್ಲ. ಡೈರೆಕ್ಟ್ ಆನ್ಸರ್ ಏನಂದ್ರೆ ಇದಕ್ಕೆ ಆಪ್ಷನ್ 3, ಜಾಗತಿಕ ಕಡಲ ತೈಲ ವ್ಯಾಪಾರದ ಶೇಕಡ 80ಕ್ಕಿಂತ ಹೆಚ್ಚು ಹಿಂದೂ ಮಹಾಸಾಗರದ ಪ್ರಮುಖ ಭಾಗಗಳ ಮೂಲಕ ಹಾದು ಹೋಗುತ್ತದೆ. ಅಂದ್ರೆ ಜಾಗತಿಕ ತೈಲ ವ್ಯಾಪಾರವು ಹಿಂದೂ ಮಹಾಸಾಗರದ ಮೂಲಕ ಹಾದು ಹೋಗುತ್ತಂತೆ 80%. ಹಾಗಾಗಿ ಇದು ಒಂದು ಮೇನ್ ರೀಸನ್, ಪ್ರಮುಖ ಕಾರಣ ಅಂತ ಹೇಳ್ತಿದ್ದಾನೆ. ಅದು ರೈಟ್ ಆನ್ಸರ್. ಹಾಗಾದ್ರೆ ಹಿಂದೂ ಮಹಾಸಾಗರ ಎಲ್ಲಿದೆ? ಇದು ಹಿಂದೂ ಮಹಾಸಾಗರ. ನಮ್ಮ ಭಾರತ ಇಲ್ಲಿದೆ. ಓಕೆನಾ? ಇದು ಭಾರತ, ಇದು ಬೇ ಆಫ್ ಬೆಂಗಾಲ್, ಇದು ಅರೇಬಿಯನ್ ಸಿ. ನಮಗೆ ಮ್ಯಾಕ್ಸಿಮಮ್ ಆಗಿ ಈ ಕಡೆಯಿಂದ ಈ ಕಡೆ ಬರೋಕೆ ಹಳೆ ರೂಟ್ ಅಂದ್ರೆ ಇಲ್ಲಿಂದ ಬರ್ಬೇಕಿತ್ತು. ಮ್ಯಾಕ್ಸಿಮಮ್ ಆಗಿ ಬಹಳ ದೂರ ಆಗೋದು ಆಫ್ರಿಕಾವನ್ನೆಲ್ಲ ಸುತ್ತಾಕೊಂಡ್ ಬರಕ್ಕೆ. ಇವಾಗ ಏನ್ ಮಾಡ್ತಾರೆ, ಇಲ್ಲಿಂದ ಡೈರೆಕ್ಟ್ ಹೀಗೆ ಬರ್ತವೆ, ಇಲ್ಲಿಂದನೂ ಕೂಡ ಬರ್ತವೆ ಮೇಜರ್ ಆಗಿ. ಈಗ ತೈಲ ಅಂತ ಮೆನ್ಷನ್ ಮಾಡಿರೋದ್ರಿಂದ ಇವೆಲ್ಲ ಆಯಿಲ್ ಕಂಟ್ರೀಸ್ ಇವು. ಓಕೆನಾ? ಇರಾನ್ ಆಗಿರ್ಬೋದು, ಸೌದಿ ಅರೇಬಿಯಾ, ಯೆಮೆನ್, ಒಮೆನ್. ಓಕೆನಾ? ಇಲ್ಲಿಂದ ಹೇಗೆ ಅದು ಇಂಪ್ಯಾಕ್ಟ್ ಆಗುತ್ತೆ ಅಂತ ನೋಡೋದಾದ್ರೆ ಇಂಧನ ಭದ್ರತೆಗೆ ಹೆದ್ದಾರಿ ಆಗುತ್ತದೆ. ಓಕೆನಾ? ವಿಶ್ವದ ಕಡಲ ತೈಲ ವ್ಯಾಪಾರದಲ್ಲಿ ಸುಮಾರು 80ರಷ್ಟು ಭಾಗ ಹಿಂದೂ ಮಹಾಸಾಗರದ ಮೂಲಕವೇ ಹಾದು ಹೋಗುತ್ತದೆ. ಓಕೆನಾ? ಮಧ್ಯಪ್ರಾಚ್ಯ ಅಂದ್ರೆ ಮಿಡಲ್ ಈಸ್ಟ್ ದೇಶಗಳಿಗೆ ತೈಲ ಬಾವಿಗಳಿಂದ ಏಷ್ಯಾ ಮತ್ತು ಪೆಸಿಫಿಕ್ ರಾಷ್ಟ್ರಗಳಿಗೆ ತೈಲ ಪೂರೈಕೆಯಾಗಲು ಸಾಗರವೇ ಈ ಮುಖ್ಯ ದ್ವಾರವಾಗಿದೆ. ಇದೇ ಸಾಗರದ ಮೂಲಕ ಮಿಡಲ್ ಈಸ್ಟ್ ದೇಶಗಳಿಗೆ ತೈಲ ಸಾಗಾಣಿಕೆ ಆಗ್ಬೇಕು, ಅಥವಾ ಏಷ್ಯಾ ಮತ್ತು ಪೆಸಿಫಿಕ್ ರಾಷ್ಟ್ರಗಳಿಗೆ ತೈಲ ಸಾಗಾಣಿಕೆ ಆಗ್ಬೇಕಂತಂದ್ರೆ ಅವರು ಹಿಂದೂ ಮಹಾಸಾಗರದ ಮೂಲಕವೇ ಬರಬೇಕು ಅಂತ ಹೇಳ್ತಿದ್ದಾನೆ. ಇದರಲ್ಲಿ ಚೆಕ್ ಪಾಯಿಂಟ್ ಏನೇನಿದಾವೆ, ಎಲ್ಲೆಲ್ಲಿ ಬರ್ತವೆ ಅಂದ್ರೆ ಮಲಕ್ಕಾ ಜಲಸಂಧಿ, ಹರ್ಮೋಜು, ಬಾಬೆಲ್ ಮಂಡೇವ್. ಓಕೆನಾ? ಈ ಜಲಸಂಧಿ ಮೂಲಕ ಮೇಜರ್ ಆಗಿ ಬರ್ತವೆ ಅಂತ ಹೇಳ್ತಿರ್ತಾನೆ. ಇದು ಆ ಇಲ್ಲಿ ಬರುತ್ತೆ, ಬಾಬೆಲ್ ಮಂಡೇವ್ ಇಲ್ಲಿ ಬರುತ್ತೆ, ಹರ್ಮೋಜ್ ಜಲಸಂಧಿ ಇಲ್ಲಿ ಬರುತ್ತೆ. ಒಂದ್ ನಿಮಿಷ. ಓಕೆನಾ? ಬಾಬೆಲ್ ಮಂಡವ್ ಇಲ್ಲಿ ಬರುತ್ತೆ, ಹರ್ಮೋಜ್ ಜಲಸಂಧಿ ಇಲ್ಲಿ ಬರುತ್ತೆ, ಆಮೇಲೆ ಇನ್ನೊಂದಿರೋದು ಮಲಕ್ಕಾ ಜಲಸಂಧಿ ಇಲ್ಲಿ ಬರುತ್ತೆ. ಓಕೆನಾ? ಅವಿನ್ ಸ್ವಲ್ಪ ಡೀಟೇಲ್ ಆಗಿ ನೋಡ್ತೀನಿ ಇಲ್ಲಿ. ಓಕೆನಾ? ಇಲ್ಲಿ ಬಾಬೆಲ್ ಮಂಡವ್ ಇಲ್ಲಿ ಬರುತ್ತೆ. ಇದು ಎಲ್ಲಿ? ಡಿಜಿಬೌಟಿ, ಯೆಮೆನ್, ಎರಿಟ್ರಿಯಾ. ಅಂದ್ರೆ ಇದು ಆಫ್ರಿಕಾ ಅಂತ ಇದು. ಓಕೆನಾ? ಇದು ಆಫ್ರಿಕಾ. ಓಕೆನಾ? ಇದು ಆಫ್ರಿಕಾದ ಕೊಂಬು ಅಂತಾರೆ. ಹಾಗಾದ್ರೆ ಆಫ್ರಿಕಾದ ಒಂದ್ ಕ್ವಶನ್ ನಿಮಗೆ, ಆಫ್ರಿಕಾದ ಕೊಂಬು ಅಂತಂದು ಕರೆಯೋಕೆ 4 ದೇಶಗಳನ್ನ ಮರ್ಜ್ ಮಾಡಿ ಕರೀತಾರೆ ಆಫ್ರಿಕಾ ಖಂಡದಲ್ಲಿ. ಹಾಗಾದ್ರೆ ಇದು ಕ್ವಶನ್ ಬಂದಿದೆ ಆಲ್ರೆಡಿ. ಆಫ್ರಿಕಾದ ಕೊಂಬು, ಹಾರ್ನ್ ಆಫ್ ಆಫ್ರಿಕಾ, ಇದರಲ್ಲಿರುವಂತಹ ದೇಶಗಳು ಯಾವುವು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ನೆಕ್ಸ್ಟ್ ಇದು ಯೆಮೆನ್ ಎಲ್ಲಿರುತ್ತೆ, ಇದು ಬಾಬೆಲ್ ಮಂಡೇವ್. ಓಕೆನಾ? ಇದು ರೆಡ್ ಸಿ, ಇದು ಹಿಂಗ್ ಬರುತ್ತೆ. ಇದು ಬಂದು ಹಿಂಗೆ ಕನೆಕ್ಟ್ ಆಗುತ್ತೆ ಯಾವುದು? ಅರಬ್ಬಿ ಸಮುದ್ರಕ್ಕೆ, ಹಿಂದೂ ಮಹಾಸಾಗರಕ್ಕೆ. ಓಕೆ, ಆಮೇಲೆ ನೆಕ್ಸ್ಟ್ ಮಲಕ್ಕಾ ಜಲಸಂಧಿ ಹೇಳಿದೆ. ಕ್ವಶನ್ ಏನ್ ಕೇಳ್ತಾನೆ, ಮಲಕ್ಕಾ ಜಲಸಂಧಿ ಎಲ್ಲಿದೆ ಅಂತ ಕೂಡ ಕೇಳ್ತಾನೆ. ಅದು ಇಂಡೋನೇಷ್ಯಾ ಮತ್ತು ಮಲೇಷಿಯಾದ ಮಿಡ್ಲ್ ಇದೆ ಅಂತ ಹೇಳ್ಬೇಕು. ಓಕೆನಾ? ಇದು ಈ ಕಡೆಗೆ ಸೌತ್ ಈಸ್ಟ್ ಚೀನಾ, ಈ ಕಡೆ ಅಂಡಮಾನ್ ಸಿ ಕಂಡು ಬರುತ್ತೆ, ಈ ಕಡೆ ಮತ್ತೆ ಅಂಡಮಾನ್ ಸಿ ಅಂದ್ರೆ ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ ಅವೆಲ್ಲ ಕಂಡು ಬರ್ತವೆ. ಓಕೆ, ನೆಕ್ಸ್ಟ್ ಇನ್ನೊಂದು ಹೇಳಿದೆ ಹರ್ಮುಜ್ ಜಲಸಂಧಿ ಅಂತ ಹೇಳಿದೆ. ಓಕೆನಾ? ಹರ್ಮುಜ್ ಸ್ಟ್ರೀಟ್ ಇದು ಎಲ್ಲಿ ಕಂಡು ಬರುತ್ತೆ? ಇರಾನ್, ಒಮೆನ್, UAE, ಓಕೆನಾ, ಸೌದಿ ಅರೇಬಿಯಾ ಈ ರೇಂಜಲ್ಲಿ ಕಂಡು ಬರುತ್ತೆ. ಇದು ಹರ್ಮುಜ್ ಜಲಸಂಧಿ. ಇಲ್ಲಿಂದ ತೈಲವನ್ನು ನಿಕ್ಷೇಪ ಅದೆಲ್ಲ ಇದಕ್ಕೆ ಅರಬ್ಬಿ ಸಮುದ್ರಕ್ಕೆ ಕನೆಕ್ಟ್ ಆಗುತ್ತೆ ಅದು. ಓಕೆನಾ? ಪ್ರಮುಖವಾಗಿ ಅದೇ ದೃಷ್ಟಿಯಿಂದ 80% ಹಿಂದೂ ಮಹಾಸಾಗರ ತೈಲ ನಿಕ್ಷೇಪಗಳಿಗೆ ಪ್ರಮುಖ ಹೆಸರುವಾಸಿಯಾಗಿದ್ದು, ಅಲ್ಲಿಂದ ಮಿಡ್ಲ್ ಈಸ್ಟ್ ದೇಶಗಳಿಗೆ, ಏಷ್ಯಾ ಮತ್ತು ಪೆಸಿಫಿಕ್ ದೇಶಗಳಿಗೆ ತೈಲವನ್ನ ಸಾಗಾಣಿಕೆ ಮಾಡ್ಬೇಕಂತಂದ್ರೆ
ಹಿಂದೂ ಮಹಾಸಾಗರ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಓಕೆ, ಆರ್ಥಿಕ ಕಾರಿಡಾರ್ ಏನಿದೆ, ವಿಶ್ವದ ಒಟ್ಟು ಕಂಟೈನರ್ ಹಡಗುಗಳ ಸಂಚಾರ ಅರ್ಧದಷ್ಟು ಭಾಗ, 1/3 ಸರಕು ಸಾಗಾಣಿಕೆ ಇದ್ರ ಮೂಲಕವೇ ನಡೀತೈತೆ. ಅಂದ್ರೆ 1/3 ಅಂದ್ರೆ 3 ಭಾಗ ಏನಾದ್ರು ವರ್ಕ್ ಆಗ್ತಿದ್ರೆ ಅದರಲ್ಲಿ 1 ಭಾಗ ಇದೇ ಸಾಗರದ ಮೂಲಕ ಹೋಗ್ಬೇಕಂತೆ. ಅರ್ಧದಷ್ಟು ಸಂಚಾರ ಅಂದ್ರೆ 50% ಟ್ರಾನ್ಸ್ಪೋರ್ಟ್ ಇದೇ ಸಾಗರದ ಮೂಲಕವೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ಪ್ರಮುಖವಾದಂತಹ ಸಾಗರವಾಗಿರುತ್ತದೆ. ನೆಕ್ಸ್ಟ್, ಚೀನಾ, ಜಪಾನ್, ಭಾರತ, ದಕ್ಷಿಣ ಕೊರಿಯಾದಂತಹ ಬೆಳೆಯುತ್ತಿರುವ ಆರ್ಥಿಕತೆಗೆ ಇದನ್ನೇ ನೆಚ್ಕೊಂಡಿದ್ದಾವೆ. ಅಂದ್ರೆ ಅವು ಆರ್ಥಿಕತೆಯನ್ನ ಇನ್ನು ಬೆಳೆಯುತ್ತಿರುವ ಆರ್ಥಿಕತೆ ಅಂದ್ರೆ ಇನ್ನು ಬೆಳೆಯುತ್ತಿರುವ ದೇಶಗಳು ಅವು ಆರ್ಥಿಕತೆಗಾಗಿ ಇದೇ ಸಾಗರವನ್ನ ನೆಚ್ಕೊಂಡಿದ್ದಾವೆ. ಇದೇ ಸಾಗರ ನಮಗೆ ರೋಡ್ ಇದು ಒಂದೇ, ಈಗ ನಮ್ಗೆ ಆಪ್ಷನ್ ಇಲ್ಲ ಅಂತ ನೆಚ್ಕೊಂಡಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಸಂಪನ್ಮೂಲಗಳ ಭಂಡಾರ ಅಂದ್ರೆ ಹಿಂದೂ ಮಹಾಸಾಗರದ ಕೇವಲ ಸಾರಿಗೆ ಮಾತ್ರವಲ್ಲ, ಇಲ್ಲಿ ಅಪಾರ ಪ್ರಮಾಣದ ನೈಸರ್ಗಿಕ ಅನಿಲವಿರುತ್ತೆ, ತೈಲ ನಿಕ್ಷೇಪಗಳು, ಸಮುದ್ರ ಆಹಾರದ ಸಂಪನ್ಮೂಲಗಳು ಕೂಡ ಇಲ್ಲಿವೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ಸಮುದ್ರ ತಾಳದಲ್ಲಿ ಅಪರೂಪದ ಖನಿಜಗಳು, ಆಮೇಲೆ ಭವಿಷ್ಯದ ತಂತ್ರಜ್ಞಾನಕ್ಕೆ ಬಹಳ ಮುಖ್ಯವಾಗಿವೆ. ಭಾರತದ ದೃಷ್ಟಿಕೋನ, ಭಾರತದ ಭದ್ರತಾ ದೃಷ್ಟಿಕೋನ ಈ ಪ್ರದೇಶದ ಪ್ರಮುಖ ಶಕ್ತಿಯಾಗಿ ಹೊರಹೊಮ್ಮಲು ಸಾಗರ್ ಅಂದ್ರೆ ಸೆಕ್ಯೂರಿಟಿ ಗ್ರೋತ್ ಫಾರ್ ಆಲ್ ದ ರೀಸನ್ ಎಂಬ ಯೋಜನೆಯನ್ನು ಕೂಡ ರೂಪಿಸಿದಂತೆ ಸಮುದ್ರಗಳ ಮೇಲೆ ನಿಯಂತ್ರಣ ಸಾಧಿಸುವುದು ಮತ್ತು ಕಡಲ್ಗಳ್ಳತನವನ್ನು ತಡೆಯುವುದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಪೈಪೋಟಿಯಲ್ಲಿ ಸ್ಟ್ರಿಂಗ್ ಆಫ್ ಪಲ್ಸ್ ನೀತಿ ಭಾರತದ ನೆಕ್ಲೆಸ್ ಆಫ್ ಡೈಮಂಡ್ ಎಂದು ಈ ಸರದ ತಮ್ಮ ಪ್ರಭಾವ ಹೆಚ್ಚಿಸಿಕೊಳ್ಳಲು ಸ್ಪರ್ಧೆಯನ್ನು ತೋರಿಸುತ್ತಾರೆ. ಅಂದ್ರೆ ಅಮೆರಿಕ, ಫ್ರಾನ್ಸ್ ರಾಷ್ಟ್ರಗಳು ಇಲ್ಲಿ ಕೂಡ ನೌಕಾನೆಲೆಗಳನ್ನು ಮಾಡಿದವೆ. ಓಕೆನಾ. ನೆಕ್ಸ್ಟ್ ಕ್ವಶನ್, ಬಂಗಾರ ಮಣ್ಣಿನಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ ಅಂದ್ರೆ ಯಾವ್ದು ರಾಂಗ್ ಇದೆ. ಜಸ್ಟ್ ಬಂಗಾರ ಹಳೆ ಮಣ್ಣು, ಹೊಸ ಮಣ್ಣು ಈ ರೀತಿ ಕೇಳ್ತಿದ್ರು, ಅಥವಾ ಬಂಗಾರ ಇದು ಯಾವ ರೀತಿ ಮಣ್ಣು ಈ ರೀತಿ ಕೇಳ್ತಿದ್ರು. ಇದರಲ್ಲಿ ಬಂಗಾರ ಬಗ್ಗೆ ನಿನಗೆ ಕಂಪ್ಲೀಟ್ ಆಗಿ ಕ್ಲಾರಿಟಿ ಇತ್ತಂದ್ರೆ ಮಾತ್ರ ಈ ಕ್ವಶನ್ ನೀನು ಟಚ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಕೇಳ್ತಾನೆ. ಬಂಗಾರ ಇದು ಹಳೆಯ ಮೆಕ್ಕಲು ಮಣ್ಣು, ಹೌದು. ಇದು ನದಿಗಳಿಂದ ದೂರದಲ್ಲಿರುವ ಎತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ, ಇದು ಕೂಡ ಹೌದು. ಇದು ಸಣ್ಣ ಕಣಗಳಿಂದ ಕೂಡಿದ್ದು ಹೆಚ್ಚು ತೇವಾಂಶವನ್ನು ಹಿಡಿದಿಡಬಲ್ಲದು. ಓಕೆನಾ. ಅಂದ್ರೆ ಹೆಚ್ಚು ತೇವಾಂಶವನ್ನ ಹಿಡಿದಿಡುತ್ತೆ ಅಂತ ಹೇಳ್ತಿದ್ರೆ, ಹಾಗಾದ್ರೆ ಇದು ರಾಂಗ್. ಇದು ಹೆಚ್ಚು ತೇವಾಂಶವನ್ನು ಹಿಡಿದಿಡೋದು ಬಂಗಾರ ಅಲ್ಲ, ಕದರ್ ಅಂತ ಬರುತ್ತೆ ಅದು. ಓಕೆನಾ. ನೆಕ್ಸ್ಟ್, ಬಂಗಾರನಲ್ಲಿ ಸಾಮಾನ್ಯವಾಗಿ ಕಂಕರ್ ಲೈಮ್ ನೂಡಲ್ಗಳಿರ್ತವೆ, ಇದು ಕೂಡ ರೈಟ್. ಆಪ್ಷನ್ 3 ರಾಂಗ್. ಇದನ್ನ 1 year ಬ್ಯಾಕ್ ಒಂದು ಕ್ಲಾಸ್ ಮಾಡಿದೆ ನಾನು, ಜಸ್ಟ್ 11 ನಿಮಿಷ ಇದೆ ಈ ಕ್ಲಾಸ್. ಆ ಕ್ಲಾಸ್ ನೋಡ್ಕೊಂಡು ಹೋದ್ರೆ ಈ ಕ್ವಶನ್ಗೆ ನೀವು ಆರಾಮ್ಸೆ ಆನ್ಸರ್ ಮಾಡ್ಬೋದಿತ್ತು. ಅದನ್ನ ನೋಡಿ ಹುಡುಗರು ಎಕ್ಸಾಮ್ ಬರೆದು ಬಂದ್ಮೇಲೆ ಮೊನ್ನೆ ರಿಪ್ಲೈ ಮಾಡಿದಾರೆ ನೋಡ್ರಿ, ಬ್ರೋ ಈ ಕಾನ್ಸೆಪ್ಟ್ ಮೇಲೆ ಒಂದು ವಿಡಿಯೋ, ಈ ಒಂದೇ ವಿಡಿಯೋ ಸಾಕು ಯಾವುದೇ ಎಕ್ಸಾಮ್ಗೆ. ಇವತ್ತು KA ಅಲ್ಲಿ ಒಂದು ಕ್ವಶನ್ ಬಂದಿತ್ತು, ನಾನು ಈ ವಿಡಿಯೋನ 1 year ಹಿಂದೆನೆ ನೋಡಿದ್ದೆ, ಇವತ್ತು ಹೆಲ್ಪ್ ಆಯ್ತು, ಥ್ಯಾಂಕ್ ಯು ಅಂತ ಕಳ್ಸಿದ್ದಾರೆ. ಓಕೆನಾ. ಮ್ಯಾಕ್ಸಿಮಮ್ ಹುಡುಗರು ನೋಡಿರ್ತಾರ, ನೋಡಿದ್ಮೇಲೆ ಅದ್ರದ್ದು ರಿಪ್ಲೈ ಮಾಡೋದು ಬಹಳ ಕಡಿಮೆ ಹುಡುಗರು. ಓಕೆನಾ. ಅವ್ರು ಯಾರೋ ರಿಪ್ಲೈ ಮಾಡಿದ್ದಾರೆ, ಗುರುರಾಜ್ ಅನ್ನೋರು. ಓಕೆ, ಥ್ಯಾಂಕ್ ಯು. ಇದರಲ್ಲಿ ಮೆಕ್ಕಲು ಮಣ್ಣು ಅಂತ ಬರ್ತವೆ. ಓಕೆನಾ. ಮೆಕ್ಕಲು ಮಣ್ಣಲ್ಲಿ ಭಾರತದ ನದಿ ಬಯಲು ಪ್ರದೇಶಗಳಲ್ಲಿ ಕಂಡುಬರುವ ಮೆಕ್ಕಲು ಮಣ್ಣನ್ನು ಅವುಗಳ ವಯಸ್ಸು ಮತ್ತು ಅನುಗುಣದ ಆಧಾರದ ಮೇಲೆ, ಗುಣಲಕ್ಷಣದ ಆಧಾರದ ಮೇಲೆ, ಅದರ ಕ್ಯಾರೆಕ್ಟರ್ ಆಧಾರದ ಮೇಲೆ 2 ವಿಭಾಗಗಳಾಗಿ ವಿಂಗಡಿಸಲಾಗುತ್ತದೆ, ಬಂಗಾರ ಮತ್ತು ಕದರ್ ಅಂತ. ಅದ್ರ ಬಗ್ಗೆ ಇವಾಗ ಹೇಳ್ತೇನೆ. ಇದು ಒಂದೇ ಇಮೇಜ್ ಇಟ್ಕೊಂಡು ಅಲ್ಲಿ 11 ನಿಮಿಷ ಮಾತಾಡೋದು, ಅದ್ರ ಮೇಲೆನೆ ಕ್ವಶನ್ ಬಂದಿರೋದು. ಓಕೆ, ಫಸ್ಟ್ ಇದು ಹಿಮಾಲಯ ವಿಭಾಗ. ಓಕೆನಾ. ಹಿಮಾಲಯ ಇಲ್ಲಿಂದ ಎಲ್ಲಾ ನದಿಗಳು ಹಿಂಗೆ ಹರಿದು ಬರ್ತವೆ, ರೈಟಾ. ಹರಿದು ಬಂದಾಗ ಏನಾಗುತ್ತೆ, ಹಿಮಾಲಯ ಅಷ್ಟು ಎತ್ತರ ಪ್ರದೇಶದಿಂದ, ಅಷ್ಟು 8 ಕಿಲೋಮೀಟರ್ ಇಂದ ಅಷ್ಟು ಎತ್ತರ ಪ್ರದೇಶದಿಂದ ಹರಿದು ಬರುವಾಗ ಅದರ 6-8 ಕಿಲೋಮೀಟರ್ ಹತ್ರ ಇದೆ ಯಾವುದು ಹಿಮಾಲಯ. ಓಕೆನಾ. ಅದ್ರ ಅಷ್ಟು ಎತ್ತರದಿಂದ ಹರಿದು ಬರುವಾಗ ಅದರಲ್ಲಿ ಇರುವಂತಹ ದೊಡ್ಡ ದೊಡ್ಡ ಕಲ್ಲುಗಳೆಲ್ಲ ಬಂದು ಫಸ್ಟ್ ಶೇಖರಣೆ ಆಗ್ತವೆ. ಈಗ ಏನಾದ್ರೂ ಹಿಂಗ ಅಪ್ಪಿಂದ ಕೆಳಗ್ ಬರ್ತಿದಾವ ಅಂದ್ರೆ ಫಸ್ಟ್ ನೆಲ ಸಿಕ್ಕಿದ ತಕ್ಷಣ ಇಲ್ಲೆಲ್ಲ ದೊಡ್ಡ ದೊಡ್ಡ ಏನಿರ್ತವೆ ಅಲ್ಲೇ ಸ್ಟೋರ್ ಆಗ್ತಾವ ತಾನೆ, ಹಂಗೆ ಇಲ್ಲಿ ಬಂದ್ ಎಲ್ಲಾ ಕಲ್ಲುಗಳು ಸ್ಟೋರ್ ಆಗ್ತವೆ. ಓಕೆನಾ. ಸ್ಟೋರ್ ಆದ್ಮೇಲೆ ಇಲ್ಲಿ ನೀರೆಲ್ಲ ಬಂದಿರುತ್ತೆ, ಬಟ್ ಕಲ್ಲಿರೋದ್ರಿಂದ ನೀರೆಲ್ಲ ಒಳಗೆ ಇಂಕೊಂಡು ಇಲ್ಲಿ ಮುಂದೆ ಬಂದ್ಮೇಲೆ ನೀರೆಲ್ಲ ಕಾಣುತ್ತೆ. ಓಕೆನಾ. ಈ ಕಾಣುವ ಪ್ರದೇಶಕ್ಕೆ ಏನಂತಾರೆ ಅಂದ್ರೆ ತರಾಯ್ ಅಂತಾರೆ. ಓಕೆನಾ. ಇಲ್ಲಿ ಕಲ್ಲುಗಳು ಎಲ್ಲ ಮುಣ್ಕೊಂಡಿರುವ ಪ್ಲೇಸ್ಗೆ ಏನಂತಾರೆ ಅಂದ್ರೆ ಬಬರ್ ಅಂತಾರೆ. ಓಕೆನಾ. ಬಬರ್. ಬಟ್ ಇಲ್ಲಿ ಯಾವುದೇ ರೀತಿಯಾದಂತಹ ದೊಡ್ಡ ಮಟ್ಟದ ಪರಿಸರ ವ್ಯವಸ್ಥೆಯನ್ನ ನಾವು ಕಂಡ್ಬರಲ್ಲ ಯಾವ್ದ್ರಲ್ಲಿ, ಬಬರ್ ಅಲ್ಲಿ. ಬಟ್ ದೊಡ್ಡ ದೊಡ್ಡ ಮರಗಳು ಕಂಡ್ಬರ್ತವೆ, ಆದ್ರೆ ಬಹಳ ಮೇಜರ್, ಅಲ್ಲೊಂದು ಇಲ್ಲೊಂದು. ಓಕೆನಾ. ಆದ್ರೆ ಮುಂದೆ ಬಂದು ಇಲ್ಲಿ ಅದೇ ನೀರು ಇಲ್ಲಿ ಮುಳುಗಿ ಮತ್ತೆ ಮುಂದೆ ಇಲ್ಲಿ ಅದೇ ಸಮವಾದ ನೆಲದಲ್ಲಿ ಕಾಣಿಸ್ಕೊಳುತ್ತೆ. ಆ ಕಾಣಿಸ್ಕೊಂಡು ಅದಕ್ಕೆ ಏನಂತಾರೆ, ತೆರ ಅಂತಾರೆ. ಅಲ್ಲಿ ಜೌಗು ಪ್ರದೇಶ, ಇದು ಜೌಗು ಪ್ರದೇಶ ಆಗ್ಬೋದು, ದೊಡ್ಡ ಮಟ್ಟದ ಕಾಡಾಗ್ಬೋದು, ದೊಡ್ಡ ದೊಡ್ಡ ಮರಗಳು, ಚಿಕ್ಕ ಮರಗಳು, ಪರಿಸರ ವ್ಯವಸ್ಥೆ ಅತ್ಯಂತ ಸಮೃದ್ಧವಾಗಿ ಬೆಳೆಯುತ್ತಿದ್ದು ಯಾವುದು, ತೆರಾಯಿ. ಇಲ್ಲಿ ಕೃಷಿಗೂ ಕೂಡ ಅತ್ಯಂತ ಉಪಯೋಗವಾಗುತ್ತೆ. ಓಕೆನಾ. ಈ ರೀತಿಯಾಗಿ ತೆರಾಯಿ 2ನೇ ಪಾಯಿಂಟ್ ಆಗುತ್ತೆ. ಹಾಗಾದ್ರೆ ತೆರಾಯಿ ಇಲ್ಲಿ ಎಷ್ಟ ನೀರು ಬಂದ ತಕ್ಷಣ ಇಲ್ಲಿ ಬಂದು ನಿಲ್ಲೋದಿಲ್ಲ, ನಿಂತು ಮತ್ತೆ ಒಂದು
ನದಿ ತರ ಹಿಂಗ್ ಹರ್ಕೊಂತ ಹೋಗುತ್ತೆ. ಹರ್ಕೊಂತ ಹೋಗುವಾಗ ಕ್ವಶನ್ ಬಂದಿರೋದು ನಿಮಗೆ ಇಲ್ಲಿ. ಓಕೆನಾ? ಈಗ ಫಸ್ಟ್ ಬೆಟ್ಟದಿಂದ ನೀರು ಬಂತು, ಅದರಲ್ಲಿರುವ ಕಲ್ಲು ದೊಡ್ಡ ದೊಡ್ಡ ಮಣ್ಣು ಅವೆಲ್ಲ ಅಲ್ಲೇ ಸ್ಟೋರ್ ಆಯ್ತು. ಸ್ಟೋರ್ ಆದ್ಮೇಲೆ ಅಲ್ಲಿಂದ ಫಿಲ್ಟರ್ ಆಗಿ ನೆಕ್ಸ್ಟ್ ತೆರೆಯಿಂದ ಬಂತು, ಆ ಜೋಗು ಪ್ರದೇಶ ಆಗಿ ಅಲ್ಲಿಂದ ಮುಂದೆ ಆ ಹೆಚ್ಚುವರಿ ನೀರು ಒಂದು ಹರಿಯೋಕ್ಕಿಂತ ನದಿ ಅಂತ ಆಯ್ತು. ಆ ನದಿ ಅಂತ ಆದ್ಮೇಲೆ ಪ್ರತಿ ವರ್ಷ ಈ ತರ ಆಗ್ತಿರೋ ಪ್ರೋಸೆಸ್ ಅಲ್ಲಿ ಪ್ರತಿ ವರ್ಷ ಈಗ ನೀರು ಹರಿಯುತ್ತೆ. ಇಲ್ಲಿ ದೊಡ್ಡ ದೊಡ್ಡ ಕಲ್ಲು ಇರುತ್ತೆ, ಸಣ್ಣ ಸಣ್ಣ ಕಲ್ಲು ಇರುತ್ತೆ, ಅದರಲ್ಲಿ ತಿಳಿಯಾದ ಮಣ್ಣಿಗೆ ಬಂದೇ ಬರುತ್ತೆ. ಬಂದಾಗ ಫಸ್ಟ್ ಗೆ ಸ್ಟೋರ್ ಆಗುತ್ತೆ, ಪಕ್ಕದಲ್ಲಿ ಎಲ್ಲ ಸ್ಟೋರ್ ಆಗುತ್ತೆ. ಈಗ ನದಿ ಹಿಂಗ್ ಹರಿಯುತ್ತಿದೆ ಅಂದಾಗ ಫಸ್ಟ್ ಇಲ್ಲಿ ಸ್ಟೋರ್ ಆಗುತ್ತೆ ಇದು ಹೊಸ ಮಣ್ಣು. ಓಕೆನಾ? ಈಗ 2025ರಲ್ಲಿ ಇಲ್ಲಿ ಬಂದು ಸ್ಟೋರ್ ಆಗಿದೆ ಅಂತ ತಿಳ್ಕೊಡ್ರಿ. ಅದೇ ಈಗ ಈ ವರ್ಷ 2026ರಲ್ಲಿ ಮತ್ತೆ ಇವಾಗ ಮಳೆ ಬರುತ್ತಲ್ವಾ, ಮಳೆ ಬಂದಾಗ ಇದು ಏನಾಗುತ್ತಂದ್ರೆ ಇದು ಈ ಸ್ಟೋರ್ ಆಗಿರೋ ಮಣ್ಣು ಅರ್ಧ ಇಲ್ಲಿ ಹಿಂದೆ ಶೇಖರಣೆ ಆಗುತ್ತೆ. ಓಕೆನಾ? ಅರ್ಧ ಹಿಂದೆ ಶೇಖರಣೆ ಆಗುತ್ತೆ. ಇದು ಅರ್ಧ ಹಿಂದೆ ಶೇಖರಣೆ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಅದರಲ್ಲಿ ಉಳಿದಿರುವಂತ ಮತ್ತೀಗ 2026ರಲ್ಲಿ ಈ ಹೊಸ ಮಣ್ಣು ಬರುತ್ತೆ. ಈ ಹೊಸ ಮಣ್ಣು ಮತ್ತೆ ಈಗ ನೀರು ಬಂತ, ಹೊಸ ಮಣ್ಣು ಬಂದ ತಕ್ಷಣ ಅದು ಇಲ್ಲೇ ಹತ್ರ ಸೇರಾಗುತ್ತೆ. ಓಕೆನಾ? ಹೊಸ ಮಣ್ಣು ಬಂದಾಗ ಅದು ನದಿ ಪಕ್ಕದಲ್ಲೇನೆ ಉಳಿಯುತ್ತೆ. ಅಂದ್ರೆ ಇದು ಇಲ್ಲಿ ಈ ಜಾಗ ಇದನ್ನ ಅಕ್ವೈರ್ ಮಾಡ್ಕೊಂಡ ತಕ್ಷಣ ಇದು ಹಳೆ ಮಣ್ಣು ಹಿಂದೆ ಹೋಗುತ್ತೆ. ಹಾಗಾಗಿ ಇದರಲ್ಲಿ ಬಂಗರ್ ಅಂತ, ಇದು ಹಳೆ ಮಣ್ಣು ಏನಿರ್ತಲ್ವಾ ಇದು ಬಂಗರ್ ಅಂತಾರೆ. ಅದೇ ಇದು ನದಿಯ ಪಕ್ಕದಲ್ಲಿನೇ ಫಸ್ಟ್ ಗೆ ಏನಿರ್ತಲ್ವ ಅದು ಅದಕ್ಕೆ ಕದರ್ ಅಂತಾರೆ. ಓಕೆನಾ? ಇಲ್ಲೇ ನೋಡ್ರಿ, ಇದು ಫಸ್ಟ್ ಕದರು, ಇದು ಬಂಗರ್, ಇದು ಹೊಸ ಮಣ್ಣಿದು, ಇದು ಹಳೆ ಮಣ್ಣು. ಓಕೆನಾ? ಐ ಹೋಪ್ ಇದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗಾಗಿ ಇದ್ರ ಮೇಲೆನೆ ಕ್ವಶನ್ ಬಂದಿರೋದು. ಇದು ಸಣ್ಣಗಳಿಂದ ಕೂಡಿದ್ದು ಬಂಗರ್ ಮೇಲೆ ಕೇಳಿದಾನೆ. ಓಕೆ, ನೆಕ್ಸ್ಟ್ ಬಂಗರ್. ಇದು ಅತ್ಯಂತ ಹಳೆ ಮೆಕ್ಕಲು ಮಣ್ಣು, ನದಿ ಪ್ರವಾಹ ಮಟ್ಟಕ್ಕಿಂತ ಎತ್ತರ ಪ್ರದೇಶದಲ್ಲಿ ಇದು ಕಂಡು ಬರ್ತದೆ ಅಂತ ಹೇಳ್ತಿದ್ದಾರೆ. ಒಂದು ನಿಮಿಷ. ಓಕೆನಾ? ನದಿ ಪ್ರವಾಹ ಎತ್ತರ ಮಟ್ಟದಲ್ಲಿ ಕಂಡು ಬರುತ್ತೆ ಅಂತ ಹೇಳ್ತಿದ್ದಾರೆ. ಇದರ ರಚನೆ ಒರಟಾಗಿದ್ದು ಕಂಡು ಬರ್ತದೆ. ಮಣ್ಣಿನಲ್ಲಿ ಸುಣ್ಣದ ಮಣ್ಣಿನಲ್ಲಿ ಒರಟಾದ ಮಣ್ಣಿನಲ್ಲಿ ಸುಣ್ಣದ ಅಂಶಗಳು ಕಂಡುಬಂದು ಹೆಚ್ಚಾಗಿರುತ್ತದೆ. ಇದರ ಕಣಗಳು ದೊಡ್ಡದಾಗಿರುವುದರಿಂದ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಕಡಿಮೆ ಇರುತ್ತದೆ. ಓಕೆನಾ? ಕ್ವಶನ್ ಇದ್ರ ಮೇಲೆ ಕೇಳಿರೋದು, ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಕಡಿಮೆ ಇರುತ್ತದೆ, ಬಟ್ ಕ್ವಶನ್ ಅಲ್ಲಿ ಜಾಸ್ತಿ ಇರುತ್ತದೆ ಅಂತ ಕೊಟ್ಟಿದ್ದಾನೆ. ಹಾಗಾದ್ರೆ ಅದಕ್ಕಾಗಿ ಇದು ರಾಂಗು. ಫಲವತ್ತತೆ ಅಂತ ಬಂದಾಗ ಕದರ್ ಮಣ್ಣಿಗಿಂತ ಕಡಿಮೆ ಫಲವತ್ತತೆಯನ್ನು ಹೊಂದಿರುತ್ತೆ ಯಾವುದು ಬಂಗರು. ಈಗ ಕಾದರ್ ನೋಡೋದಾದ್ರೆ ಇದು ವಯಸ್ಸು ಹೊಸ ಮೆಕ್ಕಲು ಮಣ್ಣಾಗಿರುತ್ತದೆ. ಪ್ರತಿ ವರ್ಷ ನದಿಗಳ ಪ್ರವಾಹದಿಂದ ಶೇಖರಣೆ ಆಗುವ ಮಣ್ಣು ಕದರ್ ಆಗಿರ್ತದೆ. ಇದರ ರಚನೆ ಅತ್ಯಂತ ಸಣ್ಣ ಮತ್ತು ನುಣುಪಾದ ಕಣಗಳಿಂದ ಕೂಡಿದೆ. ಸಣ್ಣ ಕಣಗಳ ಕಾರಣದಿಂದಾಗಿ ಹೆಚ್ಚು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಕೂಡ ಹೊಂದಿದಂತೆ. ಫಲವತ್ತತೆ ಅಂತ ಬಂದ್ರೆ ಇದು ಅತ್ಯಂತ ಫಲವತ್ತಾದ ಮಣ್ಣಾಗಿದೆ ಯಾವುದು ಕದರ್. ತೀವ್ರ ಕೃಷಿಗೆ ಸೂಕ್ತವಾಗಿ ಉಪಯೋಗವಾಗುತ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 3. ಹಸಿರು ಕ್ರಾಂತಿ ಎಂಬ ಪದವನ್ನು ಮೊದಲಿಗೆ ಯಾರು ಸೃಷ್ಟಿಸಿದರು? ಓಕೆನಾ? ಹಸಿರು ಕ್ರಾಂತಿ ಪದವನ್ನು ಜಸ್ಟ್ ಪದವನ್ನು ಕೇಳ್ತಿದ್ದೇನೆ. ಹಸಿರು ಕ್ರಾಂತಿ ಪಿತಾಮಹ ಯಾರು ಆ ತರ ಇಲ್ಲ. ಇದಕ್ಕೆ ರೈಟ್ ಆನ್ಸರ್ ವಿಲಿಯಂ ಎಸ್ ಗೌಡ. ನೋಡೋದಾದ್ರೆ ಪದ ಬಳಕೆ ಮಾಡಿದವರು ಯಾರಂದ್ರೆ ವಿಲಿಯಂ ಎಸ್ ಗೌಡ. ಇದು ಅಂತಾರಾಷ್ಟ್ರೀಯ ಅಭಿವೃದ್ಧಿ ಅಮೆರಿಕ ಸಂಸ್ಥೆಯ ನಿರ್ದೇಶಕರಾಗಿದ್ದು ಅವರು 1968ರಲ್ಲಿ ಮೊದಲ ಬಾರಿಗೆ ಹಸಿರು ಕ್ರಾಂತಿ ಎಂಬ ಪದವನ್ನು ಬಳಕೆ ಮಾಡ್ತಾರೆ. ಹೊಸ ಕೃಷಿ ತಂತ್ರಜ್ಞಾನದಿಂದ ಆಗುತ್ತಿರುವ ಭಾರಿ ಬದಲಾವಣೆ ವಿವರಿಸಲು ಈ ಪದವನ್ನು ಬಳಕೆ ಮಾಡಿದ್ದಾರೆ. ಓಕೆನಾ? ನೆಕ್ಸ್ಟ್ ಜಾಗತಿಕ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಕೇಳ್ಬೋದು, ಕೇಳಿದರೆ ಆಗ್ಲೇ. ಇದು ನಾರ್ಮನ್ ಬೋರ್ಲಾಗ್. ಇವರು ಜಾಗತಿಕ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯಲಾಗುತ್ತದೆ. ಮೆಕ್ಸಿಕೋದಲ್ಲಿ ಅಧಿಕ ಇಳುವರಿ ನೀಡುವ ಕುಬ್ಜ ಗೋಧಿ ತಳಿಯನ್ನು ಅಭಿವೃದ್ಧಿಪಡಿಸಿದರು. ಹಾಗಾಗಿ ಇದಕ್ಕೆ 1970ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಕೂಡ ನೀಡಲಾಗಿದೆ. ಓಕೆನಾ? ಹಸಿರು ಕ್ರಾಂತಿ ಪಿತಾಮಹ ನಾರ್ಮನ್ ಬೋರ್ಲಾಗ್, ಅವರಿಗೆ 1970ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಹಾಗಾದ್ರೆ ಜಾಗತಿಕ ಹಸಿರು ಕ್ರಾಂತಿ ಪಿತಾಮಹ ನಾರ್ಮನ್ ಬೋರ್ಲಾಗ್ ಅಂತ ಗೊತ್ತಾದ್ರೆ ಭಾರತದ ಹಸಿರು ಕ್ರಾಂತಿ ಪಿತಾಮಹ ಅಂತ ಕೂಡ ನೀವು ನೋಡ್ಕೋಬೇಕು. ಯಾರಂತಂದ್ರೆ ಎಂ.ಎಸ್. ಸ್ವಾಮಿನಾಥನ್. ಇವರು ಹಸಿರು ಕ್ರಾಂತಿ ಪಿತಾಮಹ ಎಂಬ ಕೀರ್ತಿಗೆ ಸಲ್ಲುತ್ತದೆ. ಇವರು ನಾರ್ಮನ್ ಬೋರ್ಲಾಗ್ ಅವರ ತಳಿಗಳನ್ನು ಭಾರತದ ಹವಾಮಾನಕ್ಕೆ ತಕ್ಕಂತೆ ಅವರು ಕೂಡ ಶ್ರಮಿಸ್ತಾರೆ. ಅಂದ್ರೆ ಅವರು ಏನ್ ಮಾಡಿದ್ರಲ್ವ ಗೋಧಿ ತಳಿ, ಅದನ್ನು ಭಾರತದ ಕ್ಲೈಮೇಟ್ಗೆ ತಕ್ಕಂಗೆ ಅದನ್ನು ಕೂಡ ವರ್ಕ್ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಇವರು ಕೆಲಸ ಮಾಡ್ತಾರೆ. ಹಾಗಾಗಿ ಇವರನ್ನ ಭಾರತದ ಹಸಿರು ಕ್ರಾಂತಿ ಪಿತಾಮಹ ಅಂತ ಕರೀತಾರೆ. ಇವರು 1960ರಲ್ಲಿ ದಶಕದ ಮಧ್ಯದಲ್ಲಿ, ವಿಶೇಷವಾಗಿ 1966-67ರಲ್ಲಿ ಹಸಿರು ಕ್ರಾಂತಿಯು ಆರಂಭವಾಯಿತು. ಹಸಿರು ಕ್ರಾಂತಿಯ ಪ್ರಮುಖ ಅಂಶಗಳೇನು? ಹೈಲ್ಡಿಂಗ್ ವೆರೈಟಿ ಬೀಜಗಳ ಬಳಕೆ, ಅಧಿಕ ಇಳುವರಿ ನೀಡುವ ಬೀಜಗಳನ್ನು ಪರಿಚಯಿಸಲಾಯಿತು. ರಾಸಾಯನಿಕ ರಸಗೊಬ್ಬರ ಮತ್ತು ಕೀಟನಾಶಕಗಳ ಬೆಳೆಗಳ ರಕ್ಷಣೆ ಮತ್ತು ಇವುಗಳ ಹೆಚ್ಚು ಬಳಕೆಯಾಯಿತು. ನೀರಾವರಿ ಸೌಲಭ್ಯ ಮಳೆಯನ್ನು ಅವಲಂಬಿಸದೆ ಕಾಲುವೆ, ಬಾವಿ ನೀರಾವರಿಗೆ ಒತ್ತು ನೀಡಲಾಗುತ್ತೆ. ಇದರಲ್ಲಿ ಯಾಂತ್ರೀಕರಣ, ಟ್ರ್ಯಾಕ್ಟರ್ ಮತ್ತು ಸುಧಾರಿತ ಕೃಷಿ ಉಪಕರಣಗಳನ್ನು ಪ್ರಾರಂಭಕ್ಕೆ ಪ್ರಮುಖ ಹೆಜ್ಜೆಯನ್ನು ಇಡಲಾಗುತ್ತೆ. ಪರಿಣಾಮಗಳೇನು? ಆಹಾರ ಸ್ವಯಂ ಪೂರ್ಣತೆ, ಅಂದ್ರೆ ಭಾರತದ ಆಹಾರಕ್ಕೆ ಇತರ ದೇಶಗಳ ಮೇಲೆ ಅವಲಂಬಿತವನ್ನು ತಪ್ಪಿಸ್ತದೆ. ಅಂದ್ರೆ ನಾವೇ ಗೋಧಿ ಮತ್ತು ಭತ್ತವನ್ನು ಬೆಳೆಯುವ ದೃಷ್ಟಿಯಿಂದ ಬೇರೆ ಕಡೆಯಿಂದ ಆಹಾರ ಧಾನ್ಯಗಳನ್ನು
ನಾವು ಆಮದು ಮಾಡ್ಕೊಳ್ಳೋದು ತಪ್ಪಿತ್ತು ಇದರ ಮೇಲೆ ಅಂತ ಹೇಳ್ತಿದ್ರೆ. ನೆಕ್ಸ್ಟ್ ಗೋಧಿ ಮತ್ತು ಅಕ್ಕಿ. ಈ ಗರಿಷ್ಠ ಕ್ರಾಂತಿಯ ಲಾಭ ಗರಿಷ್ಠವಾಗಿ ಯಾವ ಬೆಳೆಗಳ ಮೇಲೆ ಬಂತಂದ್ರೆ ಗೋಧಿ ಮತ್ತು ಅಕ್ಕಿ. ಅಂದ್ರೆ ಹಸಿರು ಕ್ರಾಂತಿಯಲ್ಲಿ ಅತ್ಯಂತ ಪ್ರಮುಖವಾದ ಬೆಳೆಗಳು ಯಾವ್ದಂತ ಕೂಡ ಕೇಳಿದಾನೆ. ಓಕೆನಾ, ಗೋಧಿ ಮತ್ತು ಅಕ್ಕಿ. ಪ್ರದೇಶಗಳು ಪಂಜಾಬ್, ಹರಿಯಾಣ, ಪಶ್ಚಿಮ ಉತ್ತರ ಪ್ರದೇಶಗಳು ಈ ಕ್ರಾಂತಿ ಅತಿ ಹೆಚ್ಚು ಲಾಭ ಪಡೆದ ರಾಜ್ಯಗಳಾಗಿವೆ. ನೆಕ್ಸ್ಟ್ ಬಂದಿದೆ ಇವಾಗ ಕ್ವಶನ್ ಮಾನ್ಸೂನ್ ಆಧಾರಿತ. ಓಕೆನಾ, ಮಾನ್ಸೂನ್. ಭಾರತವು ಮಾನ್ಸೂನ್ ಆಧಾರಿತ ದೇಶ. ಹೌದು. ನೈಋತ್ಯ ಮಾನ್ಸೂನ್ ಸಾಮಾನ್ಯವಾಗಿ ಭಾರತಕ್ಕೆ ಹೆಚ್ಚು ಮಳೆಯನ್ನು ತರುತ್ತದೆ. ನೈಋತ್ಯ ಮಾನ್ಸೂನ್ ಸಾಮಾನ್ಯವಾಗಿ ಹೆಚ್ಚು ಮಳೆಯನ್ನು ತರುತ್ತದೆ. ಈಗ ನಮ್ದು ಇದು ಭಾರತ ಅಂತ ತಿಳ್ಕೊಡ್ರಿ. ನೈಋತ್ಯ ಮಾನ್ಸೂನ್ ಭಾರತ ಇವು ಹಿಂಗ್ ಬರ್ತವೆ. ಓಕೆನಾ, ನೈಋತ್ಯ ಮಾನ್ಸೂನ್ ಭಾರತ ಹಿಂಗ್ ಬಂದು ಈ ಕಡೆ ಬಂದು ಮತ್ತೆ ಇಲ್ಲಿಂದ ಮತ್ತೆ ಸಮುದ್ರದಿಂದ ತಗೊಂಡು ಮತ್ತೆ ಹಿಂಗ್ ಬಂದು ಕಂಪ್ಲೀಟ್ ಆಗಿ ಭಾರತವನ್ನ ಅಕ್ವೈರ್ ಮಾಡ್ಕೊಂಡು ಮಳೆಯನ್ನ ಸುರಿಸ್ತವೆ. ಹಾಗಾಗಿ ಅತಿ ಹೆಚ್ಚು ನಮಗೆ ಮಳೆ ಬರೋದು ಯಾವಾಗಂದ್ರೆ ಮುಂಗಾರು ಮಳೆ ಅಂತ ಕರಿತೀವಲ್ಲ, ಮುಂಗಾರು ಮಳೆ ಅವೆಲ್ಲ ಅಂತ ಕೇಳಿದ್ರೆ ಅದೇ ಮಾನ್ಸೂನ್ ಮಳೆನೆ. ಅದು ಈ ನೈಋತ್ಯ ಮಾನ್ಸೂನ್ ಭಾರತ. ಇವಾಗ ಜುಲೈಗೆ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಜುಲೈ ಸ್ಟಾರ್ಟ್ ಆಗುತ್ತೆ ಅವೆಲ್ಲ. ಹಾಗಾಗಿ ಇದರಿಂದಾನೇ ಹೆಚ್ಚು ಮಳೆ ಬರುತ್ತೆ ನಮ್ಗೆ ಅಂತ ಹೇಳ್ತಿದ್ರೆ ಹೌದು, ಇದು ಕೂಡ ರೈಟ್ ಆನ್ಸರ್. ಮಾನ್ಸೂನ್ ಆಧಾರಿತ ದೇಶ ನಮ್ದು. ಹೌದು, ಇದು ಕೂಡ ರೈಟ್ ಆನ್ಸರ್. ಇದರಿಂದಾನೇ ನಾವು ಮಳೆ ಎಲ್ಲ ಜುಲೈಗೆ ನಾವೆಲ್ಲ ಬಿತ್ತೋಕೆ ಅಂದ್ರೆ ಹೊಲ ಉಳುಮೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಹಾಗಾಗಿ ಆಪ್ಷನ್ 2 ಆಲ್ಸೋ ರೈಟ್ ಆನ್ಸರ್. ನೆಕ್ಸ್ಟ್ ಈಶಾನ್ಯ ಮಾನ್ಸೂನ್ ಮಳೆ ಪ್ರಮುಖವಾಗಿ ಪೂರ್ವ ಮತ್ತು ದಕ್ಷಿಣ ಭಾರತಕ್ಕೆ ಸೀಮಿತವಾಗಿದೆ. ದಕ್ಷಿಣ ಭಾರತಕ್ಕೆ ಸೀಮಿತವಾಗಿದೆ. ಇದು ಕೂಡ ರೈಟ್. ಹೇಗಂತ ಹೇಳ್ತೇನೆ. ಈಶಾನ್ಯ ಮಾನ್ಸೂನ್ ಮಳೆ ಪೂರ್ವಕ್ಕೆ ಅಂದ್ರೆ ಈಗ ಹೋಗುವಾಗ ಇದು ಮಳೆ ಎಲ್ಲ ನೈಋತ್ಯ ಮಾನ್ಸೂನ್ ಇಲ್ಲಿ ಬೀಳಲ್ಲ ಜಾಸ್ತಿ. ಓಕೆನಾ, ಜಾಸ್ತಿ ಇಲ್ಲಿ ಬೀಳಲ್ಲ ಈ ಏರಿಯಾದಲ್ಲಿ. ಹಿಂಗ್ ಕಂಪ್ಲೀಟ್ ಆಗಿ ಇದು ಹಿಂಗ್ ಹೋಗಿ ಇದೇನಿದು ಈಶಾನ್ಯ ರಾಜ್ಯಗಳಿಗೆ ಹೊಡೆಯುತ್ತೆ. ಓಕೆನಾ, ರಿಟರ್ನ್ ಈಶಾನ್ಯ ಮಾನ್ಸೂನ್ ಭಾರತ ರಿಟರ್ನ್ ಬರುವಾಗ ಏನಾಗುತ್ತಂದ್ರೆ ಇದು ಭಾರತನ ಹಿಂಗ್ ರಿಟರ್ನ್ ಬರುವಾಗ ಏನಾಗುತ್ತಂದ್ರೆ ಈ ಕಡೆ ಎಲ್ಲ ಮಳೆ ಆಗುತ್ತೆ ಅವಾಗ. ಓಕೆನಾ, ಪೂರ್ವ ಘಟ್ಟಗಳಲ್ಲೆಲ್ಲ. ಆಮೇಲೆ ನಮ್ಮ ಕರ್ನಾಟಕದಲ್ಲಿ 2% ಮಳೆ ಆಗುತ್ತೆ ಅವಾಗ. ಓಕೆ, ಬೆಂಗಳೂರು ಆ ಕಡೆ, ತಮಿಳ್ನಾಡಲ್ಲಿ ಜಾಸ್ತಿ ಆಗುತ್ತೆ ಅಂತ ನೋಡ್ತೀವಿ. ಪ್ರವಾಹಗಳೆಲ್ಲ ಚಳಿಗಾಲದಲ್ಲಿ ಮಳೆ ಹೋದ್ಮೇಲೆ ಜಾಸ್ತಿ ಆಗ್ತಾವ ನೋಡ್ರಿ ಈ ಕಡೆಗೆಲ್ಲ. ಓಕೆನಾ, ಹಾಗಾಗಿ ಪೂರ್ವ ಮತ್ತು ದಕ್ಷಿಣ ಭಾರತಕ್ಕೆ ಸೀಮಿತವಾಗಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಪೂರ್ವ ಭಾಗದ ಇಲ್ಲಿಂದ ತಗೊಂಡ್ಬರ್ತವೆ. ಈಗ ಮಾತುಗಳೆಲ್ಲ ಹಿಂಗ್ ಬರುವಾಗ ಕಂಪ್ಲೀಟ್ ಆಗಿ ಇಲ್ಲಿ ಸಮುದ್ರದಿಂದ ನೀರನ್ನು ತಗೊಂಡ್ಬಂದು ದಕ್ಷಿಣ ಭಾರತಕ್ಕೆ ಹೊಡಿತವೆ, ಈ ಕಡೆ ಏರಿಯಾದಕ್ಕೆ. ಹಾಗಾಗಿ ಆಪ್ಷನ್ 2 ಆಲ್ಸೋ ರೈಟ್ ಆನ್ಸರ್. ನೆಕ್ಸ್ಟ್, ಮಾನ್ಸೂನ್ ಯಾವಾಗಲೂ ಭಾರತದಲ್ಲಿ ಒಂದು ಜೂಜಾಟವಾಗಿದೆ. ಇದು ಕೂಡ ರೈಟ್ ಆನ್ಸರ್. ಓಕೆನಾ, ಈ ಹೇಳಿಕೆ ಮೇಲೆ PC ಮತ್ತು PSI ಎಕ್ಸಾಮ್ ಅಲ್ಲಿ ಎಷ್ಟು ಸರಿ ಕ್ವಶನ್ ಕೇಳ್ತಾನೋ ಗೊತ್ತಿಲ್ಲ. ಓಕೆನಾ, ಮ್ಯಾಕ್ಸಿಮಮ್ ಆಗಿ ಕೇಳಿದಾನೆ. ಹಾಗಾಗಿ 4 ಹೇಳಿಕೆಗಳು ಕೂಡ ಈ ಪ್ರಶ್ನೆಗೆ ಸರಿಯಾದ ಉತ್ತರಗಳಾಗಿವೆ. ಏನ್ ಕೇಳಿದಾನೆ, ಯಾವುದು ಸರಿಯಾಗಿದೆ ಅಂತ ಕೇಳಿದಾನೆ. ಹಾಗಾಗಿ 4 ಹೇಳಿಕೆಗಳು ಕೂಡ ರೈಟ್. ನಾನು ನಿಮಗೆ ಇನ್ ಸ್ವಲ್ಪ ಇನ್ ಸ್ವಲ್ಪ ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡ್ತೀನಿ. ಫಸ್ಟ್ ಮಾನ್ಸೂನ್ ಅಂದ್ರೆ ಏನಂತ ಕ್ಲಾರಿಟಿ ಮಾಡ್ಕೋಬೇಕು ನೀವು. ಮಾನ್ಸೂನ್ ಯಾಕೆ ಬರುತ್ತೆ? ಫಸ್ಟ್ ನಿಮಗೆ ಮಾನ್ಸೂನ್ ಗೊತ್ತಾಗ್ಬೇಕಂತಂದ್ರೆ 0 ಡಿಗ್ರಿ ಲೈನ್ ಅದು ಗೊತ್ತಿರಬೇಕು. ಕೊರಿಯಾಲಿಸಿಸ್ ಫೋರ್ಸ್ ಗೊತ್ತಿರಬೇಕು. ಓಕೆನಾ, ಕೊರಿಯಾಲಿಸಿಸ್ ಫೋರ್ಸ್ ಗೊತ್ತಿರಬೇಕು. ಪೂರ್ವದಿಂದ ಪಶ್ಚಿಮಕ್ಕೆ ಯಾಕೆ ಬೀಸ್ತವೆ ಮಾರುತಗಳು ಗೊತ್ತಿರಬೇಕು. ಓಕೆನಾ, ಬಿಸಿ ನೀರು ಮೂವ್ಮೆಂಟ್ ಆಗುತ್ತೋ ತಣ್ಣೀರು ಮೂವ್ಮೆಂಟ್ ಆಗುತ್ತೋ ಸಮುದ್ರದಲ್ಲಿ ಅದು ಗೊತ್ತಿರಬೇಕು. ಮೋಡಗಳು ಯಾವ ರೀತಿ ವರ್ಕ್ ಆಗ್ತವೆ ಅಂತ ಗೊತ್ತಿರಬೇಕು. ಮೋಡಗಳು ಯಾವ ಕಡೆಯಿಂದ ಯಾವ ಕಡೆ ಬೀಸ್ತವೆ, ಯಾವ ಟೈಮಲ್ಲಿ ಯಾವ ಕಡೆಯಿಂದ ಬೀಸ್ತವೆ. ಆಮೇಲೆ ಚಳಿಗಾಲ ನಮಗೆ ಅದೇ ಡಿಸೆಂಬರ್ ಅಲ್ಲೇ ಯಾಕೆ ಬರುತ್ತೆ, ಬೇಸಿಗೆ ನಮಗೆ ಮಾರ್ಚ್ ಏಪ್ರಿಲ್ ಜೂನ್ ಜುಲೈ ಈ ಕಡೆನೆ ಯಾವಾಗ ಬರುತ್ತೆ, ಯಾಕೆ ಬರುತ್ತೆ, ಅದೆಲ್ಲ ಗೊತ್ತಿದ್ರೆ ಮಾತ್ರ ನಿಮಗೆ ಮಾನ್ಸೂನ್ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಐ ಹೋಪ್ ಈಗ ಇಷ್ಟೊತ್ತು ಹೇಳಿದಲ್ವ ಈ ಪಾಯಿಂಟ್ ಎಲ್ಲ ಗೊತ್ತಿದೆ ಅಂತ ಭಾವಿಸ್ಕೊಂಡು ನಾನು ಇವಾಗ ಡೈರೆಕ್ಟ್ ಆಗಿ ಮಾನ್ಸೂನ್ ಹೇಳೋಕೆ ಟ್ರೈ ಮಾಡ್ತೀನಿ. ಟ್ರೈ ಎಲ್ಲ ಮಾನ್ಸೂನ್ನ ನಿಮಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ. ಇದು 0 ಡಿಗ್ರಿ ಲೈನ್ ಅಂತ ತಿಳ್ಕೊಡ್ರಿ. ಇದು 0 ಡಿಗ್ರಿ ಲೈನ್. ಇಲ್ಲಿಂದ ನಮಗೆ ಮಾನ್ಸೂನ್ ಮಾರುತಗಳು ಇಲ್ಲಿಂದ ಸ್ಟಾರ್ಟ್ ಆಗ್ತವೆ, ಈ ಕಡೆ ಬರ್ತವೆ. ಇದು ನಮ್ ದೇಶ ಭಾರತ ಇದು. ಓಕೆನಾ, ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ. ಪಾಯಿಂಟ್ ಏನು, ಥಿಯರಿ ಏನಿರೋದು, ರೂಲ್ ಏನಿರೋದು, ಲೋ ಪ್ರೆಷರ್ ಎಲ್ಲಿ ಇರುತ್ತೆ ಅಲ್ಲಿ ಮಾರುತಗಳು, ಹೈ ಪ್ರೆಷರ್ ಅಲ್ಲಿ ಇರುವಂತಹ ಮಾರುತಗಳು ಆ ಕಡೆ ಹೋಗ್ತವೆ. ಓಕೆನಾ, ಮಾರುತಗಳು ಯಾವಾಗ್ಲೂ ಮೂವ್ಮೆಂಟ್ ಆಗ್ತಿರ್ತವೆ. ಮಾರುತಗಳು ಈ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಈ ಕಡೆಗೆ, ಆ ಕಡೆ ಮೂವ್ಮೆಂಟ್ ಆಗ್ತಿರುವಾಗ ಲೋ ಪ್ರೆಷರ್ ಎಲ್ಲಿರುತ್ತಲ್ವಾ ಆ ಲೋ ಪ್ರೆಷರ್ಗೆ ಇಲ್ಲೇನು ಗಾಳಿ ಕಡಿಮೆ ಇದೆ ಅಲ್ವಾ, ಹಂಗಂದ್ರೆ ಇಲ್ಲಿ ಗಾಳಿ ಜಾಸ್ತಿ ಇದೆ, ಇದು ಹೈ ಪ್ರೆಷರ್ ಇದೆ. ಓಕೆನಾ, ಇದು ಲೋ ಪ್ರೆಷರ್ ಇದೆ. ಲೋ ಪ್ರೆಷರ್ ಇದ್ದಾಗ ಇಲ್ಲಿ ಖಾಲಿ ಇದ್ದಾಗ ಇದು ಫುಲ್ ಇದ್ದಾಗ ಈ ಕಡೆ ಇರುವಂತಹ ಎಲ್ಲ ಹೋಗಿ ಈ ಕಡೆ ಫಿಲ್ ಆದ ತಕ್ಷಣ ಇಲ್ಲಿ ಖಾಲಿ ಆಗುತ್ತಲ್ವಾ, ಇಲ್ಲಿ ಖಾಲಿ ಆದ ತಕ್ಷಣ ಮತ್ತೆ ಈ ಕಡೆಯಿಂದ ಬರುತ್ತೆ. ಓಕೆನಾ, ಈ ರೀತಿ ಸರ್ಕಲ್ ಎನ್ವಿರಾನ್ಮೆಂಟ್ ಅಲ್ಲಿ ಆಗ್ತಿರುತ್ತೆ. ಇದಕ್ಕೆ ಏನಂತಾರೆ ಅಂದ್ರೆ ವಾಕರ್ ಸೆಲ್ ಅಂತಾರೆ. ವಾಕರ್ ಸೆಲ್ ಅಂತ ಕೂಡ ಕರೀತಾರೆ ಇದಕ್ಕೆ. ಈ ರೀತಿ ಮೂವ್ಮೆಂಟ್ ಆಗ್ತಿರುತ್ತೆ. ಈ ರೀತಿ ಮೂವ್ಮೆಂಟ್ ಆಗ್ತಿರುವಾಗ ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ, ಇಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ. ರೈಟ್, ಇವೆರಡು ಮಿಡ್ಲ್ ಅಲ್ಲಿ ಇಲ್ಲಿ ಸಮುದ್ರ ಇರುತ್ತೆ. ಇಲ್ಲೇ ನೋಡ್ರಿ,
ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಇಲ್ಲಿಗ ಹೈ ಪ್ರೆಷರ್ ಇರುತ್ತೆ, ಇಲ್ಲಿಂದ ಹಿಂಗ್ ಹೋಗ್ಬೇಕು, ಇಲ್ಲಿ ಸಮುದ್ರ ಇರುತ್ತೆ, ಇಲ್ಲಿರುವ ತೇವಾಂಶವನ್ನ, ಓಕೆನಾ, ಒಂದ್ ನಿಮಿಷ, ಇಲ್ಲಿರುವ ತೇವಾಂಶವನ್ನ ಎಲ್ಲ ಹೀರ್ಕೊಂಡು ಭಾರತಕ್ಕೆ ಎಂಟ್ರಿ ಕೊಡುತ್ತೆ. ಯಾವುದು? ಮಾನ್ಸೂನ್. ಯಾವಾಗ ಬರುತ್ತೆ ಮಾನ್ಸೂನು? ಜೂನ್ 1 ಬರುತ್ತೆ, ಭಾರತಕ್ಕೆ ಎಂಟ್ರಿ ಕೊಡುತ್ತೆ. ಇನ್ನೊಂದು ಸ್ಲೈಡ್ ಆಯ್ತಾನೆ ಭಾರತದ, ರೈಟ್, ಅದೆಲ್ಲ ನಿಮ್ಗೆ ಬೇಸಿಕ್ ಅರ್ಥ ಆಯ್ತು ಅನ್ಕೊಳ್ತೀನಿ. ಭಾರತಕ್ಕೆ ಎಂಟ್ರಿ ಕೊಡುತ್ತೆ, ಭಾರತಕ್ಕೆ ಎಂಟ್ರಿ ಕೊಟ್ಟ ತಕ್ಷಣ ಈ ಕಡೆಗೆಲ್ಲ ಹಿಂಗ್ ಬರುತ್ತೆ ಮಾನ್ಸೂನ್. ಹಿಂಗ್ ಬಂದ ತಕ್ಷಣ ಇಲ್ಲಿ ಪಶ್ಚಿಮ ಘಟ್ಟಗಳಿದಾವೆ, ಪಶ್ಚಿಮ ಘಟ್ಟಕ್ಕೆ ಹೊಡೆದು ಅಲ್ಲಿ ಮ್ಯಾಕ್ಸಿಮಮ್ ಆಗಿ ಮಳೆ ಸುರಿಯುತ್ತೆ. ಇಲ್ಲಿ ಮ್ಯಾಕ್ಸಿಮಮ್ ಆಗಿ ಈ ಏರಿಯಾದಲ್ಲಿ ಮಳೆ ಸುರಿಯುತ್ತೆ. ಒಂದ್ ಲೆವೆಲ್ ಅಲ್ಲಿ ಈ ಕಡೆ ಮಳೆ ಎಲ್ಲ ಆದ್ಮೇಲೆ ನೆಕ್ಸ್ಟ್ ಮತ್ತೆ ಮಾರುತಗಳು ಹಂಗೆ ಮೂವ್ಮೆಂಟ್ ಆಗ್ತವೆ. ಮೂವ್ಮೆಂಟ್ ಆಗಿ ಆಮೇಲೆ ಮತ್ತೆ ನೆಕ್ಸ್ಟ್ ಮಂತ್ ಜೂನ್ ಆಯ್ತು, ಜುಲೈ, ಓಕೆನಾ, ಜುಲೈಲಿ ಮತ್ತೆ ಇಲ್ಲಿ ಆಮೇಲೆ ಈ ಕಡೆ ಡಿವೈಡ್ ಆಗ್ತವೆ ಮಾರುತಗಳು. ಇಲ್ಲಿ ಬಂದ ತಕ್ಷಣ ಭಾರತ ಹೀಗಿರೋದ್ರಿಂದ ಈ ಕಡೆ ಕೆಲವೊಂದಿಷ್ಟು ಮಾರುತಗಳು ಹೋದ್ರೆ ಈ ಕಡೆ ಕೆಲವೊಂದಿಷ್ಟು ಮಾರುತಗಳು ಹೋಗ್ತವೆ. ಇಲ್ಲಿ ಏನಾಗ್ತವೆ, ಇದೆಲ್ಲ ಬೇ ಆಫ್ ಬೆಂಗಾಲ್ ಏನಿದೆ ಅಲ್ವಾ, ಬಂಗಾಳ ಕೊಲ್ಲಿ, ಈ ಸಮುದ್ರದಿಂದ ಮತ್ತೆ ನೀರೆಲ್ಲ ತಗೊಂಡೋಗಿ ಇವೆಲ್ಲ ಏನ್ ಮಾಡ್ತವೆ, ಇಲ್ಲಿ ಮತ್ತೆ ಹಿಮಾಲಯ ಇರುತ್ತೆ, ಹಿಮಾಲಯ ಕೂಡ ಇದ್ರ ಮೇಲೆ ಎಫೆಕ್ಟ್ ಆಗುತ್ತೆ ಹೇಳ್ತೀನಿ, ಓಕೆನಾ. ಬೇ ಆಫ್ ಬೆಂಗಾಲ್ ಇರೋದ್ರಿಂದ ಇಲ್ಲೆಲ್ಲ ನೀರ್ ತಗೊಂಡು ಕಂಪ್ಲೀಟ್ ಆಗಿ ಇದು ಪೂರಾ ಹೋಗಿ ಇದು ಒಳ್ಳೆ ಮೂಲಿ ಇದ್ದಂಗಿದೆ, ಓಕೆನಾ. ಈಗ ನಮ್ದು ಈಶಾನ್ಯ ಭಾರತಗಳು, ಈಶಾನ್ಯ ರಾಜ್ಯಗಳು ತಗೊಂಡು ಹೋಗಿ ಫುಲ್ ಇಲ್ಲಿ ಹೊಡೆಯುತ್ತೆ, ಓಕೆನಾ, ಕಂಪ್ಲೀಟ್ ಆಗಿ. ಇಲ್ಲಿ ಯಾಕಂದ್ರೆ ವೈಡ್ ಆಗುತ್ತೆ, ನಿಮಗೆ ಒಂದೇ ಹತ್ರ ಮಳೆ ಜಾಸ್ತಿ ಕಂಡು ಬರಲ್ಲ, ಆಗುಂಬೆ ಅಂತ ಒಂದು ಪಾಯಿಂಟ್ ಮಾಡ್ತೀವಿ. ಬಟ್ ಇಲ್ಲಿ ಮೇಘಾಲಯದಲ್ಲಿ ಫುಲ್ ತಗೊಂಡು ಹೋಗಿ ಕಂಪ್ಲೀಟ್ ಆಗಿ ಅಲ್ಲೇ ಹೊಡಿತೆ. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಇದಿಷ್ಟು ಬರುವಂತಹ ಎಲ್ಲಾ ತೇವಾಂಶವನ್ನ ತಗೊಂಡೋಗಿ ಇಲ್ಲಿಗೆ ದೊಡ್ಡ ಮಟ್ಟದಲ್ಲಿ ಹೊಡಿತೆ. ಹೊಡೆದ ತಕ್ಷಣ ಅಲ್ಲೆಲ್ಲ ದೊಡ್ಡ ಮಟ್ಟದಲ್ಲಿ ಮಳೆ ಆಗುತ್ತೆ. ಆದ್ಮೇಲೆ ಮಾರುತಗಳು ಈ ಕಡೆ ರಿಟರ್ನ್ ಆಗ್ತವೆ. ಯಾಕಂತಂದ್ರೆ ಇಲ್ಲಿ ಹಿಮಾಲಯ ಅಡ್ಡಗಟ್ಟುತ್ತೆ. ಹಿಮಾಲಯ ಯಾಕೆ ಅಡ್ಡಗಟ್ಟುತ್ತೆ ಅಂದ್ರೆ 6 ಕಿಲೋಮೀಟರ್ ಹೈಟ್ ಇರೋದು ಹಿಮಾಲಯ, ಓಕೆನಾ. 6 ಕಿಲೋಮೀಟರ್ ಹೈಟ್ ಇದೆ, ಅದಕ್ಕಿಂತ ಜಾಸ್ತಿನೇ ಇದೆ, ಓಕೆ. ಆಮೇಲೆ ಇದು ಅಗಲ ಎಷ್ಟಿದೆ? 400 ಕಿಲೋಮೀಟರ್ ಅಗಲ ಇದೆ, 400 ಕಿಲೋಮೀಟರ್ ಅಗಲ. ಉದ್ದ ಎಷ್ಟಿದೆ? 2400 ಕಿಲೋಮೀಟರ್ ಉದ್ದ ಇದೆ. ಹೀಗಿರೋದ್ರಿಂದ ಇಲ್ಲಿಂದ ಹಿಡಿದು ಇಲ್ಲಿ ಮಟ್ಟ ಏನ್ ಹಿಮಾಲಯ ಇದೆ ಅಲ್ವಾ, ಹಂಗ್ ಹೊಡೆದ ತಕ್ಷಣ ಇದು ಹೋಗಿ ಇಲ್ಲಿ ಮಳೆ ಸುರಿಸುತ್ತೆ. ಏನಾದ್ರೂ ಒಂದು ಅದಕ್ಕೆ ಅಡೆತಡೆ ಆಗ್ಬೇಕು. ಮೋಡ ತೇವಾಂಶವನ್ನು ತಗೊಂಡು ಹಿಂಗ್ ಹೊರಟಿದೆ ಅಂದ್ರೆ ಅದಕ್ಕೆ ಏನಾದ್ರೂ ಅಡ್ಡ ಆಗ್ಬೇಕು, ಏನಾದ್ರೂ ಟಚ್ ಆಗ್ಬೇಕು, ಏನಾದ್ರೂ ಎಳ್ಕೋಬೇಕು. ಅದನ್ನ ಎಳ್ಕೊಂಡಾಗ ಕಂಪ್ಲೀಟ್ ಆಗಿ ಮಳೆ ಆಗ್ಬಿಡುತ್ತೆ ಅಲ್ಲಿ. ಅದೇ ಪ್ರೋಸೆಸ್ ಮೇಘಾಲಯದಲ್ಲಿ ಆಗುತ್ತೆ. ಆ ಮೇಘಾಲಯದಲ್ಲಿ ಆದ ತಕ್ಷಣ ಇಲ್ಲಿ ಏನಾಗುತ್ತೆ, ಕೆಲವೊಂದಿಷ್ಟು ಮೋಡಗಳು ಎಲ್ಲ ಅಲ್ಲಿ ಮಳೆ ಸುರಿಸ್ತವೆ. ಮತ್ತೆ ಉಳಿದದ್ವು ಏನ್ ಮಾಡ್ತವೆ, ಹಿಂದ್ ಬರ್ತಿರ್ತಾವಲ್ವಾ, ಹಿಂದ್ ಬರ್ತಾನೆ ಇರ್ತಾವಲ್ವಾ, ಅವು ಏನ್ ಮಾಡ್ತವೆ, ಹಿಂದ್ ಬರ್ತಾ ಇರೋರು ಅಲ್ಲಿ ಟಚ್ ಆಗಿ ಹಿಂಗ್ ರಿಟರ್ನ್ ಹೋಗ್ತಿರ್ತವೆ. ರಿಟರ್ನ್ ಹಿಂಗ್ ಹಿಂಗ್ ಹೋಗ್ತಾ 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 ಕಂಪ್ಲೀಟ್ ಆಗಿ ಭಾರತ ಯಾವುದು ಜೂನ್ ಅಲ್ಲಿ ಮಳೆ ಸ್ಟಾರ್ಟ್ ಆಗುತ್ತೆ ನಮಗೆ, ಓಕೆನಾ. ಜೂನ್ 1 ಜೂನು, ಜುಲೈ, ಆಗಸ್ಟ್, ಓಕೆನಾ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅನ್ನೋಷ್ಟರಲ್ಲಿ ಕಂಪ್ಲೀಟ್ ಭಾರತ ಮಾನ್ಸೂನ್ ಇಂದ ಕಂಪ್ಲೀಟ್ ಆಗಿ ಹಸಿ ಆಗ್ಬಿಡುತ್ತೆ. ಮೀನ್ಸ್ ಎಲ್ಲಾ ಭಾರತದ ಸಂಪೂರ್ಣವಾಗಿ ಮಳೆ ಆಗುತ್ತೆ, ಓಕೆನಾ. ಇದು ಬೇಸಿಕ್ ಆಗಿ ಕಾನ್ಸೆಪ್ಟ್. ಏನಂದ್ರೆ ಮಳೆ ಯಾವಾಗ ಆಗುತ್ತೆ, ಎಲ್ಲಾಗುತ್ತೆ, ಎಷ್ಟರಲ್ಲಿ ಆಗುತ್ತೆ, ಯಾವ ಹೊತ್ತಲ್ಲಿ ಆಗುತ್ತೆ, ಇದು ಕಂಪ್ಲೀಟ್ ಆಗಿ ಗೊತ್ತಿರಬೇಕು, ಓಕೆನಾ. ಇದು ಜೂನ್ ನಲ್ಲೇ ಯಾಕಾಗುತ್ತೆ ಅಂತ ಅಂದ್ರೆ ಮಾರ್ಚ್, ಏಪ್ರಿಲ್, ಮೇ, ಓಕೆನಾ, ಈ 3 ತಿಂಗಳ ಕಂಪ್ಲೀಟ್ ಆಗಿ ಈ ಭೂಮಿ ಇಲ್ಲಿ ಟಿಬೇಟಿಯನ್ ಇದೇನಿರುತ್ತೆ ಅಲ್ವಾ, ಫುಲ್ ಕಾದು 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 ಲೋ ಪ್ರೆಷರ್ ಕ್ರಿಯೇಟ್ ಆಗಿಬಿಡುತ್ತೆ, ಓಕೆನಾ. ಲೋ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ, ಹಾಗಾಗಿ ಕಂಪ್ಲೀಟ್ ಆಗಿ ಇಲ್ಲಿ ಮಳೆ ಆಗುತ್ತೆ. ಇಲ್ಲ ಆಮೇಲೆ ಇದು ಕ್ರಿಯೇಟ್ ಆದ್ಮೇಲೆ ಸೂರ್ಯ ಮತ್ತೆ ಕೆಳಗ್ ಮೂವ್ಮೆಂಟ್ ಆಗ್ತಾ ಇರ್ತಾನೆ, ಓಕೆನಾ. ಇಲ್ಲಿ ಸೂರ್ಯ 0 ಡಿಗ್ರಿ, ಇಲ್ಲಿ 35, ಈ ಕಡೆ 35 ಅಂತ ಹಿಂಗ್ ಓದ್ತೀವಲ್ವಾ. ಇಲ್ಲಿಂದ ಈಗ ಈ ಟ್ರೈನ್ ಅಂತ ನೋಡ್ರಿ, ಈ ಏರಿಯಾದಲ್ಲಿ ಓಡಾಡ್ತಿರ್ತಾನೆ. ಹಾಗಿದ್ದಾಗ ಕ್ಯಾಪ್ರಿಕಾನ್ ಟ್ರಾಫಿಕ್ ಆಫ್ ಕ್ಯಾಪ್ರಿಕಾನು ಅದೆಲ್ಲ ಕಂಡ್ಬರ್ತಾವಲ್ವಾ, ಆದ್ರ ಅವು 3 ಲೈನ್ ಅಲ್ಲಿ ಓಡಾಡ್ತಿರ್ತಾನೆ. ಈಗ ನಮಗೆ ಮಾರ್ಚ್, ಏಪ್ರಿಲ್ ಆ ಕಡೆ ಇದ್ದಾಗ ನಮಗೆ ಇಲ್ಲಿ ಬಂದಿರ್ತಾನೆ, ಈ ಲೈನ್ ಅಲ್ಲಿ ಮೇಲೆ ಸೂರ್ಯ ಬಂದಿರ್ತಾನೆ. ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅಂತ ಇರ್ತಲ್ಲ, ಅದ್ರ ಮೇಲೆ ಬಂದಿರ್ತಾನೆ. ಹಾಗಾಗಿ ಭೂಮಿ ಕಂಪ್ಲೀಟ್ ಆಗಿ ಕಾದಿರುತ್ತೆ. ಈ ಕಡೆ ಕಾದಾಗ ಲೋ ಪ್ರೆಷರ್ ಕ್ರಿಯೇಟ್ ಆಗಿ ಆಮೇಲೆ ಹೈ ಪ್ರೆಷರ್ ಅಲ್ಲಿ ಇರುವ ಎಲ್ಲವೂ ಕೂಡ ಈ ಕಡೆ ಬಂದು ಮಳೆ ಆಗುತ್ತೆ. ಮಳೆ ಆಗ ಆ ಟೈಮಲ್ಲಿ ಆಮೇಲೆ ಸೂರ್ಯ ಮತ್ತೆ ಈ ಕಡೆ ಮೂವ್ಮೆಂಟ್ ಆಗ್ತಾನೆ. ಹಾಗಾಗಿ ಮತ್ತೆ ನಮಗೆ ಆ ಮಳೆಗಾಲ ಮುಗಿದ ತಕ್ಷಣ ಆಮೇಲೆ ಚಳಿಗಾಲ ಸ್ಟಾರ್ಟ್ ಆಗುತ್ತೆ. ಇದು ಪ್ರೋಸೆಸ್ ಹಿಮಾಲಯ ಇದೇನಿದು ಮಾನ್ಸೂನ್ದು. ಐ ಹೋಪ್ ಇದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗಾಗಿ ಕಂಪ್ಲೀಟ್ ಆಗಿ ಯಾವ ರೀತಿ ಮಳೆ ಆಗುತ್ತೆ, ಯಾವ ರೀತಿ ಆಗುತ್ತೆ, ಅದ್ರ ರಿಲೇಟೆಡ್ ಏನಂತಂದು ಕಂಪ್ಲೀಟ್ ಆಗಿ ಇವಾಗ ಹೇಳಿದ್ದೀನಿ. ಐ ಹೋಪ್ ಇದು ಅರ್ಥ ಆಯ್ತಾ ಅಂತ ಅನ್ಕೊಳ್ತೀನಿ. ಆಮೇಲೆ ಇದು ಮಳೆ ಏನಾಗುತ್ತೆ ಅಂದ್ರೆ ಹಿಂಗ ಮಳೆ ಬರ್ತಾ 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 ಹಿಂಗೆ ಇದು ಹಿಮಾಲಯ, ಈಗ ಕಂಪೇರಿಟಿವ್ ನ ಹಿಮಾಲಯ ಅಂತ ಅನ್ಕೊಳ್ರಿ. ಮಳೆ ಇಲ್ಲಿ ಬಂದು ಆಮೇಲೆ ನೆಕ್ಸ್ಟ್ ಹಿಂಗ್ ಹೋಗ್ಬೇಕು ಅನ್ಕೊಂಡಿರುತ್ತೆ. ಬಟ್ ಇಲ್ಲಿ ಇದು ಎತ್ತರ ಪ್ರದೇಶ ಇರೋದ್ರಿಂದ ಕಂಪ್ಲೀಟ್ ಆಗಿ ಮಳೆ ಇಲ್ಲೇ ಸುರಿಸ್ಬಿಡುತ್ತೆ. ಇಲ್ಲಿ ಆಮೇಲೆ ಮುಂದೆ ಹೋಗ್ತಾವಲ್ವಾ, ಇದಕ್ಕೆ ಒಣ ಮೋಡಗಳು, ತೇವಭರಿತ ಮೋಡಗಳು, ತೇವ ಇಲ್ಲದ ಮೋಡಗಳು ಅಂತ ಕರೀತಾರೆ. ಹಾಗಾಗಿ ಇಲ್ಲಿ ಈ ಕಡೆ ನಮಗೆ ಚೀನಾ ಬರುತ್ತೆ, ಓಕೆನಾ. ಆಮೇಲೆ ಬೇರೆ ಬೇರೆ ದೇಶಗಳು ಏನ್ ಬರ್ತಾವಲ್ವಾ ಪ್ರಮುಖವಾಗಿ, ಹಾಗಾಗಿ ಅಲ್ಲಿ ದೊಡ್ಡ ಮಟ್ಟದ ಮರುಭೂಮಿಗಳು ಕಂಡುಬರ್ತವೆ. ಈ ಕಡೆ ಕಂಪ್ಲೀಟ್ ಆಗಿ ಸಮೃದ್ಧವಾಗಿರುವಂತಹ ಪ್ರದೇಶ ನೋಡಿದ್ರೆ, ಅದೇ ಆ ಬೆಟ್ಟದ ಈ ಕಡೆಗೆ ನೋಡಿದ್ವಿ ಅಂದ್ರೆ ನಾವು ಮರುಭೂಮಿಗಳು ಕಂಡುಬರ್ತವೆ. ಯಾಕಂದ್ರೆ
ಪ್ರತಿ ವರ್ಷವೂ ಕೂಡ ಇದೇ ಸೈಕಲ್ ರಿಪೀಟ್ ಆಗ್ತಿರುತ್ತೆ. ದೊಡ್ಡ ಬೆಟ್ಟಗಳು ಎಲ್ಲಿ ಕಂಡು ಬರ್ತವೆ, ಅಲ್ಲಿ ಕಂಪ್ಲೀಟ್ ಆಗಿ ಮಳೆ ಎಲ್ಲವೂ ಆಗ್ಬಿಡುತ್ತೆ. ಖಾಲಿ ಮೋಡಗಳು ಹೋಗ್ತವೆ. ಸುಮ್ನೆ ಖಾಲಿ ಮೋಡಗಳು ಹೋದಾಗ ಅಲ್ಲಿ ಮಳೆನೂ ಆಗಲ್ಲ, ಏನಾಗಲ್ಲ, ಸುಮ್ನೆ ಬಸ್ 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 ಗಾಳಿ ಬೀಸ್ಕೊಂತ ಹೋಗುತ್ತೆ. ಅಲ್ಲಿ ಅದಕ್ಕಾಗಿ ನೀರೆಲ್ಲದಕ್ಕಾಗಿ ಅಲ್ಲಿ ಆ ಮರುಭೂಮಿಗಳು ಕ್ರಿಯೇಟ್ ಆಗ್ತವೆ. ಓಕೆನಾ? ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಇದು ಏಪ್ರಿಲ್ ಟು ಸೆಪ್ಟೆಂಬರ್ ಅಲ್ಲ, ಮೇಜರ್ ಆಗಿ ಜೂನ್ ಟು ಸೆಪ್ಟೆಂಬರ್ ಆಗ್ತದೆ. ಓಕೆನಾ? ಈ ರೀತಿ ಇದು ಸೌತ್ ವೆಸ್ಟರ್ನ್. ಓಕೆನಾ? ಈ ರೀತಿ ಬೀಸುತ್ತೆ. ಇದು ನಾರ್ತ್ ವೆಸ್ಟರ್ನ್. ಓಕೆನಾ? ನಾರ್ತ್ ವೆಸ್ಟರ್ನ್ ಅಂದ್ರೆ ರಿಟರ್ನ್ ಬರೋದು. ಓಕೆನಾ? ಸೇಮ್ ಇದು ಇದರ ಅಪೋಸಿಟ್, ಅದು ರಿಟರ್ನ್ ಬರೋದು ಅಂದ್ರೆ ಇಷ್ಟೊತ್ತು ಏನ್ ಹೇಳಿದ್ನಲ್ವಾ ಅದ್ರ ಅಪೋಸಿಟ್, ಅದೊಂದು ಹೇಳ್ಬಿಡ್ತೀನಿ ಅಂತ ಹೇಳಿ. ಈಗ ಈಶಾನ್ಯ ಮಾರುತಗಳು. ಓಕೆನಾ? ಈಶಾನ್ಯ ಮಾರುತಗಳು ಅಂದ್ರೆ ಹಿಂಗ್ ಬರ್ತವೆ, ರಿಟರ್ನ್ ಮತ್ತೆ ಬಂದಿರ್ತಾವಲ್ವ, ಬಂದ ದಾರಿಗೆ ಹೋಗ್ತವೆ. ಹೋಗುವಾಗ ಏನಾಗುತ್ತೆ ಅಂದ್ರೆ ಮೇಜರ್ ಆಗಿ ಇಲ್ಲೇನ್ ನಮಗೆ ಬಾಳ ಬೇರೆ ಕಡೆ ಮಳೆ ಆಗಲ್ಲ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿಂದ ಭಾರತಗಳು ಬರ್ತಾವ. ಮಾರುತಗಳು ಬಂದಾಗ ಇಲ್ಲಿರುವ ನೀರನ್ನ ಎಲ್ಲ ತಗೊಂಡ್ ಬಂದು ದಕ್ಷಿಣ ಭಾರತಕ್ಕೆ ಹೊಡಿತವೆ. ದಕ್ಷಿಣ ಭಾರತಕ್ಕೆ ಹೊಡೆದಾಗ ಇಲ್ಲಿ ತಮಿಳ್ನಾಡು, ಚೆನ್ನೈ ಯಾವಾಗ್ಲೂ ಮುಳುಗುತ್ತೆ ನೋಡ್ರಿ ಮಳೆಗಾಲದಲ್ಲಿ. ಮಳೆಗಾಲ ಮುಗಿದ್ಮೇಲೆ ಚಳಿಗಾಲ ಸ್ಟಾರ್ಟ್ ಆಗಿರುತ್ತೆ. ಚಳಿಗಾಲದಲ್ಲಿ ಯಾವಾಗ್ಲೂ ಚೆನ್ನೈ ಆಲ್ರೆಡಿ ಮುಳುಗಿದೆ, ಚೆನ್ನೈ ಫುಲ್ ನೀರಿದೆ ಅಂತಂದು ನ್ಯೂಸ್ ಅಲ್ಲೆಲ್ಲ ನೋಡ್ತಿರ್ತೀವಿ. ಓಕೆನಾ? ಹಾಗಾಗಿ ದಕ್ಷಿಣ ಭಾರತದಲ್ಲಿ ಜಾಸ್ತಿ ಆಗುತ್ತೆ. ನಮಗೆ ಕರ್ನಾಟಕ ಸ್ವಲ್ಪ ಮೇಜರ್ ಆಗಿ ಏನಾಗಲ್ಲ, ಸ್ವಲ್ಪ ಹಂಗೆ ಬಂದು ಹೋಗುತ್ತೆ. ಬಟ್ ಮೇಜರ್ ಆಗಿ ಈ ಕಡೆ ದಕ್ಷಿಣ ಭಾರತದಲ್ಲಿರುವಂತಹ ಪೂರ್ವ ಘಟ್ಟಗಳು ಜಾಸ್ತಿ ಮಳೆ ಆಗಿ ತಮಿಳ್ನಾಡು ಬಹಳ ಎಫೆಕ್ಟ್ ಆಗುತ್ತೆ ಇದರಲ್ಲಿ. ಓಕೆನಾ? ಐ ಹೋಪ್ ಇದು ಮಾನ್ಸೂನ್ ಬಗ್ಗೆ ಅರ್ಥ ಆಯ್ತು ಅಂತ ನಾನು ಭಾವಿಸ್ತೇನೆ. ನೆಕ್ಸ್ಟ್, ಇದು ನಿಮಗೆ ಈ ಸರ್ಕಲ್ ನಿಮ್ಗೆ ಗೊತ್ತಿದೆ ಅನ್ಕೊಳ್ತೀನಿ. ಸೂರ್ಯ ಅದೇ ಟೈಮಲ್ಲಿ ಯಾಕಾಗುತ್ತೆ ನಮ್ಗೆ ಅಂತಂದ್ರೆ ಇದು 0 ಡಿಗ್ರಿ. ಓಕೆನಾ? ಇದು ಟ್ರಾಫಿಕ್ ಆಫ್ ಕ್ಯಾನ್ಸರ್, ಇದು ಟ್ರಾಫಿಕ್ ಆಫ್ ಕ್ಯಾಪ್ರಿಕಾನ್. ಓಕೆನಾ? ಇವಾಗ ನಮಗೆ ಚಳಿಗಾಲ ಆಗ್ತಿರೋದ್ರಿಂದ ಈ ಝೋನ್ ಅಲ್ಲಿ ಇರ್ತಾನೆ ಸೂರ್ಯ. ಓಕೆನಾ? ಈ ಝೋನ್ ಅಲ್ಲಿ ಇರೋದ್ರಿಂದ ಇಲ್ಲಿ ನಮಗೆ ಅದು ಭೂಮಿ, ನಮ್ಮ ಭಾರತ ಇಲ್ಲಿರೋದ್ರಿಂದ ಇಲ್ಲಿ ನಮಗೆ ಓರೆಯಾಗಿ ಬೀಳ್ತಿರುತ್ತೆ. ಬಿಸಿಲು ಓರೆಯಾಗಿ ಬೀಳ್ತಿರೋದ್ರಿಂದ ನಮಗೆ ಚಳಿಗಾಲ ಜಾಸ್ತಿ ಇರುತ್ತೆ. ಅದೇ ಇವಾಗ ಮತ್ತೆ ಸಂಕ್ರಾಂತಿ ಆದ್ಮೇಲೆ ಈ ಕಡೆ ಮತ್ತೆ ಇಲ್ಲಿ ಬಂದಂದ್ರೆ ಈ ಝೋನ್ ಅಲ್ಲಿ ಕಂಪ್ಲೀಟ್ ಆಗಿ ಬಿಸಿಲು ಆಗಿ ಬೀಳುತ್ತಂದ್ರೆ ಇಲ್ಲಿಂದ ಇಲ್ಲಿ ಬರೋಕೆ 6 ತಿಂಗಳು ಬೇಕು, ಇಲ್ಲಿಂದ ಇಲ್ಲಿ ಬರೋಕೆ 6 ತಿಂಗಳು ಬೇಕು. ಇದೇ ಟ್ರಾವೆಲ್ ಅಲ್ಲಿ ಇರುತ್ತೆ ಸೂರ್ಯ ಯಾವಾಗ್ಲೂ. ಓಕೆನಾ? ಟ್ರಾಫಿಕ್ ಆಫ್ ಕ್ಯಾನ್ಸರ್ ಇಂದ ಟ್ರಾಫಿಕ್ ಆಫ್ ಕ್ಯಾಪ್ರಿಕಾನಿಗೆ ಬರೋಕೆ 6 ತಿಂಗಳ ಹೋಗೋದು, 6 ತಿಂಗಳ ಬರೋದು, ಇದೇ ಟ್ರಾವೆಲ್ ಅಲ್ಲಿ ಇರುತ್ತೆ. ಓಕೆನಾ? ಸೂರ್ಯ ಹಾಗಿದ್ದಾಗ ಇಲ್ಲಿ ಬಂದಾಗ ನಮಗೆ ಜಾಸ್ತಿ ಬಿಸಿಲು ಯಾವಾಗ ಬರುತ್ತೆ ಅಂದ್ರೆ ಮಾರ್ಚ್, ಏಪ್ರಿಲ್, ಮೇ ಈ 3 ತಿಂಗಳು ಜಾಸ್ತಿ ಬಿಸಿಲು ಇರುತ್ತೆ. ಅದು 3 ತಿಂಗಳ ಟ್ರಾವೆಲ್ ಇಲ್ಲಿ ಇರುತ್ತೆ ಅವ್ರಿಗೆ, ಸೂರ್ಯಗೆ. ಇಲ್ಲಿಂದ ಇಲ್ಲಿಗೆ, ಈಕ್ವೆಡಾರ್ ಇಂದ ಇಲ್ಲಿಗೆ. ಈಕ್ವೆಡಾರ್ಗೆ ಬಂದ ತಕ್ಷಣ ಬಿಸಿಲು ಸ್ಟಾರ್ಟ್ ಆಗುತ್ತೆ ನಮಗೆ. ಓಕೆನಾ? ಈಕ್ವೆಡಾರ್ ಬಂದ ತಕ್ಷಣ ಬಿಸಿಲು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇಲ್ಲಿ ಫುಲ್ ಇಲ್ಲಿ ಬರೋಷ್ಟರಲ್ಲೇ, ಸೂರ್ಯ ಇಲ್ಲಿ ಬರೋಷ್ಟರಲ್ಲೇ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಜೂನ್ ಜುಲೈಗೆ ಫುಲ್ ಕಾದು 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 ಲೋ ಪ್ರೆಷರ್ ಕ್ರಿಯೇಟ್ ಆಗಿ ಇಲ್ಲಿರುವಂತಹ ಹೈ ಪ್ರೆಷರ್ ಅಲ್ಲಿ ಏನಿರುತ್ತೆ ಇದೆಲ್ಲ ಬಂದು ಮಳೆ ಇಲ್ಲಿ ಆಗುತ್ತೆ. ಆಮೇಲೆ ಅದಾದ ತಕ್ಷಣ ಮತ್ತೆ ರಿಟರ್ನ್ ಜೂನ್ ಜುಲೈ ಆಗಸ್ಟ್ ಆದ ತಕ್ಷಣ ಮತ್ತೆ ಸೆಪ್ಟೆಂಬರ್ ಇಂದ ಮತ್ತೆ ನಮಗೆ ಚಳಿಗಾಲ ಅವೆಲ್ಲ ಸ್ಟಾರ್ಟ್ ಆಗ್ತಾವಲ್ಲ, ಸೆಪ್ಟೆಂಬರ್ ಅಕ್ಟೋಬರ್ ಇಂದ ಮತ್ತೆ ರಿಟರ್ನ್ ಬರೋಕ್ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೆಪ್ಟೆಂಬರ್ ಅಕ್ಟೋಬರ್ ಇಲ್ಲಿ ಬರುತ್ತೆ, ನವೆಂಬರ್ ಡಿಸೆಂಬರ್ಗೆ ಇಲ್ಲಿ ಬರುತ್ತೆ. ಓಕೆನಾ? ಡಿಸೆಂಬರ್ ಇಲ್ಲಿ ಬಂದ ತಕ್ಷಣ ಡಿಸೆಂಬರ್ ಅಲ್ಲಿ ಬಹಳ ಚಳಿ ಆಗ್ಬಿಡ್ತಾರೆ ನಮ್ಗೆ. ಡಿಸೆಂಬರ್ ಮತ್ತೆ ಚಳಿ ಆಗ್ತಿದೆ ಬಾರಪ್ಪ ಸೂರ್ಯ ಅಂದ ತಕ್ಷಣ ಮತ್ತೆ ಡಿಸೆಂಬರ್ ಇಂದ ಮತ್ತೆ ಬಂತಡೆ ಅಂತ ಮತ್ತೆ ಇಲ್ಲಿ ಬರುತ್ತೆ. ಇಲ್ಲಿ ಬಂದ ತಕ್ಷಣ ಮತ್ತೆ ಇದೇ ಸರ್ಕಲ್. ನೋಡ್ರಿ ಎಷ್ಟು ಪ್ರಕೃತಿ ಎಷ್ಟು ಸ್ಟ್ರಕ್ಚರ್ ಆಗಿ ಬಿಲ್ಡ್ ಆಗಿದೆ ಅಂದ್ರೆ ನಾವು ಎಷ್ಟೋ ಪುಣ್ಯವಂತರು ನಾವು ಅಂತಾನು ಕೂಡ ಕರಿಬಹುದು ನಾವು. ಓಕೆನಾ? ಎಷ್ಟು ನೀಟಾಗೆ ಡಿಸೈನ್ ಮಾಡಿದ್ದಾರೆ. ಡಿಸೈನ್ ಅಲ್ಲ, ಅದಕ್ಕೆ ಕಾಣದ ಕೈ ಒಂದ್ ಏನೋ ವರ್ಕ್ ಮಾಡ್ತಿದೆ, ಭಗವಂತ ಏನೋ ಇದಾನೆ ಅನ್ನೋದಕ್ಕೆ ಇದ ಒಂದು ಕಾರಣ. ಇದನ್ನ ಮನುಷ್ಯರು ಯಾರಾದ್ರೂ ಮಾಡಕ್ಕಾಗುತ್ತಾ? ಸೂರ್ಯ ಬಾರಪ್ಪ ಇಲ್ಲಿಗೆ ಒಂದ್ಸರಿ ಬಾ, ಇಲ್ಲಿಗೆ ಒಂದ್ಸರಿ ಬಾ, ಇಲ್ಲಿ ಚಳಿಗಾಲ ಆದ ತಕ್ಷಣ ಇಲ್ಲಿ ಬಾ, ಇಲ್ಲಿ ಚಳಿ ಆದ ತಕ್ಷಣ ಇಲ್ಲಿ ಬಾ, ಎಲ್ರಿಗೂ ಈಕ್ವಲ್ ಆಗಿ ನೋಡ್ಕೊ, ಏನು ಊಹೆ ಮಾಡಕ್ಕೂ ಆಗಲ್ಲ. ಅಷ್ಟು ನೀಟಾಗಿ ಬಿಲ್ಡ್ ಆಗಿದೆ. ಓಕೆನಾ? ಅದಕ್ಕಾಗಿ ಜಿಯೋಗ್ರಫಿ ಓದುವಾಗ ತುಂಬಾ ಬಹಳ ಮಜಾ ಬರ್ತೈತಿ, ಏನೋ ಹೇಳುವಾಗನು ಕೂಡ ಓದುವಾಗನು. ಓಕೆನಾ? ಇಷ್ಟು ರೀತಿಯಾಗಿ ಇಷ್ಟು ನೀಟಾಗಿ ಸೂರ್ಯ ಮೂವ್ಮೆಂಟ್ ಆಗ್ತಿರುತ್ತೆ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ. ಓಕೆನಾ? ಇದಿಷ್ಟರಲ್ಲಿ ಮೂವ್ಮೆಂಟ್ ಆಗ್ತಿರುತ್ತೆ. ಅದು ನಿಮ್ಗೆ ಗೊತ್ತಿರುತ್ತೆ ಎಲ್ಲ. ಮಾನ್ಸೂನ್ ಯಾವ ರೀತಿ ಆಗುತ್ತೆ, ನಮ್ಗೆ ಯಾವಾಗ ಬರುತ್ತೆ ಮಳೆ. ಐ ಹೋಪ್ ಇದೆಲ್ಲ ಅರ್ಥ ಆಯ್ತು ಅಂತ ಭಾವಿಸ್ತೀನಿ ನಾನು. ಓಕೆನಾ? ಒಂದ್ ನಿಮಿಷ. ಇವಾಗ ಇಲ್ಲಿ ನೋಡ್ರಿ, ಇವಾಗ ಟ್ರಾಫಿಕ್ ಆಫ್ ಕ್ಯಾನ್ಸರ್. ಓಕೆನಾ? ಡಿಸೆಂಬರ್ ತಿಂಗಳಲ್ಲಿ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅಲ್ಲಿ ಇರುತ್ತೆ. ಬಟ್ ನಾವಿರೋದು ಟ್ರಾಫಿಕ್ ಆಫ್ ಕ್ಯಾಪ್ರಿಕಾನ್ ಅಲ್ಲಿ ಇರುತ್ತೆ ಡಿಸೆಂಬರ್ ಅಲ್ಲಿ. ನಾವಿರೋದು ಟ್ರಾಫಿಕ್ ಆಫ್ ಕ್ಯಾನ್ಸರ್. ಅಂದ್ರೆ ಈ 1 ಲೈನು 2 ಲೈನು 3 ಲೈನು ಇಲ್ಲಿ ತೋರಿಸಿದ್ನಲ್ವಾ. ಇವಾಗ ಸೂರ್ಯ ಎಲ್ಲಿರ್ತಾನೆ ಅಂದ್ರೆ ಡಿಸೆಂಬರ್ ಅಲ್ಲಿ ಟ್ರಾಫಿಕ್ ಆಫ್ ಕ್ಯಾಪ್ರಿಕಾನ್ ಅಲ್ಲಿ ಇರ್ತಾನೆ. ಅಂದ್ರೆ ದೂರ ಇದ್ದಾನೆ. ನಾವು ಭಾರತ ಇಲ್ಲಿದೆ. ಓಕೆನಾ? ದೂರ ಇರೋದ್ರಿಂದ ನಮಗೆ ಚಳಿ ಆಗ್ತಿದೆ. ಓಕೆನಾ? ಚಳಿಗಾಲ ಜಾಸ್ತಿ ಬರ್ತಿದೆ. ಈಗ ಮತ್ತೆ ಇಲ್ಲಿ ಬಂದ್ಬಿಡ್ತಾನೆ ಈಗ ಮಾರ್ಚ್ ಏಪ್ರಿಲ್ ಜೂನ್ ಜುಲೈಗೆ. ಓಕೆ? ಇಲ್ಲಿ ಬಂದ ತಕ್ಷಣ ನಮಗೆ ಫುಲ್ ಬಿಸಿ ಆಗುತ್ತೆ ಮಾರ್ಚ್ ಇಂದ. ಇಲ್ಲಿ ಬಂದ ತಕ್ಷಣ ಬಿಸಿ ಆಗಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಬರೋದೆ ಮಾರ್ಚಿಗೆ ಬರ್ತಾರಂತೆ, ಫೋನ್ ಮಾಡಿದ್ರು ಮೊನ್ನೆ. ಓಕೆನಾ? ಇಲ್ಲಿಗೆ ಮಾರ್ಚಿಗೆ ಬರ್ತಾರಂತೆ. ಹಾಗಾಗಿ ಮಾರ್ಚ್ ಏಪ್ರಿಲ್ ಮೇ, ಓಕೆನಾ, ಜೂನ್, ಅಲ್ಲಿ ಜೂನ್ ಬರೋ ತಕ್ಷಣ ಇಲ್ಲಿ ಮುಟ್ಟಿದ ತಕ್ಷಣ ಮತ್ತೆ ಇವ್ರು ಫೋನ್ ಮಾಡ್ತಾರೆ ಆಮೇಲೆ ಟ್ರಾಫಿಕ್ ಆಫ್ ಕ್ಯಾಪ್ರಿಕಾನ್ ಅವರು, ಇಲ್ಲ ನಮಗೆ ಇಲ್ಲಿ ಚಳಿ ಆಗತೈತಿ ಬಾರಪ್ಪ ರಿಟರ್ನ್ ಅಂತ. ಮತ್ತೆ
ಇಲ್ಲಿಂದ ಹ್ಞೂ ತಡಿ ಬಂದೆ, ಹಿಂಗ್ ಓಡಾಡುತ್ತೆ. ಓಕೆನಾ. ಹಾಗಾಗಿ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಬಂದಾಗ ಜಾಸ್ತಿ ಇಲ್ಲಿ ಜೂನಿಗೆ ಬರುತ್ತೆ. ಓಕೆನಾ. ಜೂನಿಗೆ ಬಂದ ತಕ್ಷಣ ಜೂನಿ ಮುಟ್ಟಿ ಟಚ್ ಮಾಡಿ ಮತ್ತೆ ರಿಟರ್ನ್ ಮತ್ತೆ ಬರುತ್ತೆ. ರಿಟರ್ನ್ ಬಂದಾಗ ಆ ಜೂನ್ ಫುಲ್ ಕಾದಿರುತ್ತಲ್ವಾ ಆ ಪ್ಲೇಸ್ ಕಾದಾಗ ಹೋಗಿ ಎಲ್ಲ ಮಳೆ ಅಲ್ಲಿ ಮಳೆ ಆಗುತ್ತೆ. ಓಕೆನಾ. ಎಷ್ಟು ನೀಟಾಗಿ ಬಿಲ್ಡ್ ಆಗಿದೆ ಅಂತ ಅಂದ್ರೆ ನಮ್ಮ ಪ್ರಪಂಚ, ಅದು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಅಷ್ಟು ನೀಟಾಗಿ ಸೂರ್ಯ ಮತ್ತು ಪ್ರಪಂಚ, ಭೂಮಿ, ಮಳೆ ಆಗೋದು, ಬೆಳೆ ಬರೋದು, ಓಕೆನಾ, ಚಳಿ ಆಗೋದು ನಮಗೆ ಅದು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಅಷ್ಟು ನೀಟ್, ಬಹಳ ಲಕ್ಕಿ ನಾವು, ಬಹಳ ಲಕ್ಕಿ. ಓಕೆನಾ. ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ. ಓಕೆನಾ. ಇಷ್ಟೊತ್ತು ಏನ್ ಹೇಳಿದ್ನಲ್ವಾ ಅದು ಟೆಕ್ಸ್ಟ್ ರೂಪದಲ್ಲಿ ಇದೆ. ಇದು ಒಂದ್ಸರಿ ಹಂಗೆ ಹೇಳ್ತೀನಿ. ನಿಮ್ಗೆ ಏನಾದ್ರು ನೋಟ್ಸ್ ಬೇಕಂತಂದ್ರೆ ಇದನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಟೆಲಿಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿ ಜಾಯ್ನ್ ಆಗಿ ಅದನ್ನ ಹಾಕ್ತೀನಿ ಬೇಕಂದ್ರೆ. ಅಥವಾ ಇದನ್ನ ಏನಾದ್ರು ಸ್ಕ್ರೀನ್ ಶಾಟ್ ಹೊಡ್ಕೊಂಡು ನೀವು ಬರ್ಕೊಳೋದಾದ್ರೂ ಕೂಡ ಬರ್ಕೊಳ್ಳಿ. ಮಾನ್ಸೂನ್ ಆಧಾರಿತ ದೇಶವಾಗಿದೆ ಅಂತ 1ನೇ ಪಾಯಿಂಟ್ ಕೊಟ್ಟಿದ್ರಲ್ಲಿ ಹೇಳಿಕೆ ರೂಪದಲ್ಲಿ. ಓಕೆನಾ. ಭಾರತವು ಉಷ್ಣವಲಯದ ಪ್ರದೇಶವಾಗಿದ್ದು, ಓಕೆನಾ, ಭಾರತವು ಉಷ್ಣವಲಯದ ಪ್ರದೇಶ. ಹಾಗಾದ್ರೆ ಉಷ್ಣವಲಯ ಅಂದ್ರೆ ಏನಂತ ಹೇಳ್ತೀನಿ ನಾನು ನಿಮ್ಗೆ ಫಸ್ಟ್. ಓಕೆನಾ. ನನಗಂತೂ ಜಿಯೋಗ್ರಫಿ ಸ್ಟಾರ್ಟ್ ಮಾಡ್ಬಿಟ್ರೆ ಮುಗ್ಸಂಗೆ ಆಗಲ್ಲ. ಓಕೆನಾ. ಉಷ್ಣವಲಯ ಅಂತಂದ್ರೆ ಇದು ಈಕ್ವೆಡಾರ್. ಓಕೆನಾ. ಈಕ್ವೆಡಾರ್. ಈ ಈಕ್ವೆಡಾರ್ ಪ್ರದೇಶದಲ್ಲಿ 24 ಅವರ್ಸ್ ಅಲ್ಲಿ 12 ಗಂಟೆ ಯಾವಾಗ್ಲೂ ಬಿಸಿಲಿರುತ್ತೆ. ಏನ್ ಸರ್ ಎಂತದ್ ಹೇಳ್ತಿದ್ರಿ ನೀವು? ನಮ್ಗೆ ನೋಡ್ರಿ 5-6 ತಾಸು ಅಷ್ಟೇ ಬಿಸಿಲು ಬರುತ್ತೆ. ಓಕೆನಾ. ಹಂಗಲ್ಲ. ಓಕೆ. 24 ಅವರ್ಸ್ ಅಲ್ಲಿ 12 ಅವರ್ ಯಾವಾಗ್ಲೂ ಬಿಸಿಲು ಇರುತ್ತೆ. ಯಾಕಂದ್ರೆ ಇಲ್ಲಿ ಬಂದಾಗ ಇನ್ನೂ ಜಾಸ್ತಿನೇ ಇರುತ್ತೆ. ಇಲ್ಲಿ ಸೂರ್ಯ ಇದ್ದಾಗನು ಕೂಡ 12 ಅವರ್ ಆಗುತ್ತೆ, ಇಲ್ಲಿದ್ದಾಗ ಕೂಡ 12 ಅವರ್ ಆಗುತ್ತೆ. ಅದೇ ಇಲ್ಲಿ ಅಂದ್ರೆ ಸೂರ್ಯ ಬಂದ್ರೆ ಓರೆಯಾಗಿ ಕಡಿಮೆ ಬೀಳುತ್ತೇನೋ, ಬಟ್ ಸೂರ್ಯ ಇದೇ ರೇಂಜ್ ಅಲ್ಲಿ ಇರೋದ್ರಿಂದ ಮಿಡ್ಲ್ ಇರೋದು ಏನಿರುತ್ತಲ್ವಾ ಆ ಮಿಡ್ಲ್ ಇರೋ ಪ್ಲೇಸ್ಗೆ ಟೋಟಲ್ ಆಗಿ 12 ಅವರ್ ಕೂಡ ಪ್ರತಿದಿನ 12 ಅವರ್ ಸೂರ್ಯ ಕಾಣ್ತಾನೆ ಅಲ್ಲಿ. ಓಕೆನಾ. ಆ ಈಕ್ವೆಡಾರ್ ರೇಂಜ್ ಅಲ್ಲಿ. ಓಕೆನಾ. ಈ ಈಕ್ವೆಡಾರ್ ರೇಂಜ್ ಅಲ್ಲಿ. ಹಾಗಾಗಿ ಇಲ್ಲಿದ್ದಾಗ ಇದು ಓರೆಯಾಗಿ ಇಲ್ಲಿ ಮಟನು ಸೂರ್ಯನ ಕಿರಣ ಬೀಳ್ಬೋದು, ಸೂರ್ಯ ಆದ ಇಲ್ಲಿ ಬಂದಾಗ ಇಲ್ಲಿ ಕೂಡ ಬೀಳ್ಬೋದು. ಹಾಗಾಗಿ ಇದು ಏನಿದೆ ಅಲ್ವಾ ರೇಂಜು, ಟ್ರಾಫಿಕ್ ಆಫ್ ಕ್ಯಾನ್ಸರ್ ಇಂದ ಟ್ರಾಫಿಕ್ ಆಫ್ ಕ್ಯಾಪ್ರಿಕಾನು, ಈ ಪ್ಲೇಸ್ಗೆ ನಾವು ಇಲ್ಲಿ ಫಸ್ಟ್ನೇ ಪಾಯಿಂಟ್ ಏನ್ ಕೊಟ್ಟಿದ್ದಾನೆ, ಉಷ್ಣವಲಯದ ದೇಶವಾಗಿದೆ. ಓಕೆನಾ. ಉಷ್ಣವಲಯದ ದೇಶವಾಗಿದೆ. ಇದೆಲ್ಲವೂ ಉಷ್ಣವಲಯದ ದೇಶಗಳಿವು. ಈ ರೇಂಜ್ ಅಲ್ಲಿ ಏನ್ ಕಂಡು ಬರ್ತಾವಲ್ವಾ, ಈ ರೇಂಜ್ ಅಲ್ಲಿ ಕಂಡು ಬರೋ ದೇಶಗಳೆಲ್ಲವೂ ಉಷ್ಣವಲಯದ ದೇಶಗಳು. ಓಕೆನಾ. ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ನಾನು. ಉಷ್ಣವಲಯ ಅಂತ ಯಾಕೆ ಕರೀತಾರೆ? ಉಷ್ಣವಲಯ ಅಂತಂದ್ರೆ ಸೂರ್ಯನ ಕಿರಣಗಳು ಪ್ರತಿ ಸರಿ ಕಂಡು ಬರೋದು ಪ್ಲೇಸಸ್ಗೆ ಉಷ್ಣವಲಯದ ಪ್ಲೇಸಸ್ ಅಂತ ಕರೀತಾರೆ. ಇಲ್ಲಿ 6 ತಿಂಗಳಿಗೊಮ್ಮೆ ಬೆಳಕು ಬರೋದು ಇಲ್ಲಿ. ಓಕೆನಾ. ಅಂಟಾರ್ಟಿಕ್ ಮತ್ತೆ ಆರ್ಟಿಕ್ ಈ ಪ್ಲೇಸ್ ಅಲ್ಲಿ 6 ತಿಂಗಳಿಗೊಮ್ಮೆ. ಯಾಕಂದ್ರೆ ಇಲ್ಲಿ ಸೂರ್ಯ ಬಂದಾಗ ಇಲ್ಲಿ ಬೆಳಕು ಬೀಳುತ್ತೆ, ಇಲ್ಲಿ ಸೂರ್ಯ ಬಂದಾಗ ಇಲ್ಲಿ ಬೆಳಕು ಬೀಳುತ್ತೆ. ಈಗ ಇಲ್ಲಿ ಸೂರ್ಯ ಬಂದಿದ್ದಾನೆ, ಆದ್ರೆ ಆರ್ಕೆಟಿಕ್ ಪ್ಲೇಸ್ ಅಲ್ಲಿ ಬೆಳಕಿಲ್ಲ. ಓಕೆನಾ. ಬೆಳಕಿಲ್ಲ ಅಲ್ಲಿ ಜಾಸ್ತಿ. ಓಕೆನಾ. ಅದೇ ಸೂರ್ಯ ಇಲ್ಲಿ ಬಂದಾಗ ಇಲ್ಲಿ ಬೆಳಕಿರುತ್ತೆ, ಬಟ್ ಇಲ್ಲಿ ಬೆಳಕಿರಲ್ಲ. ಅಂಟಾರ್ಟಿಕಾದಲ್ಲಿ ಬೆಳಕಿರಲ್ಲ. ಆರ್ಕಿಟಿಕ್ ಅಲ್ಲಿ ಏನಾದ್ರು ಬೆಳಕಿದ್ದಾಗ ಅಂಟಾರ್ಟಿಕಾದಲ್ಲಿ ಬೆಳಕಿರಲ್ಲ, ಅಂಟಾರ್ಟಿಕಾದಲ್ಲಿ ಬೆಳಕಿದ್ದಾಗ ಆರ್ಕಿಟಿಕ್ ಅಲ್ಲಿ ಬೆಳಕಿರಲ್ಲ. ಬಟ್ ನಮಗೆ ಯಾವಾಗ್ಲೂ ಪ್ರತಿದಿನ ಕೂಡ ಬೆಳಕಿರ್ತದೆ. ಹಾಗಾದ್ರೆ ಅದಕ್ಕಾಗಿ ಇದು ಉಷ್ಣವಲಯದ ಪ್ಲೇಸಸ್ಗಳು ಇವು, ಉಷ್ಣವಲಯದ ಪ್ರದೇಶಗಳು ಇವು ಅಂತ ಕರೀತಾರೆ ಇದಕ್ಕೆ. ಓಕೆನಾ. ಎಲ್ಲ ಇರುತ್ತೆ, ಬಟ್ ಮೇಜರ್ ಆಗಿ ಬಿಸಿಲು ಬೀಳಲ್ಲ ಇಲ್ಲಿ. ಓಕೆನಾ. ಇಲ್ಲೆಲ್ಲ ಓರೆಯಾಗಿ ಬೀಳುತ್ತೆ, ಓರೆಯಾಗಿ ಅಷ್ಟೇ. ಓಕೆನಾ. ಇಲ್ಲಿ ಮೇಜರ್ ಆಗಿ ಸುಡ ಬಿಸಿಲು ಬೀಳುತ್ತೆ ಇಲ್ಲಿ ಯಾವಾಗ್ಲೂ. ನೋಡ್ರಿ, ಚಳಿಗಾಲದಲ್ಲಿ ಬಿಸಿಲು ಇರುತ್ತೆ, ಮಳೆಗಾಲದಲ್ಲಿ ಬಿಸಿಲು ಇರುತ್ತೆ. ಮಳೆ ಬಂದು ಹೋದ ತಕ್ಷಣ ಹಂಗೆ ಸ್ವಲ್ಪ ಬಿಸಿ ಅನ್ನಂಗೆ ಬಂದೇ ಬರುತ್ತೆ. ಚಳಿಗಾಲದಲ್ಲಿ ಬೆಳಿಗ್ಗೆಲ್ಲ ಚಳಿ ಅಂದ್ರೆ ಮಧ್ಯಾಹ್ನ ಆಲ್ರೆಡಿ ಬಿಸಿಲು ಇರುತ್ತೆ. ಬಟ್ ಮೇಜರ್ ಆಗಿ ಇಲ್ಲೆಲ್ಲ ಕಂಡು ಬರಲ್ಲ ಆ ರೀತಿಯಾಗಿ. ನಮ್ಮಲ್ಲಿರುವಂತಹ ಪ್ರಕೃತಿಯಲ್ಲಿ ಎಷ್ಟು ಮೇಜರ್ ಆಗಿ ಡಿಫ್ರೆನ್ಸ್ ಆಗುತ್ತೆ, ಅಷ್ಟು ಬೇರೆ ಬೇರೆ ಕಡೆ ಹೋದಂಗೆಲ್ಲ ಡಿಫ್ರೆನ್ಸ್ ಆಗುತ್ತೆ. ಓಕೆನಾ. ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗಾಗಿ ಇದು ಉಷ್ಣವಲಯದ ದೇಶವಾಗಿದ್ದು ಇಲ್ಲಿನ ಹವಾಮಾನ, ಕೃಷಿ ಚಟುವಟಿಕೆಗಳು ಹೆಚ್ಚು ಮಾನ್ಸೂನ್ ಮೇಲಿನ ಆಧಾರಿತವಾಗಿವೆ. ಹೆಚ್ಚು ಮಾನ್ಸೂನ್ ಮೇಲೆ ಆಧಾರಿತವಾಗಿವೆ ನಾವು. ಒಟ್ಟು ಯಾಕಂದ್ರೆ 6 ತಿಂಗಳಿಗೂ ಮಳೆ ಬಂದೇ ಬರುತ್ತೆ ಕನ್ಫರ್ಮ್ ನಮಗೆ. ಓಕೆನಾ. ಜೂನ್ 1ಕ್ಕೆ ಬಂದೇ ಬರುತ್ತೆ ಕನ್ಫರ್ಮ್ ನಮಗೆ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ 4 ತಿಂಗಳಲ್ಲಿ ಫಿಕ್ಸ್ ಮಳೆ ಬರುತ್ತೆ. ಓಕೆನಾ. ಅದು ಪ್ರವಾಹನ ಆದ್ರೂ ಬರ್ಬೋದು, ಅಥವಾ ಜುಟು ಅದೇನದು ನಮ್ ಕಡೆ ಏನಂತಾರಲ್ಲ ಜಿಟಿ ಮಳೆ ಆದ್ರೂ ಬರ್ಬೋದು, ಒಟ್ಟು ಬಂದೇ ಬರುತ್ತೆ. ಓಕೆನಾ. ನಮ್ಮ ದೇಶದ ಒಟ್ಟು ಮಳೆಯಲ್ಲಿ ಸುಮಾರು 75% ರಿಂದ 80% ರಷ್ಟು ಮಾನ್ಸೂನ್ ಕಾಲದಲ್ಲೇ ಬರುತ್ತೆ. ಓಕೆನಾ. 80% ಮಾನ್ಸೂನ್ ಕಾಲದಲ್ಲಿ ಮಳೆ ಬರುತ್ತೆ. ಇನ್ 20% ಎಲ್ಲಿ ಬರುತ್ತೆ ಸರ್? ಹಿಂಗಾರು ಮಳೆ, ಈಶಾನ್ಯ ಮಾನ್ಸೂನ್. ಓಕೆನಾ. ರಿಟರ್ನ್ ಹೋಗ್ತಿರುತ್ತಲ್ವಾ ಅವಾಗ ಬರುತ್ತೆ. ನೆಕ್ಸ್ಟ್ ನೈಋತ್ಯ ಮಾನ್ಸೂನ್. ನೈಋತ್ಯ ಮಾನ್ಸೂನ್ ಜೂನ್ ನಿಂದ ಸೆಪ್ಟೆಂಬರ್. ಓಕೆನಾ. ಜೂನ್ 1ರಿಂದ ಸೆಪ್ಟೆಂಬರ್ ಇಂದ. ಈಗ ನೋಡ್ರಿ, ಸ್ಕೂಲ್ ಎಲ್ಲ ಸ್ಟಾರ್ಟ್ ಆಗಿರ್ತವೆ. ಸ್ಕೂಲ್ ಸ್ಟಾರ್ಟ್ ಆದಾಗ ಮಳೆ ಬಂತಂತ ನಾವು ಮನೆಯಾಗ ಇದೇನದು ಸ್ಕೂಲ್ ಹೋಗೋದೆಲ್ಲ ಬಿಡ್ತಿರ್ತೀವಿ ನೋಡ್ರಿ. ಬಿಡ್ತಿದ್ವಲ್ವಾ ನಾವು ಸ್ಕೂಲಲ್ಲಿ ಇದ್ದಾಗ. ಅದು ಒಂದು ರೀಸನ್ ಅದಕ್ಕೆ. ಜೂನ್ ಇಂದ ಸ್ಟಾರ್ಟ್ ಆಗುತ್ತೆ, ಅದು ಸ್ವಲ್ಪ ನೆನ್ಪಿಟ್ಕೊಳ್ರಿ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಆಗಸ್ಟ್ ತಿಂಗಳಲ್ಲಿ 1-2 ತಿಂಗಳ ಅಂದ ತಕ್ಷಣ ಇಡೀ ಭಾರತವನ್ನ ಅಕ್ವೈರ್ ಮಾಡ್ಕೊಂಡಿರುತ್ತೆ ಮಳೆ ಅಂತ ಹೇಳಿದೆ. ಅವಾಗ ನಾವು ಆಗಸ್ಟ್ 15ಕ್ಕೆ ಹೋಗುವಾಗ ಅನ್ಕೊಂಡಿರ್ತೀವಿ ನೋಡ್ರಿ, ಓ ಫುಲ್ ಮಳೆ ಆಗ್ಬಿಟ್ಟಿದೆ, ನಿನ್ನೆ ಆಗಿರುತ್ತೆ, ಇವತ್ತಾಗಿರುತ್ತೆ, ಬೆಳಿಗ್ಗೆ ಆಗಿರುತ್ತೆ, ನೆಲ ಎಲ್ಲ ಹಸಿ ಇರುತ್ತೆ. ಅಂತದ್ರ ಹೋಗಿ ಚಳಿಗಾಲದಲ್ಲಿ ಹಂಗೆ ಫುಲ್ ಪ್ಯಾಕ್ ಆಗಿ ಆ ತರ ಹೋಗಿ
ಫ್ಲಾಗ್ ಹಾಸ್ಟ್ ಮಾಡಿ ಬಂದಿರೋದು ಕೂಡ ನಿಮ್ಮ ಸ್ಕೂಲಲ್ಲಿ ನೆನಪಿರ್ತವೆ. ಒಂದ್ಸರಿ ನೆನ್ಪಿಟ್ಕೊಳ್ರಿ, ಬೇಕಾದ್ರೆ ಒಂದ್ಸರಿ ರಿಕಾಲ್ ಮಾಡ್ಕೊಳ್ರಿ ನೀವು. ಆ ಸೆಪ್ಟೆಂಬರ್ ಆಗಸ್ಟ್ ಅಲ್ಲಿ ಕಂಪ್ಲೀಟ್ ಆಗಿ ಇಡೀ ಭಾರತವೇ ಫುಲ್ ವೇಟ್ ಆಗಿರುತ್ತೆ. ಇಡೀ ಭಾರತ ಕಂಪ್ಲೀಟ್ ಆಗಿ ಮಳೆ ಆಗಿರುತ್ತೆ ಅವಾಗ. ಓಕೆನಾ? ಇದು ಭಾರತದ ಮುಖ್ಯ ಮಳೆಗಾಲವಾಗಿದೆ. ಯಾವುದು? ನೈಋತ್ಯ ಮಾನ್ಸೂನ್. ಇದು ಮಾರುತಗಳಲ್ಲಿ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯಿಂದ ಬೀಸುತ್ತದೆ. ಓಕೆನಾ? ಹೇಳಿದೆ ನಾನು. ಬಹುತೇಕ ಎಲ್ಲ ಭಾಗಗಳಲ್ಲಿ ಇದು ಮಳೆಯನ್ನು ತರುತ್ತದೆ. ಪಶ್ಚಿಮ ಘಟ್ಟಗಳು ಈಶಾನ್ಯ ಭಾರತದಲ್ಲಿ ಅಧಿಕ ಮಳೆ, ಭಾರಿ ಮಳೆ ಆಗ್ತದೆ. ಅಂದ್ರೆ ಪಶ್ಚಿಮ ಘಟ್ಟಗಳು ಮಳೆಯನ್ನು ತಡೆದು ಅಲ್ಲಿ ದೊಡ್ಡ ಮಟ್ಟದಲ್ಲಿ ಮಳೆ ಆಗುತ್ತೆ. ಆಮೇಲೆ ಈಶಾನ್ಯ ಭಾರತದಲ್ಲಿ ಮೇಘಾಲಯ ಅದೆಲ್ಲ ಬಾರ್ಡರ್ ಇದು ಇರುತ್ತಲ್ವಾ, ಇದೇನದು ಹಿಮಾಲಯ, ಅದಕ್ಕೆ ಟಚ್ ಆಗಿ ಅಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಮಳೆ ಆಗಿ ಈಶಾನ್ಯ ರಾಜ್ಯದಲ್ಲಿ ಮೇಘಾಲಯದ ಮಾನ್ಸೂನ್ ರಾಮ್ ಇದಕ್ಕೆ ಜಾಸ್ತಿ ಮಳೆ ಆಗಿ ಅದು ಅತ್ಯಂತ ಹೆಚ್ಚು ಮಳೆ ಪಡೆಯುವ ಪ್ಲೇಸಸ್ ಅಂತ ಕರೀತಾರೆ. ಪಶ್ಚಿಮ ಘಟ್ಟದಲ್ಲಿ ನಮ್ದು ಆಗುಂಬೆ ಅಂತ ಕೂಡ ಕರೀತಾರೆ. ಈಶಾನ್ಯ ಮಾನ್ಸೂನ್ ಭಾರತದಲ್ಲಿ ಇದು ಅಕ್ಟೋಬರ್ ನಿಂದ ಡಿಸೆಂಬರ್ಗೆ. ಓಕೆನಾ? ಇದು ಸೆಪ್ಟೆಂಬರ್ ಟಾಟಾ ಹೇಳಿ ಅಕ್ಟೋಬರ್ ಇಂದ ಮತ್ತೆ ರಿಟರ್ನ್ ಬರ್ತವೆ. ಈಶಾನ್ಯ ಮಾರುತಗಳು ಮೇಲೆ ಹೋಗಿದ್ವೆಲ್ಲ ರಿಟರ್ನ್ ಬರ್ತವೆ. ಇದು ಹಿಂತಿರುಗುವ ರಿಟರ್ನಿಂಗ್ ಮಾನ್ಸೂನ್ ಎಂದು ಕರೀತಾರೆ. ಇದು ಮಾರುತಗಳು ಭೂಭಾಗದಿಂದ ಸಮುದ್ರದ ಕಡೆ ಬೀಸ್ತವೆ. ಭೂಭಾಗದಿಂದ ಸಮುದ್ರದ ಕಡೆಗೆ. ಇದು ಜಲಭಾಗದಿಂದ ಭೂಭಾಗದ ಕಡೆಗೆ. ಯಾವುದು? ನೈಋತ್ಯ ಮಾನ್ಸೂನ್ ಜಲಭಾಗದಿಂದ ಭೂಭಾಗದ ಕಡೆಗೆ. ಹಾಗಾಗಿ ಜಲಭಾಗದಿಂದ ಇರುವಂತಹ ನೀರನ್ನು ತಗೊಂಡ್ಬಂದು ಭೂಭಾಗಕ್ಕೆ ಹಾಕತ್ತೆ. ಇದು ಭೂಭಾಗದಲ್ಲಿರುವಂತಹ ಹೀಟ್ ಅನ್ನು ತಗೊಂಡೋಗಿ ಜಲಭಾಗಕ್ಕೆ ಹೋಗುತ್ತಿದ್ದು. ಹಾಗಾಗಿ ಕಡಿಮೆ ಮಳೆ ಇದು. ಇದರಲ್ಲಿ ಪ್ರಮುಖವಾಗಿ ಆಮೇಲೆ ಇದು ನಮ್ದು ಭಾರತ ಹಿಂಗಂತ ಇಲ್ಲಿರುವ ನೀರನ್ನು ತಗೊಂಡ್ಬರುತ್ತದು. ಇಲ್ಲೇನು ಇರಲ್ಲ ನೀರು, ಭಾರತದಲ್ಲಿ ಎಲ್ಲ ಸುರಿಸಿರುತ್ತೆ. ಇಲ್ಲಿ ಸಮುದ್ರ ಇರುತ್ತಲ್ವ, ಇಲ್ಲಿ ನೀರು ತಗೊಂಡ್ಬಂದು ತಮಿಳುನಾಡು, ಆಂಧ್ರ, ಕರಾವಳಿ, ದಕ್ಷಿಣ ಭಾಗದಲ್ಲಿ ಕೆಲವು ಸ್ವಲ್ಪ ಮಳೆಯನ್ನು ಸುರಿಸುತ್ತದೆ. ಕೆಲವು ಸಮಯದಲ್ಲಿ ಅದು ಚಂಡಮಾರುತವು ಕೂಡ ಸಂಭವಿಸುತ್ತದೆ. ಮೇಜರ್ ಆಗಿ ಚಂಡಮಾರುತವು ಕೂಡ ಆಗುತ್ತೆ. ಯಾಕಂದ್ರೆ ಇಲ್ಲಿ ಫುಲ್ ನೀರು ತಗೊಂಡಿರ್ತದೆ, ತಗೊಂಡೋಗಿದ್ದು ದಬಕ್ ಅಂತ ಇಲ್ಲೇ ಹಾಕ್ಬಿಡುತ್ತೆ. ಓಕೆನಾ? ಒಂದ್ ಫುಲ್ ಬಕೆಟ್ ತಗೊಂಡೋಗಿ ಒಂದ್ಸರಿ ಡುಬುಕ್ ಅಂತ ನೀರ್ ಹಾಕ್ಬಿಟ್ರೆ ಹೆಂಗಾಗುತ್ತೆ ನಮಗೆ? ಓಕೆನಾ? ಹಾಗೆ ಮಾಡೋದಿಲ್ಲಿ. ಒಂದೇ ಹತ್ರ ಅಲ್ಲೇ ಪಕ್ಕದಲ್ಲೇ ಸಮುದ್ರ ಫುಲ್ ತಗೊಂಡ್ಬಂದಿರುತ್ತೆ. ಅಲ್ಲಿ ಸ್ವಲ್ಪ ಬಿಡಿಸ್ಕೊಂತ ಬಂದ್ರೆ ಕಡಿಮೆ ಮಳೆ ಆಗುತ್ತೆ. ಅದೇನಿಲ್ಲ, ಒಂದೇ ಸರಿ ತಗೊಂಡ್ಬರುತ್ತೆ, ಪೂರ್ವಘಟ್ಟಗಳು ಅಡ್ಡ ಆಗ್ತವೆ, ದುಬುಕ್ ಅಂತ ಮಳೆ ಆಗುತ್ತೆ. ಹಂಗಾಗಿ ಚಂಡಮಾರುತಗಳು ಹೆಚ್ಚಾಗಿ ನಾವು ಚಳಿಗಾಲದಲ್ಲಿ ಆ ತಮಿಳ್ನಾಡಲ್ಲಿ ಹಂಗಾಯ್ತು, ಚೆನ್ನೈಲಿ ಹಂಗಾಯ್ತು ಅಂತ ಓದ್ತೀವಿ. ಅಬ್ಸರ್ವ್ ಮಾಡಿರ್ಬೇಕು ನೀವು. ಓಕೆ, ನೆಕ್ಸ್ಟ್ ಮಾನ್ಸೂನ್ ಜೊತೆ ಆಡುವ ಜೂಜಾಟ. ಮಾನ್ಸೂನ್ ಆಫ್ ಗ್ಯಾಮಲ್ಸ್ ಆಫ್ ಮಾನ್ಸೂನ್ ಜೊತೆ ಏನು ಜೂಜಾಟ ಎಂದು ಕರೀತಾರೆ. ಏಕೆಂದ್ರೆ ಅನಿಶ್ಚಿತತೆ ಮಳೆ ಇತ್ತೀಚೆಗೆಲ್ಲ ಈ ರೀತಿ ಆಗ್ತಿದೆ. ಮಾನ್ಸೂನ್ ಮಾರುತಗಳು ಯಾವಾಗ ಬರುತ್ತೋ, ಎಷ್ಟು ಮಳೆ ಆಗುತ್ತೋ ಎಂಬ ನಿಖರವಾಗಿ ಸಾಧ್ಯವಾಗಿ ಹೇಳಲು ಆಗ್ತಿಲ್ಲ. ಓಕೆನಾ? ಈ ಸರಿ ಜುಲೈಗೆ ಏನೋ ಬಂದಿದೆ. ಈ ಸರಿ ಜೂನಿಗೆ ಬರ್ಬೇಕಿತ್ತು ಮಳೆ, ಜುಲೈಗೆ ಬಂದಿದೆ. ನೆಕ್ಸ್ಟ್ ಕೆಲವು ವರ್ಷ ಅತಿವೃಷ್ಟಿ ಪ್ರವಾಹ ಉಂಟಾದ್ರೆ, ಇನ್ನು ಕೆಲವು ವರ್ಷ ಅನಾವೃಷ್ಟಿ. ಅಂದ್ರೆ ಒಂದ್ಸರಿ ಮಳೆ ಬಂತಂದ್ರೆ ಇಡೀ ಊರ ಕೊಚ್ಕೊಂಡು ಹೋಗಂಗೆ ಮಳೆ ಬಂದ್ಬಿಡುತ್ತೆ. ಇನ್ನೊಂದ್ಸರಿ ಏನಾಗುತ್ತೆ ಅಂದ್ರೆ ನೀನು ನೀರು ಕುಡಿತೀನಂದ್ರೂ ನೀರು ಬರಲ್ಲ ನಿನಗೆ. ಆ ರೀತಿ ಆಗ್ಬಿಡುತ್ತೆ. ಅಂದ್ರೆ ಪಕ್ಕ ಕ್ಲಾರಿಟಿ ಇಲ್ಲ. ಪಕ್ಕ ಕ್ಲಾರಿಟಿ ಏನಿತ್ತು ನಮ್ಮ ತಾತ ಮುತ್ತಾತನ ಕಾಲದಲ್ಲಿ, ಪಕ್ಕ ಕ್ಲಾರಿಟಿ ಇತ್ತು ಅವ್ರಿಗೆ. ಇವಾಗ ಮಳೆ ಬರುತ್ತೆ, ಮಳೆ ಬರಲ್ಲ, ಪಕ್ಕ ಕ್ಲಾರಿಟಿಯಿಂದ ಮಾಡ್ತಿದ್ರು. ಬಟ್ ಇವಾಗ ಏನಾಗಿದೆ ಅಂದ್ರೆ ಅದು ಯಾವಾಗ ಮಳೆ ಬರುತ್ತೋ, ಯಾವಾಗ ಮಳೆ ಹೋಗುತ್ತೋ, ಚಳಿಗಾಲ ಯಾವಾಗ ಬರುತ್ತೋ ಏನು ಗೊತ್ತಾಗ್ತಿಲ್ಲ. ಯಾಕಂತಂದ್ರೆ ನಾವು ಮಾಡಿರುವಂತಹ ಎನ್ವಿರಾನ್ಮೆಂಟ್ ಡಿಸ್ಟರ್ಬೆನ್ಸ್ಗೆ ಅದೆಲ್ಲ ಪ್ರವಾಹ ಯಾವಾಗ ಬರುತ್ತೋ, ಅನಾವೃಷ್ಟಿ ಯಾವಾಗ ಬರುತ್ತೋ, ಬರಗಾಲ ಯಾವಾಗ ಬರುತ್ತೋ ಅಂತಂದು ಕೂಡ ಅದ್ರ ಮೇಲೆ ಎಫೆಕ್ಟ್ ಆಗುತ್ತೆ. ಯಾಕಂತಂದ್ರೆ ಆ ಮೇಜರ್ ಆಗಿ ಎನ್ವಿರಾನ್ಮೆಂಟ್ ಅಲ್ಲಿ ಬಹಳ ಪೊಲ್ಯೂಷನ್ ಆಗೋದು, ಇದೆಲ್ಲ ಕೂಡ ಅದಕ್ಕೆ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಎಲ್ಲ ಡಿಸ್ಟರ್ಬೆನ್ಸ್ ಆಗ್ಬಿಟ್ಟದೆ. ಎನ್ವಿರಾನ್ಮೆಂಟ್ ಬಹಳ ಡಿಸ್ಟರ್ಬೆನ್ಸ್ ಆಗಿರೋದ್ರಿಂದ ಎಲ್ಲದೂ ಕೂಡ ಪ್ರಾಪರ್ ಪ್ಲಾನ್ ಎಲ್ಲ ತಪ್ಪು ಹೋಗ್ಬಿಟ್ಟಿದೆ. ಅದಕ್ಕೂ ಕೂಡ ಕನ್ಫ್ಯೂಷನ್ ಮಾಡ್ಬಿಟ್ಟಿದೀವಿ ನಾವು. ಅಷ್ಟು ಹೊಲಸು ಎಬ್ಬಿಸ್ಬಿಟ್ಟಿವಿ. ಮಾತಾಡ್ಬೇಕಂದ್ರೆ ಅಷ್ಟು ಹೊಲಸು ಎಬ್ಬಿಸ್ಬಿಟ್ಟಿವಿ ನಾವು. ಓಕೆನಾ? ಆರ್ಥಿಕ ಹೊಡೆತ. ಇದು ಮಾನ್ಸೂನ್ ಸರಿಯಾಗಿ ಬಾರದಿದ್ದರೆ ಬೆಳೆ ಹಾನಿ, ಇಡೀ ದೇಶದ GDP ಮೇಲೆ ಹೊಡೆತ ಬೀಳುತ್ತದೆ. ಅಂದ್ರೆ ನಾವು ಮಾನ್ಸೂನ್ ಆಧಾರಿತ ಕೃಷಿಯನ್ನ ಹೊಂದಿದೀವಿ ಅಂತ ಅಂದಾಗ, ನಾವು ಕೃಷಿಯನ್ನು ಮೇಜರ್ ಆಗಿ ಇಟ್ಟುಕೊಂಡಿರುವ ದೇಶ ಆದಾಗ, ಕೃಷಿ ಚೆನ್ನಾಗ್ ಆಗ್ಲಿಲ್ಲ ಅಂತ ಅಂದ್ರೆ ದೇಶದ GDP ಮೇಲೆ ಅತ್ಯಂತ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ ನಮಗೆ. ಓಕೆನಾ? ಇದು ಕೂಡ ಒಂದು ಪಾಯಿಂಟ್. ನೆಕ್ಸ್ಟ್ ಮಾನ್ಸೂನ್ ಮೇಲೆ ಬೀರುವ ಪ್ರಭಾವ ಅಂಶಗಳು. ಎಲ್ ನಿನೋ ಲಾ ನಿನೋ ಅಂತ ಎರಡು ಕಾನ್ಸೆಪ್ಟ್ ಬರ್ತವೆ. ಓಕೆನಾ? ನೆಕ್ಸ್ಟ್ ಇದರದೊಂದು ಕ್ವಶನ್ ಇದೆ, ಅದರಲ್ಲಿ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಎಲ್ ನಿನೋ ಲಾ ನಿನೋ. ಎಲ್ ನಿನೋ ಅಂದ್ರೆ ಪೆಸಿಫಿಕ್ ಸಾಗರದ ಉಷ್ಣಾಂಶ ಹೆಚ್ಚಾಗುವಿಕೆ ವಿದ್ಯಮಾನ. ಎಲ್ ನಿನೋ. ಓಕೆನಾ? ಪೆಸಿಫಿಕ್ ಸಾಗರದ ವಿದ್ಯಮಾನ ಹೆಚ್ಚಾಗುವುದು. ಇದು ಮಾನ್ಸೂನ್ ಮಳೆ ಮೇಲೆ ಕಡಿಮೆವಾಗುತ್ತದೆ. ಸಾರಿ, ಇದು ಭಾರತದ ಮಾನ್ಸೂನ್ ಮಳೆ ಕಡಿಮೆ ಆಗಲು ಕಾರಣವಾಗುತ್ತದೆ. ಎಲ್ ನಿನೋ. ಲಾ ನಿನೋ ಇದು ಭಾರತಕ್ಕೆ ಉತ್ತಮ ಮಳೆಯನ್ನು ತರುತ್ತದೆ. ಓಕೆನಾ? ಎಲ್ ನಿನೋ ಇದು ನಾಟ್ ಗುಡ್ ಫಾರ್ ಇಂಡಿಯಾ. ಅದೇ ಲಾ ನಿನೋ ಗುಡ್ ಫಾರ್ ಇಂಡಿಯಾ. ಓಕೆನಾ? ಭಾರತಕ್ಕೆ ಉತ್ತಮ ಮಳೆ ಪೂರಕವಾಗಿದೆ. ಟಿಬೆಟ್ ಪ್ರಸ್ಥಭೂಮಿ ಬೇಸಿಗೆಯಲ್ಲಿ ಟಿಬೆಟ್ ಪ್ರಸ್ಥಭೂಮಿ ಕಾಯುವುದರಿಂದ ಉಂಟಾಗುವ ಒತ್ತಡವು ಮಾನ್ಸೂನ್ ಮಾರುತಗಳನ್ನು ಭಾರತದ ಕಡೆಗೆ ಸೆಳೆಯುತ್ತದೆ. ಓಕೆನಾ? ಮಾನ್ಸೂನ್ ನಾನು ಭಾರತ ಕಡೆ ಬರೋಲ್ಲ ಏನಂತ ಹೇಳಿದೆ ನಾನು. ಮಾನ್ಸೂನು ಟಿಬೆಟ್, ಆಮೇಲೆ ಇದು ಏನದು ನಮ್ದು ಹಿಮಾಲಯ, ಇಲ್ಲೆಲ್ಲ ನಮಗೆ ಲೋ ಪ್ರೆಷರ್ ಅಂದ್ರೆ ಹೀಟ್ ಆಗುತ್ತೆ. ಇಲ್ಲಿ ಹೀಟ್ ಆದಾಗ ನಮಗೆ ಮಾನ್ಸೂನ್ ಮಳೆ ಬರಲು ಕಾರಣವಾಗುತ್ತೆ, ಮೇಜರ್ ಕಾರಣ ಆಗುತ್ತೆ. ಓಕೆನಾ? ಐ ಹೋಪ್ ಇಲ್ಲಿವರೆಗೂ ಮಾನ್ಸೂನ್ ಬಗ್ಗೆ ನಾನು ಹೇಳಿದೆ, ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ನಾನು.
ಓಕೆ, ನೆಕ್ಸ್ಟ್ ಕ್ವಶನ್. ವಿಪತ್ತು ನಿರ್ವಹಣಾ ಕಾಯ್ದೆಯನ್ನು 2005ರಲ್ಲಿ ಅಂಗೀಕರಿಸಲಾಯಿತು. ಆ, ಹೌದು, 2005ರಲ್ಲಿ ವಿಪತ್ತು ನಿರ್ವಹಣಾ ಕಾಯ್ದೆಯನ್ನು ಅಂಗೀಕರಿಸಲಾಯಿತು. ಕೇಂದ್ರ ಗೃಹ ಸಚಿವರು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಾಗಿದ್ದು. ನೆಕ್ಸ್ಟ್, NDMA ಉಪಾಧ್ಯಕ್ಷರೊಂದಿಗೆ 9ಕ್ಕಿಂತ ಹೆಚ್ಚು ಸದಸ್ಯರು ಹೊಂದಿರುವುದಿಲ್ಲ. ನೆಕ್ಸ್ಟ್, NDM ಸದಸ್ಯರ ಅಧಿಕಾರಾವಧಿ 5 ವರ್ಷ. ಓಕೆನಾ? ಆಪ್ಷನ್ ಬಿ ರಾಂಗ್. ಬಿ ಯಾವುದ್ರಲ್ಲಿದೆ ಅದು ತೆಗೆದಾಕ್ತೀನಿ ನಾನು. ಓಕೆನಾ? ಸರಿಯಾಗಿರೋದು ಕೇಳಿದಾರಲ್ವಾ? ಇದು ರಾಂಗ್. ಬಿ ಇದರಲ್ಲಿಲ್ಲ. ಇದು ಕೂಡ ರಾಂಗು. ಬಟ್ ಇದರಲ್ಲಿ ಎ ಇದೆ. ಬಟ್ ಬಿ ಇದರಲ್ಲಿ ಇದೆ. ಇದು ಕೂಡ ರಾಂಗ್. ಹಾಗಂದ್ರೆ ಆಪ್ಷನ್ 2 ರೈಟ್ ಆನ್ಸರ್. ಆಪ್ಷನ್ 2 ರೈಟ್ ಆನ್ಸರ್. ಓಕೆನಾ? ಕೇಂದ್ರ ಪ್ರಧಾನಮಂತ್ರಿಗಳು ಅದರ ಅಧ್ಯಕ್ಷರಾಗಿರ್ತಾರೆ, ಗೃಹ ಸಚಿವರಲ್ಲ. ಇಷ್ಟೇ ಪಾಯಿಂಟ್ ಅದರಲ್ಲಿ. ಕೇಂದ್ರ ಪ್ರಧಾನಮಂತ್ರಿಗಳು ಅಧ್ಯಕ್ಷರಾಗಿರ್ತಾರೆ, ಗೃಹ ಸಚಿವರಲ್ಲ. ಓಕೆ. ಕಾಯ್ದೆ 2023 ಕಾಯ್ದೆ ಡಿಸೆಂಬರ್ 23, 2005ರಂದು ವಿಪತ್ತು ನಿರ್ವಹಣಾ ಕಾಯ್ದೆ ಅಂದ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್. ಆಕ್ಟ್ ಯೋಜನೆ ಎರಡು ಡಿಫರೆನ್ಸ್ ಇದಾವೆ, ಅದರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಆಕ್ಟ್ ಅಂದ್ರೆ ನೀ ಕೋರ್ಟಲ್ಲಿ ಹೋಗಿ ನ್ಯಾಯ ಕೇಳ್ಬೋದು, ಆದ್ರೆ ನೀನು ಯೋಜನೆ ಅಂತ ಬಂದಾಗ ನ್ಯಾಯ ಕೇಳಕ್ಕೆ ಬರೋದಿಲ್ಲ. ಆಕ್ಟ್ ಡಿಫ್ರೆನ್ಸ್ ಏನ್ ಡಿಫ್ರೆನ್ಸ್ ಅಂತ ಒಂದು ಸಣ್ಣದೊಂದು ವಿಡಿಯೋ ಮಾಡ್ತೀನಿ ನಿಮಗೆ ಬೇಕಂದ್ರೆ. ಓಕೆ, ವಿಡಿಯೋ ಬೇಕಂದ್ರೆ ನನಗೆ ಕಮೆಂಟ್ ಅಲ್ಲಿ ಹೇಳಿ. ಆಕ್ಟ್ ವರ್ಸಸ್ ಸ್ಕೀಮ್ಸ್ ಅಂತ ಒಂದು ವಿಡಿಯೋ ಮಾಡೋದಾದ್ರೆ ಮಾಡ್ತೀನಿ. ಕೆಲವೊಂದು ಸ್ವಲ್ಪ ಡಿಫ್ರೆನ್ಸ್ ಇರ್ತವೆ, ಅದ್ರ ಕ್ಲಾರಿಟಿ ಇತ್ತಂದ್ರೆ ನಿಮ್ಗೆ ಓದ್ಕೊಳಕ್ಕೆ ಇನ್ನೂ ಈಸಿ ಆಗುತ್ತೆ. ಓಕೆನಾ? ಸ್ಥಾಪನೆ. ಈ ಕಾಯ್ದೆಯು ಸೆಪ್ಟೆಂಬರ್ 30, 2006ರಂದು NDMA ಅಧಿಕೃತವಾಗಿ ಸ್ಥಾಪನೆಯಾಯಿತು. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಸಾಂಸ್ಥಿಕ ರಚನೆ ಸ್ಟ್ರಕ್ಚರ್. ಅಧ್ಯಕ್ಷರು ಭಾರತ ಪ್ರಧಾನಮಂತ್ರಿಗಳು ಪದನಿಮಿತ್ತವಾಗಿರ್ತಾರೆ. ಓಕೆನಾ? ಇದರ ಅಧ್ಯಕ್ಷರು ಪ್ರಧಾನಮಿತ್ತವಾಗಿ ಪ್ರಧಾನಮಂತ್ರಿಗಳಾಗಿರ್ತಾರೆ. ಅಧ್ಯಕ್ಷರನ್ನು ಹೊರತುಪಡಿಸಿ NDMA 9ಕ್ಕಿಂತ ಹೆಚ್ಚು ಸದಸ್ಯರನ್ನು ಹೊಂದಿರುವುದಿಲ್ಲ. ಒಬ್ಬ ಸದಸ್ಯರನ್ನು ಉಪಾಧ್ಯಕ್ಷರನ್ನಾಗಿ ನೇಮಿಸಲಾಗುತ್ತದೆ. ಹೊಂದಿರುವುದಿಲ್ಲ, ಒಬ್ಬ ಸದಸ್ಯರನ್ನು ಉಪಾಧ್ಯಕ್ಷರಾಗಿ ನೇಮಿಸಲಾಗುತ್ತದೆ. 9ಕ್ಕಿಂತ ಹೊಂದಿರುವುದಿಲ್ಲ, ರೈಟ್ ಇದೆ. ನೆಕ್ಸ್ಟ್, ಅಧಿಕಾರಾವಧಿ 5 ವರ್ಷಗಳು. 67 ವರ್ಷ ಅವ್ರಿಗೆ ಏಜ್, ಇವೆರಡರಲ್ಲಿ ಯಾವ್ದು ಫಸ್ಟ್ ಅದರ ಮೇಲೆ ತೆಗೆದುಹಾಕ್ತಾರೆ. ಪ್ರಮುಖ ಕಾರ್ಯಗಳೇನು ಇದರದ್ದು? ವಿಪತ್ತು ನಿರ್ವಹಣೆ ಸಂಬಂಧಿಸಿದಂತೆ ನೀತಿಗಳು ಮತ್ತು ಯೋಜನೆಗಳನ್ನು ರೂಪಿಸುವುದು. ನೆಕ್ಸ್ಟ್, ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಯೋಜನೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲಾನ್ ಅನುಮೋದಿಸುವುದು. ವಿಪತ್ತು ಸಂಭವಿಸಿದಾಗ ತುರ್ತು ಪ್ರಕ್ರಿಯೆ ಮತ್ತು ಪರಿಹಾರ ಕಾರ್ಯಗಳನ್ನು ಕೂಡ ಸಂಯೋಜನೆ ಮಾಡುವುದಾಗಿರುತ್ತೆ. ವಿಪತ್ತು ತಡೆಗಟ್ಟುವಿಕೆ ಮತ್ತು ಸಿದ್ಧತೆಗೆ ರಾಜ್ಯ ಪ್ರಾಧಿಕಾರಗಳಿಗೆ ಮಾರ್ಗಸೂಚಿಗಳನ್ನು ಕೂಡ ನೀಡುವುದು ಇದರ ಪ್ರಮುಖ ಕಾರ್ಯವಾಗಿರುತ್ತೆ. ನೆಕ್ಸ್ಟ್, ಸಂಬಂಧಿಸಿದ ಸಂಸ್ಥೆಗಳು. ಯಾವ್ಯಾವ್ದು ಇದಕ್ಕೆ ಸಂಬಂಧಿಸಿದ ಸಂಸ್ಥೆಗಳು ಅಂದ್ರೆ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ರಾಜ್ಯ ಮಟ್ಟದಲ್ಲಿ ವಿಪತ್ತು ನಿರ್ವಹಣೆ ಆದಾಗ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇರುತ್ತೆ. ಕ್ವಶನ್ ಯಾವ ರೀತಿ ಬರ್ಬೋದು? ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯು ಯಾರ ಅಧ್ಯಕ್ಷತೆಯಲ್ಲಿ ಕಾರ್ಯನಿರ್ವಹಿಸುತ್ತದೆ? ಈ ರೀತಿ ಕ್ವಶನ್ ಕೇಳ್ತಾನೆ. ಇದಕ್ಕೆ ರೈಟ್ ಆನ್ಸರ್ ಮುಖ್ಯಮಂತ್ರಿಗಳು. ನೆಕ್ಸ್ಟ್, ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ಇದು ಜಿಲ್ಲಾ ಮಟ್ಟದಲ್ಲಿ DCಗಳ ಅಂಡರ್ ಅಲ್ಲಿ ಬರುತ್ತೆ. ನೆಕ್ಸ್ಟ್, ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್. ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಇದು NDMA ಅಡಿಯಲ್ಲಿ ಬರುವ ವಿಶೇಷ ಪಡೆಯಾಗಿದ್ದು ಪ್ರವಾಹ, ಭೂಕಂಪ, ತುರ್ತು ಸಂದರ್ಭದಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಅಂದ್ರೆ ನ್ಯಾಷನಲ್ ಡಿಸಾಸ್ಟರ್ ಫೋರ್ಸ್ ಬಂದಿದೆ ಅಂತ ಹೇಳ್ತಾರೆ ನೋಡ್ರಿ. ಎಲ್ಲಾದ್ರೂ ಪ್ರವಾಹ ಆದಾಗ ಡಿಸಾಸ್ಟರ್ ಫೋರ್ಸ್ ಬಂದು ಅವ್ರನ್ನೆಲ್ಲ ರಕ್ಷಣೆ ಮಾಡ್ತಿರುತ್ತೆ. ಅದು ತುರ್ತು ಸಂದರ್ಭದಲ್ಲಿ ವಿಶೇಷ ಪಡೆಯಾಗಿ ವರ್ಕ್ ಮಾಡ್ತಿರುತ್ತೆ. ಓಕೆ, ನೆಕ್ಸ್ಟ್, ಐ ಹೋಪ್ ಅದು ಅರ್ಥ ಆಯ್ತು ಅಂತ ಭಾವಿಸ್ತೀನಿ ನಾನು. ನೆಕ್ಸ್ಟ್, ಲಾನಿನ ಆಸ್ಟ್ರೇಲಿಯಾದ ಇತ್ತೀಚಿನ ಪ್ರವಾಹಕ್ಕೆ ಕಾರಣವಾಯಿತು ಎಂದು ಶಂಕಿಸಲಾಗಿದೆ. ಲಾನಿನ ಎಲ್ನಿನಗಿಂತ ಹೇಗೆ ಭಿನ್ನವಾಗಿದೆ? ಲಾನಿನ ಎಲ್ನಿನಗಿಂತ ಹೇಗೆ ಡಿಫ್ರೆನ್ಸ್ ಆಗಿದೆ? ಓಕೆನಾ? ಎಲ್ನಿನ ಲಾನಿನ ಡಿಫ್ರೆನ್ಸ್ ಏನು ಒಂದೇ ಪಾಯಿಂಟ್ ಅಲ್ಲಿ ಹೇಳೋದಾದ್ರೆ ಆಪ್ಷನ್ ಏನು ಕೊಟ್ಟಿದ್ದಾನೆ? ಲಾನಿನವು ಸಮಭಾಜಕ ಹಿಂದೂ ಮಹಾಸಾಗರದಲ್ಲಿ ಅಸಾಧಾರಣವಾಗಿ ತಣ್ಣನೆಯ ಸಾಗರದ ತಾಪಮಾನದಿಂದ ನಿರೂಪಿತವಾಗಿದೆ. ಅಂದ್ರೆ ಹಿಂದೂ ಮಹಾಸಾಗರದಲ್ಲಿ ಇದು ಹುಟ್ಟುತ್ತೆ ಅಂತ ಹೇಳ್ತಿದ್ದಾನೆ. ಹಿಂದೂ ಮಹಾಸಾಗರದಲ್ಲಿ ಅಲ್ಲ ರಾಜ, ಇದು ಪೆಸಿಫಿಕ್ ಮಹಾಸಾಗರದಲ್ಲಿ ಹುಟ್ಟುತ್ತೆ. ಲಾನಿನ ಎಲ್ಲಿನ ಎಫೆಕ್ಟ್ ಇವೆಲ್ಲ ವರ್ಕ್ ಆಗೋದು ಪೆಸಿಫಿಕ್ ಮಹಾಸಾಗರದಲ್ಲಿ. ಹಾಗಾಗಿ ಒಂದೇ ಆಪ್ಷನ್ ರಾಂಗ್. ನನಗೆ ಒಂದೇ ಆಪ್ಷನ್ ರಾಂಗ್. ನೆಕ್ಸ್ಟ್, ಸಮಭಾಜಕ ಪೆಸಿಫಿಕ್ ನಲ್ಲಿ ಅಸಾಮಾನ್ಯವಾಗಿ ಬೆಚ್ಚಗಿನ ಸಾಗರದ ತಾಪಮಾನವಾಗಿದೆ. ರೈಟ್. ಆದ್ರೆ ಲಾನಿನವು ಹಿಂದೂ ಮಹಾಸಾಗರ, ಎಲ್ಲಿಂದ ಸಮಭಾಜಕ ಇದು ಪೆಸಿಫಿಕ್ ಸಾಗರ ಅಂತ ಹೇಳ್ತಿದ್ದಾನೆ. ಇಲ್ಲ, ಎರಡೂ ಕೂಡ ಪೆಸಿಫಿಕ್ ಸಾಗರದಲ್ಲಿನೇ ವರ್ಕ್ ಆಗೋದು. ಹಾಗಾಗಿ ಲಾನಿನವು ಇದು ತಣ್ಣನೆಯ ಸಾಗರ ಅಂದ್ರೆ ಕೋಲ್ಡ್ ಕರೆಂಟ್ ಹೇಳ್ತಿದ್ದಾನೆ. ಹೌದು, ಇದು ರೈಟ್. ಎಲ್ಲಿನ ಇದು ವಾರ್ಮ್ ಕರೆಂಟ್, ಇದು ಕೂಡ ರೈಟ್. ಇವೆರಡು ರೈಟ್. ಬಟ್ ಇಲ್ಲಿ ಹಿಂದೂ ಮಹಾಸಾಗರ ಅಂತ ಒಂದು ವರ್ಡ್ ಅನ್ನು ಮೆನ್ಷನ್ ಮಾಡಿರೋದ್ರಿಂದ ಈ ಆಪ್ಷನ್ ಕಂಪ್ಲೀಟ್ ಆಗಿ ರಾಂಗ್ ಆಗುತ್ತೆ. ಹಾಗಾಗಿ ಫಸ್ಟ್ನೇ ಆಪ್ಷನ್ ರಾಂಗ್. ನೆಕ್ಸ್ಟ್, ಎಲ್ನಿನವು ಭಾರತದಲ್ಲಿ ನೈಋತ್ಯ ಮಾನ್ಸೂನ್ ವ್ಯತಿರಿಕ್ತ ಪರಿಣಾಮವಾಗಿ ಬೀರುತ್ತದೆ, ಆದರೆ ಲಾನಿನವು ಮಾನ್ಸೂನ್ ಹವಾಮಾನದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಓಕೆನಾ? ಎಲ್ನಿನ ಮತ್ತು ಲಾನಿನ ಇವೆರಡು ಯಾವುದೇ ಒಂದ್ ಕಡೆ ಎಫೆಕ್ಟ್ ಆಗುತ್ತೆ, ಒಂದ್ ಕಡೆ ಎಫೆಕ್ಟ್ ಆಗಲ್ಲ ಅಂತ ಹೇಳಿದೆ ನಾನು. ಅವಾಗಲೇ ಒಂದು ಪಾಯಿಂಟ್ ಹೇಳಿದೆ, ತೋರಿಸ್ತೀನಿ ನಿಮ್ಗೆ ಇನ್ನೊಮ್ಮೆ. ಇಲ್ಲಿ ಹೇಳಿದೆ ನೋಡ್ರಿ.
ಎಲ್ನಿನೋ ಏನಾಗುತ್ತೆ, ಪೆಸಿಫಿಕ್ ಮಹಾಸಾಗರದಲ್ಲಿ ಭಾರತದಲ್ಲಿ ಮಾನ್ಸೂನ್ ಮಳೆ ಕಡಿಮೆ ಆಗಲು ಕಾರಣ ಆಗುತ್ತೆ. ಎಲ್ನಿನೋ ಬ್ಯಾಡ್ ಫಾರ್ ಇಂಡಿಯಾ. ಓಕೆನಾ? ಲಾನಿನೋ ಗುಡ್ ಫಾರ್ ಇಂಡಿಯಾ. ಒಂದ್ ನಿಮಿಷ. ಏನ್ ಹೇಳಿದೆ ನಾನು? ಎಲ್ನಿನೋ ಗುಡ್ ಫಾರ್ ಇಂಡಿಯಾ ಅಂತ ಹೇಳಿದೆ. ಎಲ್ನಿನೋ ಗುಡ್ ಫಾರ್ ಇಂಡಿಯಾ ಅಲ್ಲ, ಕಡಿಮೆ ಕಡಿಮೆ ಮಳೆ ಆಗುತ್ತೆ ಇಲ್ಲಿ. ಓಕೆನಾ? ಎಲ್ನಿನೋ ಬ್ಯಾಡ್ ಫಾರ್ ಇಂಡಿಯಾ, ಲಾನಿನೋ ಗುಡ್ ಫಾರ್ ಇಂಡಿಯಾ. ಓಕೆನಾ? ಇಲ್ಲಿ ಜಾಸ್ತಿ ಮಳೆ ಆಗುತ್ತೆ. ಎಲ್ಲಿನೋ ಬ್ಯಾಡ್ ಫಾರ್ ಇಂಡಿಯಾ, ಲಾನಿನೋ ಗುಡ್ ಫಾರ್ ಇಂಡಿಯಾ. ಎಲ್ಲಿನೋ ಅಂದ್ರೆ ಇದು ಹುಡುಗಿ ಹೆಸರು, ಲಾನಿನೋ ಅಂದ್ರೆ ಹುಡುಗನ ಹೆಸರು. ಅಲ್ಲ, ಎಲ್ಲಿನೋ ಅಂದ್ರೆ ಹುಡುಗಿ ಹೆಸರು, ಹುಡುಗನ ಹೆಸರು. ಲಾನಿನೋ ಅಂದ್ರೆ ಹುಡುಗನ ಹೆಸರು. ಲಾನಿನೋ, ಲಾ ಅಂತ ಬಂದ ತಕ್ಷಣ ಅದು ಗುಡ್ ಫಾರ್ ಇಂಡಿಯಾ. ಅದು ಸ್ವಲ್ಪ ನೆನ್ಪಿಟ್ಕೊಳ್ರಿ. ಇವಾಗ ಅದ್ರದ್ದು ಬಗ್ಗೆ ಇನ್ ಸ್ವಲ್ಪ ಕ್ಲಾರಿಟಿ ಕೊಡ್ತೀನಿ, ಅದೇ ಕ್ವಶನ್ ಬಂದಿರೋದ್ರಿಂದ. ಇಲ್ಲಿ ಎಲ್ಲಿನೋ ಇದು ಭಾರತದ ನೈಋತ್ಯ ಮಾರುತದ ಮೇಲೆ ಪರಿಣಾಮ ಬೀರುತ್ತದೆ. ಹೌದು. ಲಾನಿನೋ ಮಾನ್ಸೂನ್ ಹವಾಮಾನದ ಮೇಲೆ ಪರಿಣಾಮ ಬೀರುವುದಿಲ್ಲ ಅಂತ ಹೇಳ್ತದೆ. ಇಲ್ಲ, ಎಲ್ಲಿನೋ ಮತ್ತು ಲಾನಿನೋ ಎರಡೂ ಕೂಡ ಭಾರತದ ಮೇಲೆ ಪರಿಣಾಮನ ಬೀರುತ್ತವೆ. ಯಾಕಂತಂದ್ರೆ ಎಲ್ಲಿನೋ ಅಂತ ಬಂದ ತಕ್ಷಣ ಎಲ್ಲಿನೋ ಬ್ಯಾಡ್. ಓಕೆನಾ? ಈಗ ಎಲ್ಲಿನೋ ಏನಾದ್ರೂ ವರ್ಕ್ ಆಗ್ತಿದೆ ಅಂತ ಅಂದಾಗ ಇದು ನಮ್ಮ ದೇಶದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಬ್ಯಾಡ್ ಫಾರ್ ಇಂಡಿಯಾ. ಅಂದ್ರೆ ಭಾರತದಲ್ಲಿ ಮಳೆ ಆಗಲ್ಲ, ಮಾನ್ಸೂನ್ ಹೊಡೆತ ಕೊಡುತ್ತೆ ನಮ್ಗೆ ಎಲ್ಲಿನೋ ಬಂತಂದ್ರೆ. ಅದೇ ಲಾನಿನೋ ಬಂತಂದ್ರೆ ಗುಡ್ ಫಾರ್ ಇಂಡಿಯಾ. ಅಂದ್ರೆ ಲಾನಿನೋ ಎಫೆಕ್ಟ್ ಆಗ್ತಿದೆ ಅಂತ ಅಂದಾಗ ನಮಗೆ ಜಾಸ್ತಿ ಮಳೆ ಆಗುತ್ತೆ, ಒಳ್ಳೆ ಮಳೆ ಬರುತ್ತೆ ನಮಗೆ. ಹಾಗಾಗಿ ಲಾನಿನೋ ನಮಗೆ ಗುಡ್ ಫಾರ್ ಇಂಡಿಯಾ, ಎಲ್ಲಿನೋ ನಮಗೆ ಬ್ಯಾಡ್ ಫಾರ್ ಇಂಡಿಯಾ ಆಗಿರೋದ್ರಿಂದ ಎಲ್ಲಿನೋ ಮತ್ತು ಲಾನಿನೋ ಎರಡೂ ಪರಿಣಾಮಗಳು ಭಾರತದ ಮೇಲೆ ಪರಿಣಾಮ ಬೀರುತ್ತವೆ. ಹಾಗಾಗಿ ಇದು ಬೀರುವುದಿಲ್ಲ ಅಂತ ಕೊಟ್ಟಿರೋದ್ರಿಂದ ಎರಡನೇ ಆಪ್ಷನ್ ಕೂಡ ರಾಂಗು. ಇದರಲ್ಲಿ ಏನ್ ಕೊಟ್ಟಿದ್ದಾನೆ? ಯಾವುದು ಸರಿಯಾಗಿದೆ ಅಂತ ಕೊಟ್ಟಿದ್ದಾನೆ. ಆಪ್ಷನ್ 1 ಅಥವಾ 2 ಕೂಡ ಸರಿಯಾಗಿಲ್ಲ. ಹಾಗಾಗಿ ಇದು ಎರಡು ಕಂಪ್ಲೀಟ್ ಆಗಿ ಎರಡು ಆಪ್ಷನ್ ಕೂಡ ರಾಂಗು. ಓಕೆನಾ? ಲಾನಿನ ಆಶ್ರಯದಲ್ಲೇ ಇತ್ತೀಚೆಗೆ ಪ್ರವಾಹಕ್ಕೆ ಕಾರಣವಾಯಿತು ಅಂತ ಕೊಟ್ಟಿದ್ದಾನೆ. ಓಕೆ, ಹಾಗಾಗಿ ಎಲ್ಲಿನೋ ಲಾನಿನ್ಗೆ ಡಿಫ್ರೆನ್ಸ್ ಏನಂತಂದು ಇವಾಗ ನೆಕ್ಸ್ಟ್ ನಾನು ಹೇಳ್ತೀನಿ. ಇದು ಸ್ವಲ್ಪ ಬೇಸಿಕ್ ಹೇಳಿ ಆಮೇಲೆ ಅದನ್ನ ಪಿಕ್ಚರ್ ಮೂಲಕ ಹೇಳೋಕೆ ಟ್ರೈ ಮಾಡ್ತೀನಿ ನಿಮಗೆ. ಓಕೆ, ಎರಡು ಕೂಡ ರಾಂಗ್ ಅಂತ ಹೇಳಿದೆ. ಲಾನಿನೋ ಪೆಸಿಫಿಕ್ ಸಾಗರದಲ್ಲಿ ಕಂಡುಬರುವ ವಿದ್ಯಮಾನವಾಗಿದೆ. ಅಂದ್ರೆ ಪೆಸಿಫಿಕ್ ಸಾಗರದಲ್ಲಿ ಎಲ್ಲಿನೋ ಮತ್ತು ಲಾನಿನೋ ಕಂಡುಬರೋದು ಪೆಸಿಫಿಕ್ ಸಾಗರದಲ್ಲಿ 0 ಡಿಗ್ರಿ ಇರುತ್ತಲ್ವ, 0 ಡಿಗ್ರಿ ಲೈನು ಆ ರೇಂಜ್ ಅಲ್ಲಿ ಕಂಡುಬರುತ್ತೆ. ಇದು ಸಾಮಾನ್ಯವಾಗಿ ಭಾರತಕ್ಕೆ ಉತ್ತಮ ಮಳೆಯನ್ನು ತರುತ್ತದೆ. ಓಕೆ, ಲಾನಿನೋ ಹಿಂದೂ ಮಹಾಸಾಗರಕ್ಕೆ ಸೀಮಿತವಾಗಿಲ್ಲ, ಇದು ಪೆಸಿಫಿಕ್ ಸಾಗರದ ವಿದ್ಯಮಾನವಾಗಿದೆ. ಲಾನಿನೋ ಪರಿಣಾಮ ಬೀರುವುದಿಲ್ಲ ಎನ್ನುವುದು ತಪ್ಪು, ಇದು ಭಾರತಕ್ಕೆ ಪೂರ್ವಕವಾಗಿ ಪರಿಣಾಮವನ್ನು ಬೀರುತ್ತದೆ. ಓಕೆನಾ? ಲಾನಿನೋ ಗುಡ್ ಫಾರ್, ಇದು ಹೆಚ್ಚು ಮಳೆ ತರುತ್ತೆ ಭಾರತಕ್ಕೆ. ಹಾಗಾಗಿ ಭಾರತಕ್ಕೂ ಕೂಡ ಲಾನಿನೋ ಮತ್ತು ಎಲ್ಲಿನೋ ಎರಡು ಪ್ರಭಾವಗಳು ಬೀರ್ತವೆ ಅಂತ ಹೇಳ್ತಿದ್ದೀನಿ. ಓಕೆನಾ? ಇಲ್ಲಿಂದ ಮಾರುತಗಳೆಲ್ಲ ಹಿಂಗ್ ಬೀಸ್ತಿರ್ತವೆ ನಮಗೆ. ಎಲ್ಲಿನೋ ಲಾನಿನೋ ಎಫೆಕ್ಟ್ ಆಗೋದು ಯಾವ ರೇಂಜ್ ಅಲ್ಲಿ ಅಂತ ಅಂದ್ರೆ ಈ ಪಿಕ್ಚರ್ ಸರಿ ಇಲ್ಲ ತಡ್ರಿ. ಇದು ನಮ್ಮ ಭಾರತ ಇಲ್ಲೈತಿ. ಓಕೆನಾ? ಭಾರತ ಇಲ್ಲೈತಿ. ಇದು ಇದು ಆಸ್ಟ್ರೇಲಿಯಾ, ಇದು ಅಮೇರಿಕಾ. ಎಲ್ಲಿನೋ ಲಾನಿನೋ ಎಫೆಕ್ಟ್ ಆಗೋದು ಈ ರೇಂಜ್ ಅಲ್ಲಿ. ನಾರ್ಮಲ್ ಇಯರ್ ಏನಾಗುತ್ತಂದ್ರೆ ಇಲ್ಲಿ ಹೀಟ್ ಆಗುತ್ತೆ, ಇಲ್ಲಿ ಕೆಂಪದಿದೆ ಅಲ್ವಾ, ಇಲ್ಲಿ ಹೀಟ್ ಆಗುತ್ತೆ, ಲೋ ಪ್ರೆಷರ್ ಗ್ರೇಟ್ ಆಗುತ್ತೆ. ಇಲ್ಲಿರುವಂತಹ ಹೈ ಪ್ರೆಷರ್ ನೀರೆಲ್ಲ ಈ ಕಡೆ ಬಂದು ಇಲ್ಲಿ ಮಳೆ ಸುರಿಸುತ್ತೆ. ಓಕೆನಾ? ಇದು ಸರ್ಕಲ್ ಯಾವಾಗ್ಲೂ ಆಗ್ಬೇಕಾಗಿರೋದು. ಅಂದ್ರೆ ಲೋ ಪ್ರೆಷರ್, ಹೀಟ್ ಜಾಸ್ತಿ. ನಮಗೆ ಇನ್ನೂ ಅರ್ಥ ಆಗಂಗೆ ಹೇಳ್ಬೇಕಂದ್ರೆ ಇಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ, ಇಲ್ಲಿ ಥಂಡಿ ಜಾಸ್ತಿ ಇರುತ್ತೆ, ಚಳಿ ಜಾಸ್ತಿ ಇರುತ್ತೆ. ಹಾಗಿದ್ದಾಗ ಇಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಇಲ್ಲಿ ಅತ್ಯಂತ ತೇವಾಂಶ ಇರುವಂತಹ ಮೋಡಗಳೆಲ್ಲವೂ ಹಿಂಗೆ. ಒಟ್ಟು ಮೋಡಗಳು ಪೂರ್ವದಿಂದ ಪಶ್ಚಿಮಕ್ಕೆ ಬೀಸ್ತವೆ. ಇದು ಫಸ್ಟ್ ಗೊತ್ತಿರ್ಬೇಕು ನಿಮಗೆ. ಮೋಡಗಳು ಯಾವಾಗ್ಲೂ ಪೂರ್ವದಿಂದ ಪಶ್ಚಿಮಕ್ಕೆ ಬೀಸ್ತವೆ, ಈ ತರ ಬೀಸ್ತಿರ್ತವೆ. ಓಕೆನಾ? ಈ ತರ ಬೀಸ್ತಿರುವಾಗ ಇದು ಸರ್ಕಲ್ ಈ ತರ ಆಗ್ತಿರುತ್ತೆ. ಇದಕ್ಕೆ ವಾಕರ್ ಸೆಲ್ ಅಂತ ಕರೀತಾರೆ ಅಂತ ಅವಾಗ್ಲೂ ಕೂಡ ನಾನು ಹೇಳಿದೆ ನಾನು. ಇದು ನಾರ್ಮಲ್ ಇಯರ್ ಅಂದ್ರೆ ಪ್ರತಿ ವರ್ಷ ಮಾನ್ಸೂನ್ ಬರ್ಬೇಕಂದ್ರೆ ನಾರ್ಮಲ್ ಈ ತರ ಹಿಂಗ್ ಹೋಗ್ಬೇಕು, ಹಿಂಗ್ ಬರ್ಬೇಕು, ಹೀಗ್ ಹೋಗ್ಬೇಕು, ಹೀಗ್ ಬರ್ಬೇಕು. ಇಲ್ಲಿ ಮಳೆ ಎಲ್ಲ ಸುರಿಸ್ಬೇಕು ಮಾರುತಗಳು, ಮತ್ತೆ ಇಲ್ಲಿ ಬರ್ಬೇಕು ಹಿಂಗೆ. ಮತ್ತೆ ಇದೇ ಸ್ಟ್ರಕ್ಚರ್ ಇಲ್ಲೂ ಕೂಡ ಆಗ್ತಿರುತ್ತೆ ಹಿಂಗೆ. ಓಕೆನಾ? ಹಿಂಗ್ ಆಗ್ತಿರುವಾಗ ಇದು ನಾರ್ಮಲ್ ಇಯರ್. ಹಿಂಗಾದ್ರೆ ಕರೆಕ್ಟ್. ಇಲ್ಲೇನಿದೆ, ಇಲ್ಲಿ ಮಳೆ ಆಗ್ಬಾರ್ದು ನಮಗೆ. ಇಲ್ಲ, ಯಾಕಂದ್ರೆ ಇವರು ಮಳೆ ಆಧಾರಿತ ಏನು ವರ್ಕ್ ಮಾಡ್ಕೊಂತಿರಲ್ಲ, ಇವರು ಮಳೆ ಆಧಾರಿತ. ನಾವು ಭಾರತ ಆಯ್ತು, ಆಸ್ಟ್ರೇಲಿಯಾ ಆಯ್ತು, ಇವರೆಲ್ಲ ಮಳೆ ಆಧಾರಿತ ಮಾಡ್ಕೊಂಡಿರ್ತಾರೆ. ಇವರು ಮಳೆ, ಇದು ಸಮುದ್ರದಲ್ಲಿರುವ ಫಿಶಿಂಗ್ ಇವ್ರದೆಲ್ಲ ಯಾವ್ದು ಅಮೇರಿಕದವ್ರದ್ದು, ಪೆರು ಆ ಕಡೆ ಎಲ್ಲ. ಹಾಗಾಗಿ ಪೆರು ದೊಡ್ಡ ಮಟ್ಟದ ಇಲ್ಲಿ ಇದು ಕಂಡು ಬರುತ್ತೆ, ಯಾವುದು ಡ್ರೈ ಏರಿಯಾ ಕಂಡು ಬರುತ್ತೆ. ಓಕೆನಾ? ಐ ಹೋಪ್ ಅರ್ಥ ಆಯ್ತು ಅನ್ಕೊಳ್ತೀನಿ. ಸೌತ್ ಅಮೆರಿಕಾದಲ್ಲಿ ಡ್ರೈ ಏರಿಯಾ ಕಂಡು ಬರುತ್ತೆ. ಪೆರು ಅವೆಲ್ಲವೂ ಮೀನುಗಳನ್ನ ಹಿಡಿಯೋಕೆ ಫೇಮಸ್ ಆಗಿರ್ತಾರೆ. ಅವರು ಮಳೆ ಆಧಾರಿತ ಕೃಷಿಯನ್ನು ಮಾಡಕ್ಕಲ್ಲ. ಬಟ್ ಆಸ್ಟ್ರೇಲಿಯಾ ಇವೆಲ್ಲವೂ ಕೃಷಿ ಆಧಾರಿತ ಫೇಮಸ್ ಆಗಿರ್ತವೆ. ಕೃಷಿ ಯಾಕೆ ಫೇಮಸ್ ಆಗಿರ್ತಾರೆ ಅಂತಂದ್ರೆ ಪ್ರತಿ ವರ್ಷ ಅವರಿಗೆ ಮಳೆ ಬರ್ತಿರುತ್ತೆ, ಆ ಬೇಸ್ ಮೇಲೆ ಅವರು ಕೃಷಿಯನ್ನ ಮಾಡ್ಕೊಂತಿರ್ತಾರೆ. ಇನ್ನು ಸ್ವಲ್ಪ ಅದು ಆದ್ರೆ ಈಗ ಎಲ್ಲಿನೋ ಎಫೆಕ್ಟ್ ಹೆಂಗಾಗುತ್ತೆ,
ಎಲ್ಲಿನೋ ಎಫೆಕ್ಟ್ ನಮಗೆ ಇಲ್ಲಿ ಮಳೆ ಆಯ್ತಂತಂದ್ರೆ ಹೇಗಾಗುತ್ತೆ ಇದೇ ಪ್ರೊಸೆಸ್ ಅಲ್ಲಿ ಹಿಂಗಾಗುತ್ತಲ್ವಾ, ಇದು ಕೂಡ ಇಲ್ಲಿ ಹಿಂಗೆ ಪ್ರೊಸೆಸ್ ಆಗ್ತಿರುತ್ತೆ. ಇಲ್ಲಿ ಹಿಂಗ್ ಬಂದಾಗ ಇಲ್ಲಿ ಹಿಂಗೆ ಪ್ರೊಸೆಸ್ ಆಗ್ತಿರುವಾಗ ಇದು ಇಲ್ಲಿರುವಂತಹ ಮಾರುತಗಳು ಮತ್ತೆ ಇಲ್ಲಿ ಕೂಡ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದೆ. ಲೋ ಪ್ರೆಷರ್ ಕ್ರಿಯೇಟ್ ಆದಾಗ ಹೈ ಪ್ರೆಷರ್ ಅಲ್ಲಿ ಇರುವ ನೀರೆಲ್ಲವೂ ಕಿತ್ಕೊಂಡು ಹೋಗುತ್ತೆ. ಓಕೆನಾ, ಇಲ್ಲಿದ್ದಾಗ ಇಲ್ಲಿ ಇದೇ ಸರ್ಕಲ್ ಅಲ್ಲಿ ಮೂವ್ಮೆಂಟ್ ಆದಾಗ ಇಲ್ಲಿರುವಂತಹ ಆ ಈ ಕಡೆಗೆ ಲೋ ಪ್ರೆಷರ್ ಕ್ರಿಯೇಟ್ ಆಗಿದೆ, ಇಲ್ಲಿ ಈಗ ಫುಲ್ ಮಳೆ ಆಗಿದೆ, ಮಳೆ ಆದ ತಕ್ಷಣ ಇಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಓಕೆನಾ, ಒಂದ್ ನಿಮಿಷ. ಈಗ ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗಿದೆ ನಮ್ದ್ರಲ್ಲಿ. ಈಗ ಮಳೆ ಎಲ್ಲ ಆಗ್ಬೇಕು, ನಮಗೆ ಮಳೆ ಎಲ್ಲ ಆಗ್ಬೇಕಂತ ಅಂದಾಗ ಇಲ್ಲೆಲ್ಲ ಹೈ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಇದು 0 ಡಿಗ್ರಿಲಿ ಇಲ್ಲೆಲ್ಲ ಇದು ಲೋ ಪ್ರೆಷರ್, ಇಲ್ಲಿ ಹೈ ಪ್ರೆಷರ್. ಯಾಕಂದ್ರೆ ಇಲ್ಲೆಲ್ಲ ಆಫ್ರಿಕಾ ಇದೆ, ಆಸ್ಟ್ರೇಲಿಯಾಕ್ಕೆ ಮಳೆ ಆಗ್ತದೆ. ಹಿಂಗಿದ್ದಾಗ ಮಳೆ ಈ ಕಡೆ ಎಲ್ಲ ಬರ್ತಿರುತ್ತೆ, ಮೂವ್ಮೆಂಟ್ ಆಗ್ತಿರುತ್ತೆ. ಹಿಂಗೆಲ್ಲ ಮೂವ್ಮೆಂಟ್ ಆಗ್ತಿರುವಾಗ ಇಲ್ಲಿ ಲೋ ಪ್ರೆಷರ್ ಇರೋದ್ರಿಂದ ಮತ್ತೆ ಮಾರುತಗಳು ಹಿಂಗ ಚಲಾವಣೆ ಮಾಡಕ್ಕೆ ಸ್ಟಾರ್ಟ್ ಮಾಡಿ ನಮಗೆ ಮಾನ್ಸೂನ್ ಮಳೆ ಆಗುತ್ತೆ. ಐ ಹೋಪ್ ಇದು ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಅಂದ್ರೆ ಈ ಕಡೆ ಮಳೆ ಬಿದ್ದಾಗ ನಮಗೆ ಗುಡ್ ಫಾರ್ ಇಂಡಿಯಾ, ಅಂದ್ರೆ ಎಲ್ನಿನೋ ಎಫೆಕ್ಟ್ ಇದ್ದಾಗ ನಮಗೆ ಬ್ಯಾಡ್ ಫಾರ್ ಇಂಡಿಯಾ. ಯಾಕಂದ್ರೆ ಮಳೆ ಇಲ್ಲಿ ಆಗ್ತಿರುತ್ತೆ. ಮಳೆ ನಮಗೆ ಅಮೆರಿಕಕ್ಕೆ ಏನಾದ್ರು ಮಳೆ ಆದ್ರೆ ನಮಗೆ ಮಳೆ ಬರಲ್ಲ, ಯಾಕಂದ್ರೆ ಮಾರುತಗಳೆಲ್ಲ ರಿಟರ್ನ್ ಹೋಗ್ತವೆ. ಓಕೆನಾ, ಐ ಹೋಪ್ ಇದು ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಇಲ್ಲಿ ಇನ್ನೊಂದ್ಸರಿ ಕ್ಲಾರಿಫೈ ಮಾಡ್ತೇನೆ ನಿಮಗೆ. ಎಲ್ನಿನೋ ನಿಮಗೆ ಫಸ್ಟ್ ಲಾನಿನೋ ಹೇಳ್ತೀನಿ. ಲಾನಿನೋ ಇದು ನಾರ್ಮಲ್ ಆಗಿ, ಲಾನಿನೋ ಆಯ್ತು ಅಂದ್ರೆ ನಮಗೆ ಭಾರತಕ್ಕೆ ಮಳೆ ಆಗುತ್ತೆ, ಅಷ್ಟೇ ನೆನ್ಪಿಟ್ಕೊಳ್ರಿ. ಇದು ಅಮೆರಿಕ, ಇದು ಆಸ್ಟ್ರೇಲಿಯಾ. ಓಕೆನಾ, ಲಾನಿನೋ ಆಯ್ತು ಅಂದ್ರೆ ಈ ಕಡೆ ಮಾರುತಗಳು ಬೀಸ್ತವೆ, ಬೀಸಿ ಇಲ್ಲಿ ತಂಪು, ಇದು ಬಿಸಿ ಇರುತ್ತೆ. ಇಲ್ಲಿರುವಂತಹ ತಂಪು ಪ್ರದೇಶದಲ್ಲಿರುವಂತಹ ಮಳೆಯನ್ನು ತಂದೆಲ್ಲ ಇಲ್ಲಿ ಮೋಡಗಳಾಗಿ ಮಳೆ ಬೀಳುತ್ತೆ. ಇದು ಲಾನಿನ. ಈ ತರ ಆಯ್ತಂದ್ರೆ ಇದೇ ಪ್ರೊಸೆಸ್ ಇಲ್ಲೇ ಆಗುತ್ತೆ. ನಮ್ಮ ಭಾರತ ಇಲ್ಲಿದೆ, ಇಲ್ಲಿಗೂ ಮಾನ್ಸೂನ್ ಬಂದು ಮಳೆ ಆಗುತ್ತೆ. ಇದು ನಾರ್ಮಲ್. ಓಕೆನಾ, ಈ ರೀತಿ ಪ್ರತಿ ವರ್ಷ ಆಗ್ಬೇಕು. ಅದೇ ಎಲ್ಲಿನೋ ಎಫೆಕ್ಟ್ ಆದಾಗ ಏನಾಗುತ್ತೆ ಅಂದ್ರೆ ನಮಗೆ ಮಳೆ ಆಗಲ್ಲ. ಯಾಕಂದ್ರೆ ಕೆಲವೊಂದಿಷ್ಟು ಮೋಡಗಳು ಅವಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗ್ಬಿಡುತ್ತೆ. ಅಮೆರಿಕದಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆದಾಗ ಇಲ್ಲಿರುವಂತಹ ನೀರೆಲ್ಲವೂ ಹಿಂಗೆ ಪಾಸ್ ಆಗ್ತವೆ, ಮೋಡಗಳೆಲ್ಲ ಇಲ್ಲಿ ಪಾಸ್ ಆಗಿ ಇಲ್ಲಿಂದ ಮಳೆ ಸುರ್ಸಕ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇಲ್ಲಿ ಮಳೆ ಸುರ್ಸೋದು, ಇಲ್ಲಿ ಸಮುದ್ರದಲ್ಲಿ ಮಳೆ ಬಂದ್ರೆ ಏನ್ ಮಾಡೋದು? ಓಕೆನಾ, ಇಲ್ಲಿ ಎರಡು ಕಡೆ ಮಳೆ ಆಗುತ್ತೆ. ಹಾಗಾದಾಗ ಇಲ್ಲಿ ಮಳೆ ಆಗಲ್ಲ, ಇದು ಲೋ ಪ್ರೆಷರ್. ಆಮೇಲೆ ಇಲ್ಲಿ ಲೋ ಪ್ರೆಷರ್ ಇರೋದ್ರಿಂದ ಇಲ್ಲೆಲ್ಲ ಮಳೆ ಆದ್ಮೇಲೆ ಆಮೇಲೆ ಈ ಕಡೆ ಯಾವುದೇ ರೀತಿಯಾದಂತಹ ಇಲ್ಲಿ ಲಾಸ್ ನಮಗೆ. ಓಕೆನಾ, ಅಮೆರಿಕದಲ್ಲಿ ಮಳೆ ಆದ್ರೆ ಲಾಸ್, ಯಾಕಂದ್ರೆ ಅವರು ಮೀನ್ ಹಿಡಿಯೋರು. ಓಕೆನಾ, ಮೀನಿನ ಮೇಲೆ ಅವರು ಜೀವನ ಕಟ್ಕೊಂಡಿರ್ತಾರೆ. ಹಾಗಾದ್ರೆ ಇಲ್ಲಿ ಮಳೆ ಆಯ್ತಾ, ಇದು ಲಾಸ್ ನಮಗೆ. ಆಮೇಲೆ ಇಲ್ಲಿ ಮಳೆ ಆಗ್ಲಿಲ್ಲ, ಯಾವ್ದ್ರಲ್ಲಿ ಆಸ್ಟ್ರೇಲಿಯಾದಲ್ಲಿ ಮಳೆ ಆಗ್ಲಿಲ್ಲ, ಹಾಗಾದ್ರೆ ಇಲ್ಲೂ ಲಾಸು. ಇಲ್ಲಿ ಮಳೆ ಆಗ್ಲಿಲ್ಲ ಅಂತ ಅಂದಾಗ ಇಲ್ಲಿ ನಮಗೆ ಮಳೆ ಈ ಕಡೆ ಹಿಂಗ್ ಬರೋ ಮಾರುತಗಳು ಕೂಡ ನಮಗೆ ತೇವಯುತ ಮಾರುತಗಳು ಬರೋದಿಲ್ಲ. ಯಾಕಂದ್ರೆ ಮಳೆ ಎಲ್ಲ ಈ ಕಡೆಗೆ ಹೋಗ್ತಿರೋದ್ರಿಂದ, ಮಾರುತಗಳೆಲ್ಲ ಈ ಕಡೆ ಬೀಸ್ತಿರೋದ್ರಿಂದ ನಮ್ಮ ಭಾರತಕ್ಕೂ ಕೂಡ ತೇವಯುತ ಮಾರುತಗಳು ಬರೋದಿಲ್ಲ, ಬರೇ ಡ್ರೈ ಮಾರುತಗಳು ಬಂದ್ಬಿಡ್ತವೆ. ಹಾಗಿದ್ದಾಗ ನಮ್ಮ ಭಾರತಕ್ಕೂ ಕೂಡ ಮಳೆ ಆಗೋದಿಲ್ಲ. ನಮ್ದು ಕೃಷಿ ಆಧಾರಿತ ದೇಶವಾಗಿರ್ತದೆ. ಹಾಗಾಗಿ ಎಲ್ಲಿನೂ ಬಂತು ಅಂದ್ರೆ ಯಾರಿಗೂ ಕೂಡ ಲಾಭ ಇಲ್ಲ. ಭಾರತಕ್ಕೂ ಲಾಸು, ಏನಿದು ಆಸ್ಟ್ರೇಲಿಯಾಕ್ಕೂ ಲಾಸು, ಹಾಗೆ ಇಲ್ಲಿ ಮೀನ್ ಹಿಡಿಯೋರ್ಗೆ ಅವ್ರಿಗೂ ಕೂಡ ಲಾಸು. ಇವರು ಮೀನ್ ಮೇಲೆ ಯಾಕೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರ್ತಾರೆ ಅಂದ್ರೆ ಇದು ತಣ್ಣೀರನ್ನ ತಗೊಂಡೋಗುತ್ತೆ. ಇದು ಇಲ್ಲಿ ಕಂಪ್ಲೀಟ್ ಆಗಿ ಕೆಳಗಿರುವ ತಣ್ಣೀರು ಅಂದ್ರೆ ತಣ್ಣಗಿರುವ ನೀರು ಅಲ್ಲಿ ಮೂವ್ಮೆಂಟ್ ಆಗುತ್ತೆ. ತಣ್ಣಗಿರುವ ನೀರಲ್ಲಿ ನ್ಯೂಟ್ರಿಷನ್ ಇರುತ್ತೆ. ನ್ಯೂಟ್ರಿಷನ್ ಇರುವುದರಿಂದ ತಣ್ಣಗಿರುವ ನೀರು ಹೋಗಿ ಮೀನುಗಳಿಗೆ ನ್ಯೂಟ್ರಿಷನ್ ತಿಂದು ಅಲ್ಲಿರುವ ಆಹಾರ ತಿಂದು ಮೀನು ಹಿಡಿಯೋದು ಜಾಸ್ತಿ ಆಗುತ್ತೆ ಇಲ್ಲಿ. ಹಾಗಾಗಿ ಇವರು ಕಂಪ್ಲೀಟ್ ಆಗಿ ಮೀನಿನ ಮೇಲೆ ಡಿಪೆಂಡ್ ಆಗಿರ್ತಾರೆ. ಬಟ್ ಬಿಸಿ ನೀರು ಹೋದಾಗ ಅಲ್ಲಿ ಮೀನುಗಳು ಸತ್ತು ಹೋಗ್ತವೆ, ಅವ್ರಿಗೂ ಲಾಸು. ಓಕೆನಾ, ಎಲ್ಲಿನೋ ಎಫೆಕ್ಟ್ ಆದ್ರೆ, ಲಾನಿನೋ ಎಫೆಕ್ಟ್ ಆದ್ರೆ ಎಲ್ರಿಗೂ ಕೂಡ ಪ್ರಾಫಿಟ್. ಓಕೆನಾ, ಹಾಗಾಗಿ ಲಾನಿನೋ ಎಫೆಕ್ಟ್ ಆಗ್ಬೇಕು ನಮಗೆ. ಓಕೆನಾ, ಐ ಹೋಪ್ ಇದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನ್ಯಾಚುರಲ್ ಆಗಿ ಹಿಂಗಾಗುತ್ತೆ. ಟ್ರೇಡ್ ವಿಂಡ್ಸ್ ಈ ಕಡೆ ಬೀಸ್ಬೇಕು, ಇಲ್ಲಿ ವಾರ್ಮ್ ಇರಬೇಕು, ಇಲ್ಲಿ ಕೋಲ್ಡ್ ಇರಬೇಕು ಅಂತಿದ್ದಾಗ ಇಲ್ಲಿ ವಾರ್ಮ್ ಇದ್ದಲ್ಲಿ ಇದೆಲ್ಲ ಹಿಂಗ್ ಹೋಗಿ ಮೋಡ ಕ್ರಿಯೇಟ್ ಆಗಿ ಮಳೆ ಬೀಳುತ್ತೆ. ಇದು ನಾರ್ಮಲ್. ಅದೇ ಎಲ್ಲಿನೋ ಎಫೆಕ್ಟ್ ಆದಾಗ ಏನಾಗುತ್ತೆ ಅಂದ್ರೆ ಟ್ರೇಡ್ ವಿಂಡ್ಸ್ ಹಿಂಗೆ ಬೀಸ್ತವೆ, ಬಟ್ ಇಲ್ಲಿ ಹೀಟ್ ಆಗಿರುತ್ತೆ. ವಾರ್ಮು ಈ ಕಡೆ ಆಗಿರುತ್ತೆ, ಯಾವ ಕಡೆ? ಇದು ಅಮೆರಿಕದ ಕಡೆ. ಇದು ಆಸ್ಟ್ರೇಲಿಯಾದ ಕಡೆ ಕೋಲ್ಡ್ ಆಗಿರುತ್ತೆ. ಕೋಲ್ಡ್ ಆಗಿರೋದ್ರಿಂದ ಇದು ಹಿಂಗ್ ಬೀಸುತ್ತೆ. ಬಟ್ ಹೀಟ್ ಇಲ್ಲಿರೋದ್ರಿಂದ ಇಲ್ಲೇ ಒಂದ್ ಸರ್ಕಲ್ ಕ್ರಿಯೇಟ್ ಆಗ್ಬಿಡುತ್ತೆ. ಇಲ್ಲಿ ಒಂದ್ ಸರ್ಕಲ್ ಕ್ರಿಯೇಟ್ ಆಗ್ಬಿಡುತ್ತೆ. ಅಂದ್ರೆ ವಾಕರ್ ಸೆಲ್ ಅಲ್ಲೆಲ್ಲೇ ಕ್ರಿಯೇಟ್ ಆದಾಗೆಲ್ಲ ಎಲ್ಲಿ ಹೀಟ್ ಇರುತ್ತೆ ಅಲ್ಲಿ ಮಳೆ ಬರುತ್ತೆ ಅಂತ ಗೊತ್ತಾ ನಮಗೆ. ಓಕೆನಾ, ಇಲ್ಲಿರುವಂತಹ ಎಲ್ಲ ತೇವಾಂಶ ತಗೊಂಡೋಗಿ ಇಲ್ಲಿ ಸ್ಟೋರ್ ಮಾಡಿ ಇಲ್ಲಿ ಮಳೆ ಬೀಳಿಸುತ್ತೆ. ಆಮೇಲೆ ಇಲ್ಲಿರೋದೆಲ್ಲ ತಗೊಂಡೋಗಿ ಇಲ್ಲಿ ಸ್ಟೋರ್ ಆಗುತ್ತೆ, ಇಲ್ಲಿ ಮಳೆ ಬೀಳಿಸುತ್ತೆ. ಅಂದ್ರೆ ಅಲ್ಲೇ ಮಳೆ ಆಗುತ್ತೆ, ತಿರ್ಗಮರ್ಗ ಅಲ್ಲೇ ಮಳೆ ಆಗೋದ್ರಿಂದ ಸಮುದ್ರದಲ್ಲಿ ಮಳೆ ಆಗ್ತಿರುತ್ತೆ. ಸಮುದ್ರದಲ್ಲಿ ಮಳೆ ಆದ್ರೆ ಯಾರಿಗೂ ಕೂಡ ಯೂಸ್ ಇಲ್ಲ. ಓಕೆ, ನೆಕ್ಸ್ಟ್ ಲಾನಿನ ಎಫೆಕ್ಟ್ ಆತಂದ್ರೆ ಇಲ್ಲಿ ಕೋಲ್ಡ್ ಇರುತ್ತೆ. ಯಾವ್ದ್ರಲ್ಲಿ? ಅಮೆರಿಕದಲ್ಲಿ. ಅದೇ ಆಸ್ಟ್ರೇಲಿಯಾದಲ್ಲಿ ಹೀಟ್ ಇರುತ್ತೆ. ಹೀಟ್ ಇದ್ದಾಗ ಕೋಲ್ಡ್ ಅಲ್ಲಿರುವಂತಹ ನೀರೆಲ್ಲವೂ ಈ ಕಡೆ ಬಂದು ಇಲ್ಲಿ ವಾರ್ಮ್ ಇರೋ ನೀರೆಲ್ಲ ಮ್ಯಾಲ ಹೋಗಿ ಆಮೇಲೆ ಇಲ್ಲಿ ಕೋಲ್ಡ್ ಮಾಡ್ಕೊಂಡು ಆಮೇಲೆ ಮೋಡಗಳು ಕಟ್ಟಿ ಆಮೇಲೆ ಮಳೆ ಬೀಳುತ್ತೆ. ಇದಿಷ್ಟು ಬೇಸಿಕ್ ಕಾನ್ಸೆಪ್ಟ್. ಇದಾಯ್ತಂದ್ರೆ ಲಾನಿನ ಎಫೆಕ್ಟ್ ಆಯ್ತಂದ್ರೆ ಇದು ಈ ರೀತಿ ಆಯ್ತಾ. ಮತ್ತೆ ನಮ್ಮ ದೇಶದಲ್ಲೂ ಕೂಡ ಹಿಂಗಾಗಿ ನಮ್ಮ ಭಾರತಕ್ಕೂ ಕೂಡ ಮಳೆ ಆಗುತ್ತೆ. ಇದು ಗುಡ್ ಫಾರ್ ಇಂಡಿಯಾ. ಓಕೆನಾ, ಗುಡ್ ಫಾರ್ ಇಂಡಿಯಾ ಲಾನಿನ, ಬ್ಯಾಡ್ ಫಾರ್ ಇಂಡಿಯಾ ಎಲ್ನಿನ.
ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಇಲ್ಲಾಂದ್ರೆ ಇನ್ನೊಂದ್ಸರಿ ಡೀಟೈಲ್ ಆಗಿ ಬರೀ ಎಲ್ ನೀನೋ ಲಾ ನೀನೋ ಬಗ್ಗೆ ಒಂದು ಕ್ಲಾಸ್ ಮಾಡೋ ಅಂತ ನೀವು ಕಮೆಂಟ್ ಅಲ್ಲಿ ತಿಳಿಸಿದ್ರೆ ಇನ್ನೂ ಡೀಟೇಲ್ ಆಗಿ ಮಾಡೋಣ ಅಂತ. ಈಗ ಕ್ವಶನ್ ಪೇಪರ್ ಥ್ರೂ ಎಷ್ಟು ಕೇಳಿದಾನೆ ಅಷ್ಟೇ ಹೇಳ್ಕೊಂಡು ಹೋಗ್ತಿದ್ದೇನೆ. ಎಲ್ ನೀನೋ ಇದು ಬಾಲ ಏಸು ಅಂದ್ರೆ ಗಂಡು ಮಗು. ಎಲ್ ನೀನೋ ನಮಗೆ ಬಾಯ್ ಮೇಲೆ ಹೇಟ್ ನಮಗೆ, ಯಾಕಂದ್ರೆ ಹುಡುಗರ ಮೇಲೆ ಹೇಟ್ ಮಾಡ್ಬೇಕು. ಈಗ ಯಾಕಂದ್ರೆ ಇದು ಬಂತಂದ್ರೆ ನಮ್ಮ ಭಾರತಕ್ಕೆ ಮಾನ್ಸೂನ್ ದುರ್ಬಲಗೊಳ್ಳುತ್ತದೆ, ಮಾನ್ಸೂನ್ ಚೆನ್ನಾಗಿ ಮಳೆ ಬರಲ್ಲ ನಮಗೆ. ಇದು ಪೆಸಿಫಿಕ್ ಸಾಗರದ ಮಧ್ಯ ಮತ್ತು ಪೂರ್ವ ಭಾಗದ ಪೆರು ಕರಾವಳಿಯ ಮೇಲೆ ನೀರು ಅಸಹಜವಾಗಿ ಬೀಸುವ ವಿದ್ಯಮಾನವಾಗಿದೆ. ಅಂದ್ರೆ ಪೆರು ಮೇಲೆ ಮಳೆ ಆಗ್ಬಾರ್ದು, ನಮಗೆ ಪೆರು ಮೇಲೆ ಮಳೆ ಆಗ್ಬಾರ್ದು. ಬಟ್ ಪೆರು ಮೇಲೆ, ಅಮೆರಿಕದಲ್ಲಿರುವ ಪೆರು ಮೇಲೆ ಮಳೆ ಆಯ್ತಂದ್ರೆ, ಪೆರು ಕರಾವಳಿ ಮೇಲೆ ಮಳೆ ಆಯ್ತಂದ್ರೆ ನಮಗೆ ಮಳೆ ಆಗಲ್ಲ. ಓಕೆನಾ. ನೆಕ್ಸ್ಟ್, ಭಾರತದಲ್ಲಿ ಎಲ್ ನೀನೋ ಸಂಭವಿಸಿದಾಗ ವರ್ಷಗಳು ಭಾರತದಲ್ಲಿ ಮಾನ್ಸೂನ್ ಮಾರುತಗಳು ದುರ್ಬಲಗೊಳ್ಳುತ್ತವೆ ಎಲ್ ನೀನೋ ಇದ್ದಾಗ. ಅದೇ ಲಾ ನೀನೋ ಇದ್ದಾಗ ಗುಡ್ ಇರುತ್ತೆ ನಮಗೆ. ಓಕೆನಾ. ಇದು ಸಾಮಾನ್ಯವಾಗಿ ಬರಗಾಲ ಮತ್ತು ಕಡಿಮೆ ಮಳೆಯಾಗಿ ಕಾರಣವಾಗುತ್ತದೆ. ಜಾಗತಿಕ ಪರಿಣಾಮ ಏನು ಇದರಲ್ಲಿ? ದಕ್ಷಿಣ ಅಮೆರಿಕದ ಮೇಲೆ ಅತಿ ಹೆಚ್ಚು ಮಳೆಯಾದರೆ, ಅಂದ್ರೆ ಎಲ್ ನೀನೋ ಬಂತಂದ್ರೆ, ಎಲ್ ನೀನೋ ಎಫೆಕ್ಟ್ ಆಯ್ತಂದ್ರೆ ದಕ್ಷಿಣ ಅಮೆರಿಕದಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತದೆ. ಆಸ್ಟ್ರೇಲಿಯಾ ಇಂಡೋನೇಷ್ಯಾದಲ್ಲಿ ಬರಗಾಲ ಕಂಡು ಬರುತ್ತೆ. ಆಸ್ಟ್ರೇಲಿಯಾ ಇಂಡೋನೇಷ್ಯಾದಲ್ಲಿ ಬರಗಾಲ ಕಂಡು ಬಂತಂದ್ರೆ ನಮಗೆ ಫಿಕ್ಸ್ ಮಳೆ ಬರಲ್ಲ ಅಂತ. ಓಕೆನಾ. ಆಸ್ಟ್ರೇಲಿಯಾ ಇಂಡೋನೇಷ್ಯಾದಲ್ಲಿ ಒಳ್ಳೆ ಮಳೆ ಆಗ್ತಿದೆ ಅಂತ ಅಂದಾಗ ನಮಗೆ ಮಳೆ ಚೆನ್ನಾಗಾಗುತ್ತೆ. ಆಸ್ಟ್ರೇಲಿಯಾ ಇಂಡೋನೇಷ್ಯಾದಲ್ಲಿ ಮಳೆ ಆಗ್ಬೇಕಂತಂದ್ರೆ ಎಲ್ ನೀನೋ ಎಫೆಕ್ಟ್ ಇರಬಾರ್ದು, ಲಾ ನೀನೋ ಎಫೆಕ್ಟ್ ಇರಬೇಕು. ಓಕೆನಾ. ಲಾ ನೀನೋ ಅಂತಂದ್ರೆ ಇದು ಹೆಣ್ಣು ಮಗು. ಓಕೆನಾ. ಮಾತೆ ಅಂತ ಹಿಂಗೆ ನೆನ್ಪಿಟ್ಕೊಳ್ರಿ. ಹೆಣ್ಮಗು, ಲಾ ನೀನೋ, ಜಗತ್ತಿನ ಶಕ್ತಿ ಹಿಂಗೆಲ್ಲ ಕರೀತಾರೆ. ಅದಕ್ಕಾಗಿ ಹೆಣ್ಮಗು ಅಂದ್ರೆ ನಮಗೆ ಒಳ್ಳೆ ಮಳೆ ಬರುತ್ತೆ ಅಂತ. ಓಕೆ. ಇದು ಎಲ್ ನೀನೋ ಇದರ ಸಂಪೂರ್ಣ ವಿರುದ್ಧವಾಗಿರುತ್ತೆ. ಎಲ್ ನೀನೋದ ಸಂಪೂರ್ಣ ವಿರುದ್ಧ ಲಾ ನೀನೋ. ಇದು ಪೆಸಿಫಿಕ್ ಸಾಗರದ ಪೂರ್ವ ಭಾಗ. ಪೆಸಿಫಿಕ್ ಸಾಗರದ ಪೂರ್ವ ಭಾಗ ನೀರು ಅಸಹಜವಾಗಿ ತಂಪಾಗುತ್ತದೆ. ಪೆಸಿಫಿಕ್ ಸಾಗರದ ಪೂರ್ವ ಭಾಗ ಅಂದ್ರೆ ಇದು ಪೂರ್ವ ಭಾಗ. ಅಮೆರಿಕ ತಂಪಾಗುತ್ತೆ, ಆಸ್ಟ್ರೇಲಿಯಾ ಹೀಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಓಕೆನಾ. ಭಾರತದ ಮೇಲೆ ಲಾನಿನ ಭಾರತಕ್ಕೆ ವರದಾನವಿದ್ದಂತೆ. ಇಲ್ಲಿ ಹೀಟ್ ಆದಾಗ ನಮ್ದು ಇಲ್ಲಿ ಹೀಟ್ ಆಗಿರುತ್ತೆ, ಇಲ್ಲಿ ಬಂದು ಡಣ್ ಅಂತ ಮಳೆ ಆಗುತ್ತೆ ನಮಗೆ. ಓಕೆನಾ. ಭಾರತಕ್ಕೆ ವರದಾನ ಯಾವುದು? ಲಾನಿನ ಎಫೆಕ್ಟ್. ಇದು ಮಾನ್ಸೂನ್ ಮಾರುತಗಳನ್ನು ಬಲಪಡಿಸುತ್ತದೆ ಮತ್ತು ಭಾರತದಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚು ಮಳೆ ಆಗುತ್ತದೆ. ಸಾಮಾನ್ಯಕ್ಕಿಂತ ಎಷ್ಟು ಆಗ್ಬೇಕಾಗಿರುತ್ತೆ ಅದಕ್ಕಿಂತ ಜಾಸ್ತಿ ಮಳೆ ಆಗುತ್ತೆ ಲಾನಿನ ಇದ್ದಾಗ. ಇದು ಉತ್ತಮ ಕೃಷಿ ಮತ್ತು ಇಳುವರಿಗೆ ಸಹಾಯವಾಗುತ್ತದೆ. ಹಾಗಾಗಿ ಲಾನಿನ ಎಫೆಕ್ಟ್ ನಮಗೆ ಗುಡ್ ಫಾರ್ ಇಂಡಿಯಾ. ನೆಕ್ಸ್ಟ್, ಜಾಗತಿಕ ಪರಿಣಾಮ ಏನು? ಆಸ್ಟ್ರೇಲಿಯಾ ಆಗ್ನೇಯದಲ್ಲಿ ಭಾರಿ ಮಳೆಯನ್ನು ಸುರಿಸುತ್ತದೆ. ಆದರೆ ಅಮೆರಿಕದ ಕೆಲವು ಭಾಗಗಳಲ್ಲಿ ಬರಗಾಲ ಉಂಟಾಗುತ್ತದೆ. ಬರಗಾಲ ಉಂಟಾಗುತ್ತದೆ ಇದರಲ್ಲಿ ಅಮೆರಿಕದಲ್ಲಿ. ಅಮೆರಿಕ ಹಾಗಾಗಿ ಪೆರು ಭಾಗದ ಏನಿದೆ ಅಲ್ವಾ, ಪೆರು ಆ ರೀಸನ್ ಏನಿದೆ ಅಲ್ವಾ, ಪೆರು ಕರಾವಳಿ, ಹಾಗಾಗಿ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಬರಗಾಲ ಕಂಡುಬರುತ್ತೆ ಯಾವಾಗ್ಲೂನು. ಓಕೆ. ಡಿಫ್ರೆನ್ಸ್ ಏನಿದೆ ಎಲ್ಲಿನೋ ಮತ್ತು ಲಾನಿನೋದ ಡಿಫ್ರೆನ್ಸ್ ಏನಂತ ಕೇಳ್ತಾನೆ. ಸಾಗರ ಉಷ್ಣಾಂಶ ಅಸಹಜವಾಗಿ ಬಿಸಿಯಾಗುತ್ತದೆ ಎಲ್ಲಿನೋದಲ್ಲಿ. ಆ ಲಾನಿನೋದಲ್ಲಿ ಅಸಹಜವಾಗಿ ತಂಪಾಗಿರುತ್ತದೆ. ಇದು ಕೋಲ್ಡ್, ಇದು ಲಾನಿನ ಕೋಲ್ಡ್, ಎಲ್ಲಿನೋ ಹಾಟ್. ವ್ಯಾಪಾರದಲ್ಲಿ ದುರ್ಬಲಗೊಳ್ಳುತ್ತದೆ ಎಲ್ಲಿನೋ ಬಂತಂದ್ರೆ. ಇದರಲ್ಲಿ ಅತ್ಯಂತ ಬಲಗೊಳ್ಳುತ್ತದೆ ಲಾನಿನೋದಲ್ಲಿ. ಕಡಿಮೆ ಮಳೆ, ಬರಗಾಲ ಅತಿ ಕಂಡು ಬರೋದು ಲಾನಿನೋದಲ್ಲಿ. ಎಲ್ಲಿನೋದಲ್ಲಿ ಲಾನಿನೋದಲ್ಲಿ ಅಧಿಕ ಮಳೆ. ಓಕೆನಾ. ಸಂಭವಿಸುವುದು 2 ರಿಂದ 7 ವರ್ಷಕ್ಕೊಮ್ಮೆ ಸಂಭವಿಸುತ್ತದೆ. ಪ್ರತಿ ವರ್ಷ ಬರಲ್ಲ, 2 ರಿಂದ 7 ವರ್ಷಕ್ಕೊಮ್ಮೆ ಯಾವಾಗಾದ್ರೂ ಒಮ್ಮೊಮ್ಮೆ ಬಂದು ಹೋಗುತ್ತೆ. ಇದು ಲಾನಿನ ನಂತರ ಮತ್ತು ಅಥವಾ ಸ್ವತಂತ್ರವಾಗಿರ್ತದೆ, ಯಾವಾಗ ಬೇಕಾವಾಗ ಬರ್ತದೆ. ಓಕೆನಾ. ಐ ಹೋಪ್ ಇದು ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಓಕೆ. ನೆಕ್ಸ್ಟ್, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ರಾಷ್ಟ್ರೀಯ ಸಂಸ್ಥೆಯಲ್ಲಿದೆ. ಇದು ಹೈದರಾಬಾದ್. ಇದು ಫ್ಯಾಕ್ಚುಯಲ್ ಇದೆ, ಇದರಲ್ಲಿ ಏನು ಸರ್ಕಸ್ ಎಲ್ಲ ಹೇಳೋದು. ಇದು ಹೈದರಾಬಾದ್, ಇದು ತೆಲಂಗಾಣ ಹೈದರಾಬಾದಲ್ಲಿ ಕಂಡು ಬರುತ್ತೆ. ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯದಲ್ಲಿ ಕಂಡು ಬರುತ್ತೆ. ಇದು ಗ್ರಾಮೀಣಾಭಿವೃದ್ಧಿ ಕ್ಷೇತ್ರದಲ್ಲಿ ಸಂಶೋಧನೆ ಮತ್ತು ತರಬೇತಿ ನೀಡಲು ಸ್ಥಾಪಿಸಲಾದ ಅತ್ಯುನ್ನತ ಸಂಸ್ಥೆ, ಅಫೆಕ್ಸ್ ಬಾಡಿ ಅಂತ ಕೂಡ ಕರೀತಾರಂತೆ. ಇದಕ್ಕೆ ಪ್ರಮುಖ ಉದ್ದೇಶವನ್ನು ಗ್ರಾಮೀಣಾಭಿವೃದ್ಧಿಯಲ್ಲಿ ಅಧಿಕಾರಿಗಳು, ಪಂಚಾಯತ್ ರಾಜ್ ಪ್ರತಿನಿಧಿ, ಸ್ವಯಂ ಸೇವಾ ಸಂಸ್ಥೆಗಳಿಂದ ತರಬೇತಿ ನೀಡುವುದು, ಗ್ರಾಮೀಣ ಭಾಗದ ಸಮಸ್ಯೆಗಳು ಗುರುತಿಸಿ ಅವುಗಳಿಗೆ ಪರಿಹಾರ ಕಂಡುಕೊಳ್ಳುವ ಸಂಶೋಧನೆಯನ್ನು ಕೂಡ ನಡೆಸುವುದು, ಗ್ರಾಮೀಣಾಭಿವೃದ್ಧಿ ನೀತಿಗಳನ್ನು ರೂಪಿಸುವಲ್ಲಿ ಕೇಂದ್ರ, ರಾಜ್ಯ ಸರ್ಕಾರಗಳಿಗೆ ಸಲಹೆಗಳನ್ನು ನೀಡುವುದು, ಪಂಚಾಯತ್ ರಾಜ್ ಬಲವರ್ಧನೆ, ಸ್ಥಳೀಯ ಆಡಳಿತ ವ್ಯವಸ್ಥೆ, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಲಾಗುತ್ತದೆ. ಓಕೆನಾ. ಅದೇನು ಫ್ಯಾಕ್ಚುಯಲ್, ಅದು ಇದು ಕೂಡ ಫ್ಯಾಕ್ಚುಯಲ್. ಇಂಥವೆಲ್ಲ ಕಾನ್ಸೆಪ್ಟ್ ಏನಿರಲ್ಲ, ಕಂಡ ಬಣ್ಣ ಹಾಕ್ಬೇಕಷ್ಟೇ. ಓಕೆನಾ. ಇದರಲ್ಲಿ ಏನ್ ಕೇಳಿದಾನೆ? ಪಟ್ಟಿ 1 ಪಟ್ಟಿ 2 2 ಕೊಟ್ಟಿದ್ದಾನೆ. ಇದರಲ್ಲಿ ಸೈಕ್ಲೋನ್, ಟೈಫೂನ್ ದ್ವೀಪಗಳು, ಟೈಫೂನ್ ಕೇಳಿದಾನೆ, ಹರಿಕೇನ್ ಕೇಳಿದಾನೆ, ವಿಲ್ಲಿ ಬಿಲ್ಲಿ. ಓಕೆನಾ. ವಿಲ್ಲಿ ಬಿಲ್ಲಿ ಹಿಂಗೆಲ್ಲ ಕೇಳಿದಾನೆ. ಇದರಲ್ಲಿ ಯಾವ ಹೊಂದಿಸಿ ಬರೋದು ಕೇಳಿದಾನೆ. ಓಕೆ. ವಿಲ್ಲಿ ವಿಲ್ಲಿ ನಿಮ್ಗೆಲ್ರಿಗೂ ಗೊತ್ತಾ ಇರುತ್ತೆ, ಮ್ಯಾಕ್ಸಿಮಮ್ ಕೇಳಿದಾನೆ. ವಿಲ್ಲಿ ವಿಲ್ಲಿ ಆಸ್ಟ್ರೇಲಿಯಾ. D3 ಎಲ್ಲಿದೆ? ಇದರಲ್ಲಿಲ್ಲ. ಒಂದಿತ್ತು ಒಂದೇ. ಓಕೆನಾ. ಆಪ್ಷನ್ ಟು ರೈಟ್ ಆನ್ಸರ್. ಒಂದೇದು ಸೈಕ್ಲೋನ್ ಏನು? ಸೈಕ್ಲೋನ್ ಭಾರತದಲ್ಲಿ ಬಂಗಾಳ, ಇದು ಕೂಡ ಗೊತ್ತಿರುತ್ತೆ ನಿಮ್ಗೆ. ಸೈಕ್ಲೋನ್ ಭಾರತದ ಬಂಗಾಳ, ಅರೇಬಿಯನ್ ಸಮುದ್ರದಲ್ಲಿ ಆಗುತ್ತದೆ. ಟೈಫೂನ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಡೆದೋಗುತ್ತೆ, ಇದು ಆನ್ಸರ್ ಬಂದ್ಬಿಡುತ್ತೆ ನಿಮಗೆ. ಟೈಫೂನು ಫಿಲಿಪೈನ್ಸ್ ದ್ವೀಪದಲ್ಲಿ ಆಗುತ್ತಂತೆ. ಹರಿಕೇನು ಉಳಿದದ್ದೊಂದೇ ಉತ್ತರ ಅಮೆರಿಕ ಮತ್ತು ಕೆರೆಬಿಯನ್ ಸಮುದ್ರ. ಹರಿಕೇನು ಉತ್ತರ ಅಮೆರಿಕ ಮತ್ತು ಕೆರೆಬಿಯನ್ ಸಮುದ್ರ. ಫಿಲಿಪೈನ್ಸ್ ದ್ವೀಪಗಳಲ್ಲಿ ಟೈಫೂನ್ಗಳು ಕಂಡುಬರ್ತವೆ. ಓಕೆನಾ. ಐ ಹೋಪ್ ನಾನು ಸ್ಪೀಡಾಗಿ ಹೇಳ್ತಿದ್ದೇನೆ, ನನಗೆ ತಿಳಿಸಿ. ನಾನು ಹೇಳೋದನ್ನ ಸ್ಪೀಡಾಗಿ ಹೇಳ್ತಿದ್ರೆ ಸ್ಲೋ ಮಾಡಿ ಅಂತಂದು ಒಂದ್ಸರಿ ಕಮೆಂಟಲ್ಲಿ ಹೇಳಿ. ಓಕೆ.
ನೆಕ್ಸ್ಟ್ ಇವೆಲ್ಲ ಎಲ್ಲೆಲ್ಲಿ ಕಂಡಿರ್ತವೆ ಅಂತವೆಲ್ಲ ಅದನ್ನ ನೀವು ಇದನ್ನ ಚಾರ್ಟ್ ಮಾಡ್ಕೊಂಡು ಕಂಟಮೆಂಟ್ ಹಾಕ್ಬೇಕು. ಇದಕ್ಕೇನು ಬೇರೆ ಆಪ್ಷನ್ ಇಲ್ಲ. ಓಕೆ, ಇದು ಸೈಕ್ಲೋನ್ಗಳು ಹಿಂದೂ ಮಹಾಸಾಗರ, ಬಂಗಾಳ ಕೊಲ್ಲಿ, ಅರೇಬಿಯನ್ ಸಮುದ್ರದಲ್ಲಿ ಕಂಡುಬರುತ್ತೆ. ಭಾರತ, ಬಾಂಗ್ಲಾದೇಶ, ಶ್ರೀಲಂಕಾ, ಕರಾವಳಿ ಇವು ಹೆಚ್ಚಾಗಿ ಕಂಡುಬರುತ್ತೆ. ಯಾವುದು ಸೈಕ್ಲೋನ್. ಸಾಮಾನ್ಯವಾಗಿ ಸೈಕ್ಲೋನು ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಆಂಟಿ ಕ್ಲಾಕ್ ವೈಸ್ ತಿರುಗುತ್ತವಂತೆ. ನೆಕ್ಸ್ಟ್ ಟೈಫೂನ್ಗಳು ಕಂಡುಬರ್ತವೆ. ಟೈಫೂನ್ ವಾಯುವ್ಯ ಪೆಸಿಫಿಕ್ ಮಹಾಸಾಗರ, ಚೀನಾ ಸಮುದ್ರ ಮತ್ತು ಫಿಲಿಪೀನ್ಸ್ ದ್ವೀಪಗಳಲ್ಲಿ ಕಂಡುಬರುತ್ತೆ. ಚೀನಾ, ಜಪಾನ್, ಫಿಲಿಪೈನ್ಸ್ ದೇಶಗಳಲ್ಲಿ ಬಿರುಗಾಳಿಗೆ ಹೆಚ್ಚು ತುತ್ತಾಗಿರ್ತವೆ. ಇವು ವಿಶ್ವದ ಅತ್ಯಂತ ಶಕ್ತಿಯುತ ಬಿರುಗಾಳಿ ಯಾವುದಂದ್ರೆ ಟೈಫೂನ್. ಹರಿಕೇನ್ ಅಂತ ಕೇಳಿದ್ರು ಇಲ್ಲಿ. ಹರಿಕೇನ್ ಎಲ್ಲಿ ಕಂಡುಬರುತ್ತೆ? ಉತ್ತರ ಅಟ್ಲಾಂಟಿಕ್ ಮಹಾಸಾಗರ, ಕೆರೆಬಿಯನ್ ಮತ್ತು ಈಶಾನ್ಯ ಪೆಸಿಫಿಕ್ ಸಾಗರ ಅಂದ್ರೆ ಉತ್ತರ ಅಮೆರಿಕ ಕರಾವಳಿಯಲ್ಲಿ ಕಂಡುಬರುತ್ತಂತೆ. ಆಮೇಲೆ ಅಮೆರಿಕ ಸಂಸ್ಥಾನ ಮೆಕ್ಸಿಕೋ ಭಾಗಗಳಲ್ಲಿ ಇವು ಹೆಚ್ಚು ವಿನಾಶಕರ ಆಗಿರ್ತವೆ. ಇವುಗಳನ್ನು ಸಿಪ್ನೆಸ್ ಸೆಲ್ಸ್ ಅಂತ ಕೂಡ ಕರೀತಾರಂತೆ. ವಿಲ್ಲಿ ಇದು ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತೆ. ಉಷ್ಣವಲಯದ ಕರಾವಳಿ ಭಾಗದಲ್ಲಿ ತೀವ್ರ ಗಾಳಿ ಉಂಟಾಗಿ ಸುಳಿಗಾಳಿ ಅಲ್ಲಿನ ಭಾಷೆಯಲ್ಲಿ ವಿಲ್ಲಿ ಎಂದು ಕರೀತಾರೆ. ಓಕೆ, ನೆಕ್ಸ್ಟ್ ಇದು ಕೂಡ ಫ್ಯಾಕ್ಚುಯಲ್. ಕಲ್ಲಿದ್ದಲು ಗಣಿ ಕೇಳಿದಾನೆ, ರಾಜ್ಯಗಳು ಕೇಳಿದಾನೆ. ರಾಣಿಗಂಜ್, ಜರಿಯಾ, ತಟ್ಟಾಪಾಣಿ, ತೇಲ್ಚರ್ ಒಡಿಶಾ, ಪಶ್ಚಿಮ ಬಂಗಾಳ, ಜಾರ್ಖಂಡ್, ಛತ್ತೀಸ್ಗಢ. ಇದಕ್ಕೆ ರೈಟ್ ಆನ್ಸರ್ ಇಲ್ಲಿದೆ. ರಾಣಿಗಂಜ್ ಎಲ್ಲಿ ಕಂಡು ಬರುತ್ತೆ? ವೆಸ್ಟ್ ಬೆಂಗಾಲ್. ಜರಿಯಾ ಎಲ್ಲಿ ಕಂಡು ಬರುತ್ತೆ? ಜಾರ್ಖಂಡ್. ತಟ್ಟಾಪಾನಿ ಎಲ್ಲಿ ಕಂಡು ಬರುತ್ತೆ? ಛತ್ತೀಸ್ಗಢ. ಒಡಿಶಾದಲ್ಲಿ ತಲ್ಚರ್ ಕಂಡು ಬರುತ್ತೆ. ಓಕೆನಾ, ಅವೆಲ್ಲ ಫ್ಯಾಕ್ಚುಯಲ್ ಅವು. ಇದು ಒಂದು ಬೇಕಾದ್ರೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಇದೆ, ಒಂದ್ಸಲ ಸ್ಕ್ರೀನ್ ಶಾಟ್ ಹೊಡ್ಕೊಳೋದಿದ್ರೆ ತಗೊಳ್ಳಿ, ಇಲ್ಲ PDF ಅನ್ನ ಶೇರ್ ಮಾಡಿ ಅಂತಂದಾದ್ರೂ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಶೇರ್ ಮಾಡ್ತೀನಿ ಅಂತ. ರಾಣಿಗಂಜ್ ಇದು ಪಶ್ಚಿಮ ಬಂಗಾಳದಲ್ಲಿ ಇರುತ್ತೆ. ಇದು ಭಾರತದ ಮೊಟ್ಟ ಮೊದಲ ಕಲ್ಲಿದ್ದಲು ಗಣಿ. ಓಕೆನಾ, ಕ್ವಶನ್ ಇಲ್ಲಿ ಬರ್ಬೋದಲ್ವಾ ನಿಮ್ಗೆ? ಭಾರತದ ಮೊಟ್ಟ ಮೊದಲ ಕಲ್ಲಿದ್ದು ಗಣಿ ಯಾವುದು ಅಂತ ಕೂಡ, ಅದು ರಾಣಿಗಂಜು. ಆಮೇಲೆ ಎಲ್ಲಿದೆ? ಪಶ್ಚಿಮ ಬಂಗಾಳ. ಎಷ್ಟು ಸ್ಥಾಪನೆ ಆಯಿತು? 1774ರಲ್ಲಿ. ಇದು ಅತ್ಯುತ್ತಮ ಗುಣಮಟ್ಟದ ಕಲ್ಲಿದ್ದಲು ದೊರೆಯುತ್ತದೆ. ಇದು ದಾಮೋದರ್ ಕಣಿವೆಯಲ್ಲಿ ಇದೆ. ಕ್ವಶನ್ ಹೆಂಗಾದ್ರೂ ಕೂಡ ಫ್ರೇಮ್ ಮಾಡ್ಬೋದು ಅವರು. ರಾಣಿಗಂಜ್ ದೇಶದ ಮೊಟ್ಟ ಮೊದಲ ಕಲ್ಲಿದ್ದಲು ಗಣಿಯಾಗಿರುವ ರಾಣಿಗಂಜ್ ಯಾವ ಕಣಿವೆಯಲ್ಲಿದೆ ಅಂತ ಕೇಳ್ಬೋದು? ದಾಮೋದರ್. ಜರಿಯಾ ಜಾರ್ಖಂಡ್. ಇದು ಜರಿಯಾ ಭಾರತದ ಅತಿ ದೊಡ್ಡ ಮತ್ತು ಪ್ರಮುಖ ಕಲ್ಲಿದ್ದಲು ಕ್ಷೇತ್ರವಾಗಿದೆ. ಭಾರತದಲ್ಲಿ ಸಿಗುವ ಬಹುತೇಕ ಕುಕಿಂಗ್ ಕಲ್ಲಿದ್ದಲು ಈ ಭಾಗದಿಂದಲೇ ಬರ್ತವೆ. ನೆಕ್ಸ್ಟ್ ತತ್ತಾಪಾನಿ, ಇದು ಛತ್ತೀಸ್ಗಢದಲ್ಲಿದೆ. ಬೇರೆ ಬೇರೆ ಬಿಸಿ ನೀರಿನ ಬುಗ್ಗೆಗಳು ಮತ್ತು ಭೂಶಾಖದ ಶಕ್ತಿ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದೆ ಅಂತೆ. ತಾಲ್ಚರ್ ಇದು ಒಡಿಶಾ. ಇದು ಬ್ರಾಹ್ಮಣಿ ನದಿ ಕಣಿವೆಯಲ್ಲಿದೆ ಅಂತೆ. ಇದು ಅತಿ ದೊಡ್ಡ ಪ್ರಮಾಣದ ಕಲ್ಲಿದ್ದಲು ಸಂಗ್ರಹವಾಗಿದೆ. ಇದನ್ನು ಹೆಚ್ಚಾಗಿ ವಿದ್ಯುತ್ ಉತ್ಪಾದನೆಗೆ ಬಳಸಲಾಗುತ್ತದೆ. ಓಕೆನಾ, ಅದು ಕೂಡ ಫ್ಯಾಕ್ಚುಯಲ್. ಇದು ಕೂಡ ಫ್ಯಾಕ್ಚುಯಲ್. ಕಾನ್ಸೆಪ್ಟ್ ಮೇಲೆ ಕೇಳಿರೋದು ಒಂದ್ 2-3 ಕ್ವಶನ್ ನೀವು ಪಕ್ಕ ಗೊತ್ತಿದ್ರೆ ಮಾತ್ರ ಟಚ್ ಮಾಡಬೇಕಾಗಿರ್ತದೆ. ಫ್ಯಾಕ್ಚುಯಲ್ ಇದ್ದಾಗ ನೀವು ಕಂಟಮೆಂಟ್ ಹಾಕ್ಬೇಕು, ಬೇರೆ ಆಪ್ಷನ್ ಇಲ್ಲ ಅದಕ್ಕೆ. ಓಕೆನಾ, TKMR-12, ನೆಕ್ಸ್ಟ್ MTU 1001, ಪೂಸಾ ಆಗ್ರೋ. ಓಕೆನಾ, ಪೂಸಾ ಇದು ಭತ್ತ ತಳಿ. ಓಕೆನಾ, ಭತ್ತ ತಳಿ ರೈಟ್ ಆನ್ಸರ್. ಮ್ಯಾಕ್ಸಿಮಮ್ ಪೂಸಾ ನ್ಯೂಸ್ ಅಲ್ಲಿ ಬಂದೇ ಬರುತ್ತೆ. ಇವು ಉಳಿದೆಲ್ಲ ಕೇಳಿಲ್ಲ ಅಂದ್ರೂ ಕೂಡ ನೀವು ಪೂಸಾ RH10 ಇದು ಬಹಳ ಓದಿರ್ತೀರ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 2. ಓಕೆನಾ, ಆಪ್ಷನ್ 2. TKMR-12 ಇದು ತಮಿಳುನಾಡಿನಲ್ಲಿ ಅಕ್ಕಿ ಜಾಸ್ತಿ. ಆಮೇಲೆ MTU 1001 ಇದು ಎಲ್ಲಂದ್ರೆ ಇದು ಆಂಧ್ರ ಪ್ರದೇಶದಲ್ಲಿ. ಪೂಸಾ ಇದು ಸೂಪರ್ ಫೈನ್ ಆರೋಮೆಟಿಕ್ ಹೈಬ್ರಿಡ್ ಅಕ್ಕಿ ಅಂತ. ಇದು AGRO 6210 ಇದು ಅಧಿಕ ಇಳುವರಿ ಕೊಡುವ ಒಂದು ಹೈಬ್ರಿಡ್ ಭತ್ತ ತಳಿಯಾಗಿದೆ. ಓಕೆನಾ, ಎಲ್ಲವೂ ಕೂಡ ಭತ್ತ ತಳಿಗಳು. ನೆಕ್ಸ್ಟ್ ಇದು ಕೂಡ ಫ್ಯಾಕ್ಚುಯಲ್. ಐಸೋಹೆಲ್, ಐಸೋಬಾರ್, ಐಸೋನೇಪ್, ಐಸೋಹೈಟ್. ಓಕೆನಾ, ಈ ಕಡೆ ಐಸೋ ಅಂದ್ರೆ ಸಮ ಅಂತ, ಈ ಕಡೆ ಸ್ವಲ್ಪ ನೋಡೋದು. ಐಸೋಹೆಲ್ ಅಂದ್ರೆ ಈಕ್ವಲ್ ಸನ್ಶೈನ್. ಐಸೋಬಾರ್ ಅಂತಂದ್ರೆ ಈಕ್ವಲ್ ಪ್ರೆಷರ್. ಐಸೋಪೇನ್ ಅಂತಂದ್ರೆ ಈಕ್ವಲ್ ಕ್ಲೌಡ್ಸ್. ಐಸೋಹೈಟ್ ಅಂದ್ರೆ ಈಕ್ವಲ್ ರೈನ್ಫಾಲ್. ಓಕೆ, ಇದು ಕೂಡ ಫ್ಯಾಕ್ಚುಯಲ್. ಬೇಕಂದ್ರೆ ಕನ್ನಡದಲ್ಲಿದೆ, ಸ್ಕ್ರೀನ್ ಶಾಟ್ ತಗೊಳೋದಾದ್ರೆ ತಗೊಳ್ಳಿ, ಬರ್ಕೊಳೋದಾದ್ರೆ ಒಂದ್ಸರಿ ಬರ್ಕೊಳ್ಳಿ. ಒಂದೊಂದ್ಸರಿ ಏನ್ ಮಾಡ್ತಿದ್ದ, ಜಸ್ಟ್ ಐಸೋಬಾರ್ ಅಂದ್ರೆ ಕೇಳ್ತಿದ್ದ, ಒತ್ತಡವನ್ನು ಅಳೆಯೋದು. ಐಸೋನೇಪ್ ಅಂದ್ರೆ ಏನು? ಮೋಡದ ಹೊದಿಕೆ ಬಗ್ಗೆ, ಕ್ಲೌಡ್ ಬಗ್ಗೆ ಮಾತಾಡುತ್ತೆ. ಐಸೋಹೈಟ್ ಅಂದ್ರೆ ಮಳೆಗಳ ಬಗ್ಗೆ. ಐಸೋಹೆಲ್ ಅಂತಂದ್ರೆ ಸೂರ್ಯನ ಬೆಳಕಿನ ಬಗ್ಗೆ. ಇಷ್ಟು ಸಿಂಗಲ್ ಕೇಳ್ತಿದ್ದ. ಬಟ್ ಇಲ್ಲಿ ಹೊಂದಿಸಿ ಬರೋ ತರ ನಿಮಗೆ 4 ಗೊತ್ತಿರ್ಬೇಕು ಅನ್ನೋ ದೃಷ್ಟಿಯಿಂದ ಹೊಂದಿಸಿ ಬರೋ ತರ 4 ಮರ್ಜ್ ಮಾಡಿ ಕೇಳ್ತಾನೆ. ಓಕೆನಾ, ನೀವು ಇದನ್ನ ಬರ್ಕೊಂಡು ರಿಪೀಟ್ ಮಾಡೋಕ್ಕೆ ಸಾಧ್ಯ ಆಗಿರ್ಬೇಕು. ನೆಕ್ಸ್ಟ್ ಇದು ಒಂದು ಕೂಡ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ ಇದು. ಓಕೆನಾ, ಅರಬ್ಬಿ ಸಮುದ್ರಕ್ಕೆ ಅಂತ 4 ಪಟ್ಟು ಹೆಚ್ಚು ಚಂಡಮಾರುತಗಳು ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಲು ಕಾರಣವೇನು? ಓಕೆನಾ, ಇದರಲ್ಲಿ ಸಮುದ್ರದ ಮೇಲ್ಮೈ, ಹೆಚ್ಚು ಉಷ್ಣಾಂಶ, ಇದು ಕೂಡ ರೈಟು. ನದಿಗಳಿಂದ ಶೀತ ಒಳಹರಿವು, ಶೀತ ಅಲ್ಲ, ಜಸ್ಟ್ ಫ್ರೆಶ್ ವಾಟರ್ ಅಂತ ಬಂದಿದ್ರೆ ಇದು ಕೂಡ ರೈಟ್ ಆಗ್ತದೆ. ನೆಕ್ಸ್ಟ್ ತೇವಾಂಶ ಭರಿತ ಮೋಡಗಳು, ಅರಬ್ಬಿ ಸಮುದ್ರ, ಇದು ಕೂಡ ಬರುತ್ತೆ ಅಥವಾ ಬರೋದಿಲ್ಲ, ಹಿಂಗ್ ಕೂಡ ಅನ್ಕೋಬಹುದು. ನೆಕ್ಸ್ಟ್ ಭೌಗೋಳಿಕ ಆಕಾರ, ಇದು ಬರುತ್ತೆ. A and D ಕನ್ಫರ್ಮ್ ಬರ್ತವೆ. C ಕೂಡ ತೇವಾಂಶ ಭರಿತ ಮೋಡಗಳಿಂದ ಚಂಡಮಾರುತಗಳು ಬರೋದು.
ಬರ್ಬೋದು, ಬಟ್ ಗ್ಯಾರಂಟಿ ನನಗೆ ಅನ್ಸೋ ಮಟ್ಟಿಗೆ ಇದು 50-50 ಅನ್ಸುತ್ತೆ. ನೋಡೋಣ ಕೀ ಆನ್ಸರ್ ಬಿಟ್ಟ ಮೇಲೆ. ಓಕೆ, ಇದಕ್ಕೆ ರೈಟ್ ಆನ್ಸರ್ ಇವಾಗ ನಾನು ಎ ಅಂಡ್ ಡಿ ಹಾಕೊಳ್ತೀನಿ. ಎ ಅಂಡ್ ಡಿ ಎಲ್ಲಿದೆ? ಆಪ್ಷನ್ 2 ಎ ಅಂಡ್ ಡಿ. ಬಟ್ ಇದು ಕೂಡ ಬರೋ ಚಾನ್ಸಸ್ ಇದೆ, ಸಿ ಕೂಡ ಬರೋ ಚಾನ್ಸಸ್ ಇದೆ, ನೋಡೋಣ. ಓಕೆನಾ. ಇಲ್ಲಿ ಏನ್ ಕೇಳಿದಾನೆ ಕ್ವಶನ್, ಅರಬ್ಬಿ ಸಮುದ್ರಕ್ಕಿಂತ 4 ಪಟ್ಟು ಹೆಚ್ಚು ಚಂಡಮಾರುತಗಳು ಬಂಗಾಳ ಕೊಲ್ಲಿಯಲ್ಲಿ ಯಾಕೆ ಬರ್ತವೆ? ಇದು ಬೇ ಆಫ್ ಬೆಂಗಾಲ್. ಓಕೆನಾ. ಇದು ಅರಬ್ಬಿ ಸಮುದ್ರ. ಅರಬ್ಬಿ ಸಮುದ್ರದಿಂದ ಬಂಗಾಳ ಕೊಲ್ಲಿಯಲ್ಲಿ ಯಾಕೆ ಬರುತ್ತೆ ಅಂತ ಅಂದ್ರೆ, ಇಲ್ಲಿ ಇಕ್ಕಟ್ಟಾದಂತ ಪ್ರದೇಶ ಇದು. ಓಕೆನಾ. ಇಲ್ಲಿ ಬಂದು ಹೊಡೆದ್ ಬಿಡ್ಬೇಕು ಮಳೆ. ಇಲ್ಲ ಆತಂದ್ರೆ ವೈಡ್ ಆಗುತ್ತೆ, ಏರಿಯಾ ವೈಡ್ ಆಗುತ್ತೆ, ಹಿಂಗೆಲ್ಲ ಸ್ಪ್ಲಿಟ್ ಆಗುತ್ತೆ. ಬಟ್ ಇಲ್ಲಿ ಇಕ್ಕಟ್ಟಾದಂತ ಪ್ರದೇಶ ಒಂದು ಮೇನ್ ರೀಸನ್. ಓಕೆ. ಇದು 27% ಹೆಚ್ಚಿನ ಬೆಚ್ಚಗಿನ ಪ್ರದೇಶವಾಗಿರ್ತದೆ. ಓಕೆನಾ. ಯಾಕೆ ಬರುತ್ತಂದ್ರೆ ಹೆಚ್ಚಿನ ತಾಪಮಾನ ಇರುತ್ತೆ, ಆಮೇಲೆ ಭೌಗೋಳಿಕ ಆಕಾರ ಆಗಿರುತ್ತೆ, ನದಿಗಳ ಒಳಹರಿವು ಕೂಡ ಕಂಡು ಬರುತ್ತೆ. ಅಲ್ಲಿ ಸಿಹಿ ನೀರಿನ ಅಂತ ಕೊಟ್ಟಿರಲಿಲ್ಲ, ಅವರು ಕೋಲ್ಡ್ ನೀರಿನ ಕೊಟ್ಟಿದ್ರು. ಸಿಹಿ ನೀರಿನ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್, ಬಂಗಾಳ ಕೊಲ್ಲಿಯಲ್ಲಿ ಅರಬ್ಬಿ ಸಮುದ್ರಕ್ಕಿಂತ ಸರಿ ಸುಮಾರು 27% ಬೆಚ್ಚಗಿರುತ್ತದೆ. ಬೆಚ್ಚಗಿನ ನೀರು ಹೆಚ್ಚಿನ ಆವಿಯನ್ನು ಉಂಟು ಮಾಡುತ್ತದೆ. ಓಕೆನಾ. ಹಾಗಿರೋದ್ರಿಂದ ಚಂಡಮಾರುತಕ್ಕೆ ಇಂಧನದಂತೆ, ಅಂದ್ರೆ ಬೆಚ್ಚಗಿನ ನೀರು ಮೇಲೆ ಹೋದಾಗ ಚಂಡಮಾರುತ ಗಸ 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 ತಿರುಗಿ ಒಂದ್ ಹತ್ರ ಎಲ್ಲಾದ್ರೂ ಮಳೆ ಆಗಿ ಫುಲ್ ಚಂಡಮಾರುತ ಬೀಸುತ್ತೆ. ಇಂಧನದಿಂದ ಕೆಲಸ ಮಾಡುವ ಸೂಕ್ತ ಶಾಖಗಳು ಒದಗಿಸುತ್ತದೆ. ಭೌಗೋಳಿಕ ಆಕಾರ, ಬಂಗಾಳ ಕೊಲ್ಲಿ ಉತ್ತರ ಭಾಗದ ಕಿರಿದಾದ ಆಕಾರವನ್ನು ಹೊಂದಿದೆ. ಕಿರಿದಾದ ಆಕಾರ ಅಂದ್ರೆ ಇದು ನಮಗೆ ಕಿರಿದಾದ ಆಕಾರವನ್ನು ಹೊಂದಿರ್ತದೆ. ಹಾಗಾಗಿ ಇಲ್ಲಿ ಬಂದು ಮಳೆ ಆಗೋದು ಜಾಸ್ತಿ ಇರುತ್ತೆ ಕಂಪ್ಯಾರಿಟಿವ್ಲಿ ಅರಬ್ಬಿ ಸಮುದ್ರ ಕಂಪೇರ್ ಮಾಡ್ಕೊಂಡ್ರೆ ಅಂತ ಹೇಳ್ತಿದ್ದಾನೆ. ನದಿಗಳ ಒಳಹರಿವು, ಗಂಗಾ, ಬ್ರಹ್ಮಪುತ್ರ ದೊಡ್ಡ ದೊಡ್ಡ ನದಿಗಳು ಬಂಗಾಳ ಕೊಲ್ಲಿಯನ್ನು ಸೇರಿ ಸಿಹಿ ನೀರನ್ನು ತರ್ತವೆ. ಸಮುದ್ರದ ಮೇಲ್ಮೈ ಕಡಿಮೆ ಸಾಂದ್ರತೆ ಪದರವನ್ನು ನಿರ್ಮಿಸ್ತವೆ, ಅಂದ್ರೆ ಲೋ ಪ್ರೆಷರ್ ಅನ್ನ ನಿರ್ಮಿಸ್ತವೆ ಅಂತ ಹೇಳ್ತಿದ್ರೆ. ಕಡಿಮೆ ಸಾಂದ್ರತೆ ಪದರವನ್ನು ನಿರ್ಮಿಸ್ತವಂತೆ. ಬಿಸಿ ಇದು ಏನಿದು ಸಿಹಿ ನೀರು ಬಂದು ಇದರಿಂದ ತಾಪಮಾನ ನೀರು ಮೇಲಿನ ಬೆಚ್ಚಗಿನ ನೀರಿನೊಂದಿಗೆ ಬೆರೆಯಲು ಸಾಧ್ಯವಾಗುವುದಿಲ್ಲ. ಅಂದ್ರೆ ಇದರಿಂದ ತಂಪಾದ ನೀರು ಬೆಚ್ಚಗಿನ ನೀರಿನೊಂದಿಗೆ ಬೆರೆಯಲು ಸಾಧ್ಯವಿಲ್ಲ. ಹೀಗಾಗಿ ಮೇಲ್ಮೈ ತಾಪಮಾನವು ದೀರ್ಘಕಾಲವಾಗಿ ಬೆಚ್ಚಗೆ ಇರ್ತದೆ. ಹಾಗಾಗಿ ಅದರಿಂದನೂ ಕೂಡ ಚಂಡಮಾರುತಗಳು ಬೀಸ್ತವೆ ಅಂತ ಹೇಳ್ತಿದ್ದಾರೆ. ಓಕೆನಾ. ಐ ಹೋಪ್ ಅದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್, ಕ್ವಶನ್ ನಂಬರ್ 18. ಕರ್ನಾಟಕದಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಕಂಡುಬರುವ ಬಂದರುಗಳಿಗೆ ಸರಿಯಾದ ಕ್ರಮ ಯಾವುದು? ಓಕೆನಾ. ಆಪ್ಷನ್ ಕಾರವಾರ, ಅಂಕೋಲ, ಕುಮಟಾ. ಇದು ಆಪ್ಷನ್ 4 ರೈಟ್. ಇದಕ್ಕೆ ಪಿಕ್ಚರ್ ಹಾಕಿಲ್ಲ ನಮ್ಮ ಹುಡುಗರು, ಇದಕ್ಕೆ ಇಮೇಜ್ ಹಾಕಿದ್ರೆ ಇನ್ನು ಸರಿಯಾಗಿ ಅರ್ಥ ಮಾಡಿಸ್ಬೋದಿತ್ತು. ಓಕೆ 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 ನೋಡೋಣ. ಇದು ರೈಟ್. ಇದು ಕಾರವಾರ ಫಸ್ಟ್, ಲೊಕೇಟೆಡ್ ಇನ್ ನಾರ್ತ್ ಈಸ್ಟ್ ಗೋವಾ ಬಾರ್ಡರು. ಅಂಕೋಲ ಇದು ಕಾರವಾರ. ಕುಮಟಾ ಇದು ಕೂಡ ಕೋಸ್ಟಲ್ ಏರಿಯಾದಲ್ಲಿ ಬರುತ್ತೆ. ಭಟ್ಕಾಳು ಇದು ಉತ್ತರ ಕನ್ನಡದಲ್ಲಿ ಬರುತ್ತೆ. ಓಕೆನಾ. ಹಾಗಾಗಿ ಇದು ಆರ್ಡರ್ ವೈಸ್ ಕಾರವಾರ, ಅಂಕೋಲ್, ಕುಮಟಾ, ಭಟ್ಕಾಳು. ಪ್ರಮುಖ ಬಂದರುಗಳ ಬಗ್ಗೆ ನೋಡ್ತಾ ಇದ್ದಾರೆ. ಇದು ಬಂದರುಗಳ ಬಗ್ಗೆ ಕ್ವಶನ್ ಬಂದಿರೋದ್ರಿಂದ, ನವಮಂಗಳೂರು ಬಂದರು ಇದು ಕರ್ನಾಟಕದ ಏಕೈಕ ದೊಡ್ಡ ಮತ್ತು ಪ್ರಮುಖ ಬಂದರಾಗಿದೆ. ಕರ್ನಾಟಕದ ಹೆಬ್ಬಾಗಿಲೆಂದೂ ಕೂಡ ಈ ಬಂದರಿಗೆ ಕರೀತಾರೆ. ಓಕೆ. ಹಾಗಾದ್ರೆ ಮಧ್ಯಮ ಮತ್ತು ಸಣ್ಣ ಬಂದರುಗಳಂತ ಸೇರಿ ಕರ್ನಾಟಕದಲ್ಲಿ ಸುಮಾರು 11 ಬಂದರುಗಳಿವೆ. ಇವುಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಕ್ರಮವಾಗಿ ನೋಡುವುದಾದ್ರೆ 11 ಬಂದರುಗಳನ್ನು ಆರ್ಡರ್ ವೈಸ್ ನೋಡೋದಾದ್ರೆ, ಫಸ್ಟ್ ಬರೋದು ಕಾರವಾರ ಬಂದರು. ಇದು ನೈಸರ್ಗಿಕ ಬಂದರು ಮತ್ತು ಉತ್ತರ ಕರ್ನಾಟಕದ ಪ್ರಮುಖ ಬಂದರು. ಇಲ್ಲಿ ಸಿ ವರ್ಡ್ ನೌಕಾನೆಲೆ ಕೂಡ ಕಂಡುಬರುತ್ತೆ ಇಲ್ಲಿ ಕಾರವಾರದಲ್ಲಿ. ಎರಡನೇದು ಬೇಳೆಕೆರೆ ಬಂದರು. ಇದು ಕಬ್ಬಿಣದ ಅದಿರಿಗೆ ರಫ್ತಿಗೆ ಹೆಸರುವಾಸಿಯಾಗಿದೆ. ನೆಕ್ಸ್ಟ್, ಅಂಕೋಲ ಬಂದರು. ಇದು ಕಾರವಾರದ ದಕ್ಷಿಣ ಭಾಗದಲ್ಲಿದೆ. ಕಾರವಾರದ ದಕ್ಷಿಣದಲ್ಲಿರುವುದು ಯಾವುದು? ಅಂಕೋಲ ಬಂದರು. ಕುಮಟಾ ಇದು ಅಂಕೋಲದ ನಂತರ ಬರುವ ಬಂದರಾಗಿದೆ. ಹೊನ್ನಾವರ ಇದು ಶರಾವತಿ ನದಿ ಸಮುದ್ರದ ಸೇರುವ ಸ್ಥಳದಲ್ಲಿರುವುದು ಹೊನ್ನಾವರ ಬಂದರು. ನೆಕ್ಸ್ಟ್, ಭಟ್ಕಾಳ ಇದು ಉತ್ತರ ಕನ್ನಡ ಜಿಲ್ಲೆಯ ದಕ್ಷಿಣ ತುದಿಯಲ್ಲಿರುವ ಪ್ರಮುಖ ಐತಿಹಾಸಿಕ ಬಂದರು. ನೆಕ್ಸ್ಟ್, ಕುಂದಾಪುರ ಇದು ಗಂಗಾವಳ್ಳಿ ಬಂದರು ಎಂದು ಕೂಡ ಕರೀತಾರೆ. ನೆಕ್ಸ್ಟ್, ಹಂಗಾರಕಟ್ಟೆ ಇದು ಉಡುಪಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಹಂಗಾರಕಟ್ಟೆ ಬಂದರು. ನೆಕ್ಸ್ಟ್, ಮಲ್ಪೆ ಇದು ಕರ್ನಾಟಕದ ಪ್ರಮುಖ ಮೀನುಗಾರಿಕೆ ಬಂದರು. ಇಲ್ಲಿನ ಸೆಂಟ್ ಮೇರಿಸ್ ದ್ವೀಪ ಪ್ರವಾಸಿ ತಾಣವಾಗಿದೆ. ಸೆಂಟ್ ಮೇರಿಸ್ ದ್ವೀಪ. ಓಕೆನಾ. ಮಲ್ಪೆ. ಆಮೇಲೆ ಪಡುಬಿದ್ರಿ ಇದು ಉಡುಪಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಹಳೆ ಮಂಗಳೂರು ಇದನ್ನು ಪ್ರಸ್ತುತ ಮೀನುಗಾರಿಕೆ ಹೆಚ್ಚು ಬಳಸಲಾಗುತ್ತದೆ. ಓಕೆನಾ. ಅವೆಲ್ಲವೂ ಕೂಡ ಕರ್ನಾಟಕದ ಪ್ರಮುಖ ಬಂದರುಗಳು. ಒಂದ್ಸರಿ ಗ್ಲಾನ್ಸ್ ಆಗಿದೆ ನಿಮಗೆ. ನೆಕ್ಸ್ಟ್, ಯಾವ ವನ್ಯಜೀವಿ ಅಭಯಾರಣ್ಯವು ಇತ್ತೀಚೆಗೆ ನೈಸರ್ಗಿಕ ಪರಿಸರದ ಮೂಲಕ ಏಷ್ಯಾಟಿಕ್ ಸಿಂಹಗಳಿಗೆ ಆವಾಸ ಸ್ಥಾನವಾಗಿದೆ? ಓಕೆನಾ. ಯಾವ ಏಷ್ಯಾಟಿಕ್ ಅಭಯಾರಣ್ಯ ಏಷ್ಯಾಟಿಕ್ ಸಿಂಹಗಳಿಗೆ ಆವಾಸಸ್ಥಾನವಾಗಿದೆ? ಓಕೆನಾ. ಇದು ಸ್ವಲ್ಪ ಚೇಂಜ್ ಮಾಡಿದ್ರು ಯಾವ್ದ್ರಲ್ಲಿ ಗುಜರಾತ್ ಅಲ್ಲಿ ಚೇಂಜ್ ಮಾಡಿದ್ರು. ಹಾಗಾಗಿ ಇದು ನ್ಯೂಸ್ ಅಲ್ಲಿ ಬಂದಿದೆ. ಇದಕ್ಕೆ ಬರ್ದಾ ವನ್ಯಜೀವಿ ಅಭಯಾರಣ್ಯ. ಓಕೆನಾ. ಬರ್ದಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಲೊಕೇಟೆಡ್ ಇನ್ ಗುಜರಾತ್.
ಓಕೆನಾ, ಅದಕ್ಕೋಸ್ಕರ ಇದು ನ್ಯೂಸ್ ಅಲ್ಲಿ ಬಂದಿದೆ. ಆಪ್ಷನ್ 1 ರೈಟ್ ಆನ್ಸರ್. ಏಷ್ಯಾಟಿಕ್ ಸಿಂಹಗಳಿಗೆ ನೈಸರ್ಗಿಕವಾಗಿ ಹರಡುವ ಮೂಲಕ ಇತ್ತೀಚೆಗೆ ಬರ್ದಾ ವನ್ಯಜೀವಿ ಅಭಯಾರಣ್ಯವು ಸ್ಥಳಾಂತರಗೊಂಡಿದೆ. ಇದು ಗುಜರಾತ್ ರಾಜ್ಯದಲ್ಲಿದೆ. ಓಕೆನಾ, ಅಲ್ಲಿ ಏಷ್ಯಾಟಿಕ್ ಸಿಂಹಗಳನ್ನ ಚೇಂಜ್ ಮಾಡಿದ್ದಾರೆ, ಬೇರೆ ಪ್ಲೇಸ್ ಇಂದ ಬೇರೆ ಕಡೆ ಪ್ಲೇಸ್ಗೆ. ಹಾಗಾಗಿ ಬರ್ದಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ನ್ಯೂಸ್ ಅಲ್ಲಿ ಬಂದಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 20. ಕರ್ನಾಟಕದಲ್ಲಿರುವ ಸಂರಕ್ಷಣಾ ಪ್ರದೇಶಗಳು. ಇವು ಸಂರಕ್ಷಣಾ ಪ್ರದೇಶಗಳು. ಇದರಲ್ಲಿ ಹುಲಿ ಸಂರಕ್ಷಿತ ಪ್ರದೇಶಗಳು ಎಷ್ಟಿದಾವೆ? ಓಕೆನಾ, ಹುಲಿ ಸಂರಕ್ಷಿತ ಪ್ರದೇಶಗಳು ಎಷ್ಟಿದಾವೆ? ಇದರಲ್ಲಿ ಬಂಡೀಪುರ, ಅನ್ಶಿ, ಭದ್ರಾ, ಬನ್ನೇರುಘಟ್ಟ, ಕಾಳಿ, ನಾಗರಹೊಳೆ ಅಂತ ಕೊಟ್ಟಿದ್ದಾನೆ. ಓಕೆ, ಇಲ್ಲಿ ನೋಡ್ರಿ ಯಾವ್ಯಾವುದು ACEF. ಬನ್ನೇರುಘಟ್ಟ ಅಲ್ಲ, ಇದರಲ್ಲಿ ಬನ್ನೇರುಘಟ್ಟ ಅಲ್ಲ, ಒಂದ್ ತೆಗಿಬೇಕು. ಬನ್ನೇರುಘಟ್ಟ ಅಲ್ಲ. ಬಂಡೀಪುರ, ಅನ್ಶಿ, ಭದ್ರಾ, ಕಾಳಿ, ನಾಗರಹೊಳೆ ಇದು ಕೂಡ. ಇದರಲ್ಲಿ ಇನ್ನೊಂದು ತೆಗಿಬೇಕು. ಯಾವುದು? ಬನ್ನೇರುಘಟ್ಟ ಇದು ರಾಷ್ಟ್ರೀಯ ಉದ್ಯಾನವನ ಅಲ್ಲ, ಜೈವಿಕ ಉದ್ಯಾನವನವಾಗಿದೆ, ಹೊರತು ಹುಲಿ ಸಂರಕ್ಷಿತ ಪ್ರದೇಶವಲ್ಲ. ಆಪ್ಷನ್ 2 ರೈಟ್ ಆನ್ಸರ್. ಅದಕ್ಕೆ ಆಪ್ಷನ್ 2 ಏನಿದೆ? ACEF. ಬಂಡೀಪುರ ಹೌದು, ಅನ್ಶಿ ಹೌದು, ಸಾರಿ ಅನ್ಶಿ ಬರಲ್ಲ. ಓಕೆನಾ, ಹುಲಿ ಸಂರಕ್ಷಣಾ ಪ್ರದೇಶ ಭದ್ರಾ ಹೌದು, ನೆಕ್ಸ್ಟ್ ಕೊಟ್ಟಿದ್ದಾನೆ ಕಾಳಿ ಹೌದು, ನಾಗರಹೊಳೆ ಹೌದು. ಓಕೆನಾ, ಹಾಗಾದ್ರೆ ಹುಲಿ ಸಂರಕ್ಷಿತ ಪ್ರದೇಶಗಳು 5 ಇದಾವೆ. ಯಾವ್ಯಾವು? ಭದ್ರಾ ಹೌದು, ಸಾರಿ ಬಂಡೀಪುರ ಹೌದು, ಭದ್ರಾ ಹೌದು, ಕಾಳಿ. ಇಲ್ಲಿ ಭದ್ರಾ ಬಂದಿಲ್ವಾ? ಭದ್ರಾ ಇದೆ. ಕಾಳಿ ಹೌದು, ನಾಗರಹೊಳೆ ಹೌದು, ಬಿಳಿಗಿರಿ ರಂಗಸ್ವಾಮಿ ದೇವಾಲಯ ಇದು ಕೂಡ ಹೌದು. ಹಾಗಾದ್ರೆ ಕರ್ನಾಟಕದಲ್ಲಿರುವ 5 ಪ್ರಮುಖ ಹುಲಿ ಸಂರಕ್ಷಿತ ಪ್ರದೇಶಗಳು ಯಾವ್ಯಾವ ಅಂತ ಮ್ಯಾಕ್ಸಿಮಮ್ ಸರ ಕ್ವಶನ್ ಕೇಳಿದಾನೆ. ಬಂಡೀಪುರ ಒಂದೇದು. ಇದು ಯಾವಾಗಾಯ್ತು? 1973ರಲ್ಲಿ ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ಸ್ಥಾಪನೆಯಾದ ಭಾರತದ ಮೊದಲ ಹುಲಿ ಸಂರಕ್ಷಿತ ಪ್ರದೇಶ. ಇದು ಭಾರತದ ಮೊದಲ ಹುಲಿ ಸಂರಕ್ಷಿತ ಪ್ರದೇಶ ಒಂದಾಗಿದೆ. ಇದು ಎಲ್ಲಿದೆ? ಚಾಮರಾಜನಗರದಲ್ಲಿದೆ, ಚಾಮರಾಜ ಜಿಲ್ಲೆಯಲ್ಲಿದೆ. ನೆಕ್ಸ್ಟ್ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ. ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇದು 1998ರಲ್ಲಿ ಹುಲಿ ಸಂರಕ್ಷಿತ ಪ್ರದೇಶವೆಂದು ಘೋಷಿಸಲಾಗಿದೆ. ಆಮೇಲೆ ನೆಕ್ಸ್ಟ್ ಕಾಳಿ ಅಥವಾ ದಾಂಡೇಲಿ ಅನ್ಶಿ ಅಂತ ಕೂಡ ಕರೀತಾರೆ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಇದು ಮೊದಲು ದಾಂಡೇಲಿ ಅಂಶಿ ಅಂತ ಕರೆತಿದ್ರು. ಈಗ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಎಂದು ಮರುನಾಮಕರಣ ಮಾಡಲಾಗಿದೆ. ಯಾವ್ದನ್ನ? ಕಾಳಿಯನ್ನ. ನೆಕ್ಸ್ಟ್ ನಾಗರಹೊಳೆ ಇದು 4ನೇದು. ಇದು ಮೈಸೂರು ಮತ್ತು ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಓಕೆನಾ, ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ. ಇದು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಂದು ಕೂಡ ಕರೀತಾರೆ ನಾಗರಹೊಳೆಯನ್ನು. ಓಕೆ, ನೆಕ್ಸ್ಟ್ ಬಿಳಿಗಿರಿ ರಂಗನಾಥ ಸ್ವಾಮಿ ಟೆಂಪಲ್. ಇದು ಚಾಮರಾಜನಗರ ಜಿಲ್ಲೆಯಲ್ಲಿದೆ. ಓಕೆನಾ, ಚಾಮರಾಜನಗರ ಜಿಲ್ಲೆಯಲ್ಲಿ ಇದೆ. ನೆಕ್ಸ್ಟ್ ಐ ಹೋಪ್ ಅದಿಷ್ಟ ಅರ್ಥ ಆಯ್ತಂತ ಭಾವಿಸ್ತೀನಿ ನಾನು. ನೆಕ್ಸ್ಟ್ ಇದು ನೋಡೋದಾದ್ರೆ ಕೆಳಗಿನಗಳಲ್ಲಿ ಯಾವ ಜೋಡಣೆ ಸರಿಯಾಗಿದೆ? ಏನ್ ಕ್ವಶನ್ ಕೇಳಿದ್ರೆ ಇದರಲ್ಲಿ ಅಂತಾರಾಜ್ಯ ಜಲ ವಿವಾದ ಸಂಬಂಧಿಸಿದ ರಾಜ್ಯಗಳು. ಕೃಷ್ಣ ಜಲ ವಿವಾದ ಕರ್ನಾಟಕ, ತೆಲಂಗಾಣ, ತಮಿಳುನಾಡು. ಕೃಷ್ಣ ಕರೆಕ್ಟ್. ಅದು ಕಾವೇರಿ ಜಲ ವಿವಾದ ಕರ್ನಾಟಕ, ಕೇರಳ, ತಮಿಳುನಾಡು, ಪುದುಚೇರಿ. ಇಲ್ಲ, ಪುದುಚೇರಿ ಬಂದಿರೋದಕ್ಕೆ ರಾಂಗು. ನೆಕ್ಸ್ಟ್ ಗೋದಾವರಿ ಜಲ ವಿವಾದ ಮಹಾರಾಷ್ಟ್ರ, ಕರ್ನಾಟಕ, ಗೋವಾ. ಓಕೆ, ಮಹದಾಯಿ ಗೋವಾ, ಕರ್ನಾಟಕ, ಮಹಾರಾಷ್ಟ್ರ. ಮಹದಾಯಿ ಗೋವಾ, ಕರ್ನಾಟಕ, ಮಹಾರಾಷ್ಟ್ರ ಬಂದಕ್ಕೆ ಇದು ರಾಂಗು. ಓಕೆನಾ, ಬಿ ಅಂಡ್ ಡಿ ರಾಂಗು. ಎ ಅಂಡ್ ಸಿ ರೈಟ್ ಎಲ್ಲೈತೆ? ಎ ಅಂಡ್ ಸಿ ರೈಟ್. ಆಪ್ಷನ್ 3 ರೈಟ್ ಆನ್ಸರ್. ಇಲ್ಲಿ ನೋಡಿ, ಕೃಷ್ಣ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ. ಕರೆಕ್ಟ್. ಇದು ತಪ್ಪು ಹೇಳ್ತಿದ್ದೀನ? ಹೋ ಇದು ಬಂದಿರೋದಕ್ಕೆ ರಾಂಗ್ ಇದರಲ್ಲಿ. ಓಕೆನಾ, ಇಲ್ಲಿ ಕ್ಲಾರಿಫೈ ಮಾಡ್ತೇನೆ ನಿಮಗೆ. ಕೃಷ್ಣ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಮಹಾರಾಷ್ಟ್ರ ಇದರಲ್ಲಿ ಕಂಡುಬರುತ್ತೆ. ಇದರಲ್ಲಿ ಆಂಧ್ರ ಬಂದ್ ನೋಡ್ರಿ, ಆಂಧ್ರ ಪ್ರದೇಶ ಅಂಡ್ ಇನ್ಕರೆಕ್ಟ್ಲಿ ಇನ್ಕ್ಲೂಡ್ ತಮಿಳ್ನಾಡು. ಓಕೆನಾ, ತಮಿಳ್ನಾಡು ಅಂತ ಬಂದಿರೋದಕ್ಕೆ ಆಂಧ್ರ ಪ್ರದೇಶ ಬರ್ಬೇಕಿತ್ತು. ಇಲ್ಲಿ ತಮಿಳ್ನಾಡು ಅಂತ ಬಂದಿರೋದಕ್ಕೆ ಇದಕ್ಕೆ ರಾಂಗ್. ಇದು ಕೃಷ್ಣ ಜಲ ವಿವಾದ. ಇಲ್ಲಿ ಆಂಧ್ರ ಪ್ರದೇಶ ಬರ್ಬೇಕಿತ್ತು, AP ಬರ್ಬೇಕಿತ್ತು. ಹಾಗಾಗಿ ಇದು ರಾಂಗು. ಬಟ್ ಇದು ಬಿ ಡಿ ರೈಟ್. ಈಗ ಬಿ ಡಿ ಎಲ್ಲೈತೆ ಅದರ ಹಾಕ್ಬೇಕು. ಏನ್ ಕೇಳಿದಾನೆ? ರಾಂಗ್ ಅಲ್ವಾ? ಬಿ ಡಿ ರೈಟ್ ಎಲ್ಲಿದೆ? ಬಿ ಡಿ ರೈಟ್. ಇದಕ್ಕೆ ಕಾವೇರಿ, ಕರ್ನಾಟಕ, ಕೇರಳ, ತಮಿಳುನಾಡು, ಪುದುಚೇರಿ ಇವು 4 ರೈಟ್. ಓಕೆ, ಸಾರಿ, ನಾನು ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಓಕೆ, ಮಹದಾಯಿ ಗೋವಾ, ಕರ್ನಾಟಕ, ಮಹಾರಾಷ್ಟ್ರ ಇದು ರೈಟ್. ಗೋದಾವರಿ ಮಹಾರಾಷ್ಟ್ರ, ಕರ್ನಾಟಕ, ಗೋವಾ ಅಂತ ಕೊಡೋದು ಅದಕ್ಕೆ ರಾಂಗ್ ಅದು. ಓಕೆನಾ, ಗೋದಾವರಿ ಯಾವುದು? ಇನ್ಕರೆಕ್ಟ್. ಇದ್ರಲ್ಲಿ ಯಾವ್ದು ಅಂತಂದ್ರೆ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಕರ್ನಾಟಕ, ಮಧ್ಯಪ್ರದೇಶ, ಒಡಿಶಾ ಕೂಡ ಕಂಡುಬರುತ್ತೆ ಗೋದಾವರಿಲಿ. ಓಕೆನಾ, ಹಾಗಾಗಿ ಮಹದಾಯಿ ಗೋವಾ, ಕರ್ನಾಟಕ, ಮಹಾರಾಷ್ಟ್ರ ಅಷ್ಟೇ. ಗೋವಾ, ಕರ್ನಾಟಕ, ಮಹಾರಾಷ್ಟ್ರ ಉಳಿದೆಲ್ಲ ಕರೆಕ್ಟ್ ಇದಾವೆ. ಓಕೆ, ಐ ಹೋಪ್ ಅದು ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಇನ್ನೊಂದ್ಸರಿ ಕ್ಲಾರಿಫೈ ಮಾಡ್ತೀನಿ. ಇನ್ನೊಂದ್ಸರಿ ಸಾರಿ ಇನ್ನೊಂದ್ಸರಿ ಕ್ಲಾರಿಫೈ ಮಾಡ್ತೀನಿ.
ಹ್ಮ್ ಕೃಷ್ಣ ಕೃಷ್ಣ ನೀರಿಗೆ ಮಹಾರಾಷ್ಟ್ರದಲ್ಲಿದೆ, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ ಕಂಡು ಬರುತ್ತೆ. ಕಾವೇರಿಗೆ ಕರ್ನಾಟಕ, ಕೇರಳ, ತಮಿಳುನಾಡು, ಪುದುಚೇರಿ ಕಂಡು ಬರುತ್ತೆ. ಗೋದಾವರಿಯಲ್ಲಿ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಕರ್ನಾಟಕ, ಮಧ್ಯಪ್ರದೇಶ, ನೆಕ್ಸ್ಟ್ ಒಡಿಸ್ಸಾದಲ್ಲೂ ಕೂಡ ಕಂಡು ಬರುತ್ತೆ. ಮಹದಾಯಿ ನದಿಗೆ ಗೋವಾ, ಕರ್ನಾಟಕ, ಮಹಾರಾಷ್ಟ್ರ. ಓಕೆನಾ, ಹಾಗಾಗಿ ಎರಡು ಕರೆಕ್ಟ್ ಇದಾವೆ, ಎರಡು ಇನ್ಕರೆಕ್ಟ್ ಇದಾವೆ. ಓಕೆನಾ. ನೆಕ್ಸ್ಟ್, ಲಕ್ಷದ್ವೀಪ ಸಮೂಹದಲ್ಲಿ ಯಾವ ದ್ವೀಪವನ್ನು ಭಾರತ ಸರ್ಕಾರ ಇತ್ತೀಚೆಗೆ ರಕ್ಷಣಾ ಮತ್ತು ಕಾರ್ಯತಂತ್ರದ ಉದ್ದೇಶಗಳಿಗಾಗಿ ಸ್ವಾಧೀನಪಡಿಸಿಕೊಳ್ಳಲಾಯಿತು? ಇದಕ್ಕೆ ಬೀಟ್ರಾ ದ್ವೀಪ. ಇದು ಕರೆಂಟ್ ಅಫೇರ್ಸ್. ಇದಕ್ಕೆ ಬೀಟ್ರಾ ದ್ವೀಪ ಆಪ್ಷನ್ 2 ರೈಟ್ ಆನ್ಸರ್ ಅದಕ್ಕೆ. ನೆಕ್ಸ್ಟ್ 72 ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿವೆ? ಓಕೆನಾ, ರಾವಿ ಪುರುಷ್ನಿ, ಚಿನಾಬ್ ಅಸ್ನಿಕಿ, ಜೀಲಂ ವಿಸತಿ, ಸಟ್ಲೇಜ್ ವಿಪಾಸ. ಇವು ಫ್ಯಾಕ್ಚುಯಲ್, ನೀವು ಕಂಠ ಹಾಕೋಬೇಕಷ್ಟೇ. ರಾವಿ ಪುರುಷ್ನಿ ಇದು ಕರೆಕ್ಟ್ ಇದೆ, ಒಂದೇ ಆಪ್ಷನ್ ಕರೆಕ್ಟ್ ಇದೆ. ರಾವಿ ಪುರುಷ್ನಿ ಎ ಕರೆಕ್ಟ್ ಇದೆ. ಎ ಎಲ್ಲೆಲ್ಲಿದೆ? ಇಲ್ಲಿದೆ, ಇಲ್ಲಿದೆ, ಇಲ್ಲಿದೆ. ನೆಕ್ಸ್ಟ್ ಏನಿದೆ? ಚಿನಾಬ್ ಅಶ್ಕಿನಿ ಇದು ಕೂಡ ಕರೆಕ್ಟ್ ಇದೆ. ಜೀಲಂ ವಿಕಸಿತ ಇದು ರೈಟ್ ಇದೆ. ಸುಯೇಜ್ ವಿಪಸ್ ಇದು ಇನ್ಕರೆಕ್ಟ್ ಇದೆ. ಸುಯೇಜ್ ವಿಪಸ್ ಇದು ಇನ್ಕರೆಕ್ಟ್ ಇದೆ. ಹಾಗಾಗಿ ಎ ಬಿ ಸಿ ರೈಟ್. ಇದು ರಾಂಗ್. ಇದು ಸಟ್ಲೇಜ್ ವಿಪಸ್ ಇದು ರಾಂಗ್. ಇದು ಸಟ್ಲೇಜ್ ಇದು ಸೋತ್ಪರಿ ವಿಪಾಸ್ ಇಸ್ ದ ಅಲೈನ್ ವಿತ್ ದ ಬೇಸಸ್ ರಿವರ್ ಅಂತ ಕೊಡಿದ್ದಾರೆ. ಇದು ಇನ್ಕರೆಕ್ಟ್. ಇದು ಆಪ್ಷನ್ ಡಿ ಇನ್ಕರೆಕ್ಟ್. ಓಕೆನಾ. ಐ ಹೋಪ್ ಇದು ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟೊತ್ತರೆಗೂ ನಾವು ಕಂಪ್ಲೀಟ್ ಆಗಿ ಜಿಯೋಗ್ರಫಿ ಮೇಲೆ ಬರುವಂತಹ ಕ್ವಶನ್ಸ್ ಅನ್ನ ಎಲ್ಲ ಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ ಯಾವ್ದು ಬರುತ್ತೆ? ಪೊಲಿಟಿನ ಸಪ್ರೇಟ್ ಮಾಡ್ಕೊಂಡು ಅದನ್ನು ಕೂಡ ಕ್ಲಾಸಸ್ ಮಾಡೋದು ಪ್ರಯತ್ನ ಮಾಡ್ತೀನಿ. ಕ್ಲಾಸ್ ಹೇಗಿತ್ತು ಅಂತ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ಐ ಹೋಪ್ ಇಲ್ಲಿವರೆಗೂ ಕ್ಲಾಸಸ್ ನೋಡಿದ್ರೆ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಸಿಗ್ತೀನಿ. ಇದ್ರದ್ದು ಕೀ ಆನ್ಸರ್ ಬಿಡ್ಲಿ ನೋಡೋಣ, ಇನ್ನೇನು ಕ್ಲಾರಿಫೈ ಮಾಡ್ಕೊಳೋದಾದ್ರೆ. ಅದರ ಆದ್ಮೇಲೆ ಬೇರೆ ಏನಾದರೂ ಇದರಲ್ಲಿ ಕ್ಲಾಸ್ ಹೇಳಿದ್ರಲ್ಲಿ ಮ್ಯಾಕ್ಸಿಮಮ್ 99% ರೈಟೇ ಹೇಳಿರ್ತಾನೆ. ಓಕೆನಾ, 99% ರೈಟೇ ಇರುತ್ತೆ. ನನಗೆ ಕಣ್ ತಪ್ಪಿ ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಕೂಡ ಕನೆಕ್ಟ್ ಆಗಿ ಅದ್ರ ಜಸ್ಟ್ ಒಂದು ಸ್ಕ್ರೀನ್ಶಾಟ್ ಹಾಕಿ ನನಗೆ ನೆಕ್ಸ್ಟ್ ಅದನ್ನ ಕ್ಲಾರಿಫೈ ಮಾಡ್ತೀನಿ. ಓಕೆ, ಮ್ಯಾಕ್ಸಿಮಮ್ ಆಗಿ ರೈಟೇ ಮಾಡ್ತೀನಿ. ಆದ್ರೂ ಕೂಡ ಎಲ್ಲಾದರೂ ಮಿಸ್ ಆಗಿದ್ರೆ ಹೇಳಿ ನನಗೆ. ಓಕೆ, ಆಮೇಲೆ ಕೀ ಆನ್ಸರ್ ಬಿಟ್ಟ ಮೇಲೆ ಇನ್ನೊಂದ್ಸರಿ ವೆರಿಫೈ ಮಾಡ್ಕೊಳೋಣ ಅಂತ. ಐ ಹೋಪ್ ಈ ಕ್ಲಾಸ್ ನಿಮಗೆ ಯೂಸ್ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಮಾತ್ರ ಸಿಗ್ತೇನೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನಲ್ಲಿ ಏನು ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್.